ನಮಸ್ತೆ ಮಾಸ್ಟರ್ಸ್. ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ಆತ್ಮಪೂರ್ವಕ ಪ್ರಣಾಮಗಳು. ಮೊದಲಿಗೆ ನಿಮ್ಮ ಎಲ್ಲರ ಗುರುಗಳಾದಂತಹ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರಿಗೆ ಹಾಗೆ ಸ್ವರ್ಣಮಾಲ ಅಮ್ಮನವರಿಗೆ ನಮಸ್ಕರಿಸುತ್ತಾ, ಹಾಗೆ ನನಗೆ ಈ ಅವಕಾಶ ಕೊಟ್ಟಿರುವ ಮಹಾವತಾರ್ ಫೌಂಡೇಶನ್ ಅವರಿಗೆ ಮತ್ತೆ ಮಮತಾ ಮೇಡಮ್ಗೆ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಮಾಸ್ಟರ್ಸ್. ನನ್ನ ಹೆಸರು ನೇತ್ರ. ನಾನು ಬೆಂಗಳೂರು ಯಲಹಂಕದಿಂದ ಮಾತಾಡ್ತಾ ಇದ್ದೀನಿ. ನಾನು 2018 ಮೆಡಿಟೇಷನ್ ಬಂದಿದ್ದೀನಿ ಮಾಸ್ಟರ್ಸ್. ಮೆಡಿಟೇಷನ್ ಮುಂಚೆ ನನ್ನ ಲೈಫ್ ಹೆಂಗಿತ್ತಂತೆ, ಚಿಕ್ಕವಾಗಿಂದ ಭಕ್ತಿ ಮಾರ್ಗದಲ್ಲಿದ್ದೆ ಮಾಸ್ಟರ್ಸ್. ಹೆಂಗಂದ್ರೆ ನಮ್ಮ ತಂದೆ ಮುಖಾಂತರ, ನಮ್ಮ ತಂದೆಯವ್ರಿಗೂ ಸತ್ಯಸಾಯಿ ಪುಟ್ಟಪರ್ತಿ ಸಾಯಿಬಾಬಾ ಅಂದ್ರೆ ತುಂಬಾ ಭಕ್ತಿ ಇತ್ತು. ಅವರಿಂದ ನಾನು ಹಂಗೆ ಇದಾಗಿದ್ದೀನಿ. ನಮ್ದು ಬಂದು ಆಂಧ್ರ, ಅನಂತಪುರ ಡಿಸ್ಟಿಕ್, ಪೆನುಗೊಂಡ ಮಾಸ್ಟರ್ಸ್. ಚಿಕ್ಕ ವಯಸ್ಸಿಂದ ಅಷ್ಟೇ ತರ್ಸ್ಡೇ ಯಾವಾಗ್ಲೂ ಪೂಜೆ, ಈವ್ನಿಂಗ್ ವರ್ಗು ಏನು ತಗೊಳ್ಳೋದಿಲ್ಲ. ಅವಾಗಿಂದ ನಮ್ಮ ಮನೆಗೆ ಸನಾತನ ಸಾರಥಿ ಅಂತ ಬುಕ್ ಬರ್ತಿತ್ತು, ಅದನ್ನ ಓದ್ತಿದ್ವಿ. ಆಮೇಲೆ ಬೆಳಗ್ಗೆ ಎದ್ದಿದ ತಕ್ಷಣ ಭಗವದ್ಗೀತಾ ಕೇಳ್ತಿದ್ವಿ. ಇದೆಲ್ಲ ನಮ್ ತಂದೆಯಿಂದಾನೇ ಬಂತು ಮಾಸ್ಟರ್ಸ್. ನಾವು 3 ಜನ ಮಕ್ಳು, 3 ಜನದಲ್ಲಿ ಅವ್ರಿಬ್ರಿಗೂ ಅಷ್ಟೊಂದಿಲ್ಲ. ನನಗ್ ಚಿಕ್ಕ ಏಜ್ ಇಂದಾನೇ ಇದೆಲ್ಲ ಬಂದಿತ್ತು. ಆಮೇಲೆ ಎಲ್ಲ ಚೆನ್ನಾಗಿತ್ತು ಮಾಸ್ಟರ್ಸ್. ನಾನು ಫಸ್ಟ್ ಇಂದ ಅಷ್ಟೇ ನನ್ಗೆ ಏನ್ ಬೇಕು ಅಂತ ನಾನು ಯಾವತ್ತು ದೇವ್ರ ಹತ್ರ ಕೇಳ್ಕೊಂಡಿಲ್ಲ ಮಾಸ್ಟರ್ಸ್. ಅದಷ್ಟಕ್ಕದೇ ನನ್ಗೆ ಏನ್ ಬೇಕೋ ಅದು ಸ್ಯಾಟಿಸ್ಫ್ಯಾಕ್ಷನ್ ಇಂದಾನೇ ನನ್ನ ಜೀವನ ನಡೀತಿತ್ತು, ಚೆನ್ನಾಗಿತ್ತು. ಆಮೇಲೆ 2009 ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ 2 ಮಕ್ಳು. ಅವಾಗ ಯಾವಾಗಾದ್ರೆ ಸ್ವಲ್ಪ ಕಂಪ್ಯಾರಿಸನ್ ನಂದು ಅನ್ನೋದು ಬಂತು. ಅವಾಗ ನಾನು ಸ್ವಲ್ಪ ಸ್ಟ್ರಗಲ್ ಆಗ್ದೆ. ನಾನು ನಾನ್ ವೆಜಿಟೇರಿಯನ್ ಆಗಿದ್ದೆ. ಅದೆಲ್ಲ ಬಂದ್ಮೇಲೆ ನಾನು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬಂತು ಮಾಸ್ಟರ್ಸ್. ಮೈಗ್ರೇನ್ ಬಂತು, BP ಡೌನ್ ಇತ್ತು, ಲೋ BP ಇತ್ತು, ಇದೆಲ್ಲ ಇತ್ತು. ತುಂಬಾ ಸಫರ್ ಆಗ್ತಿದ್ದೆ. ಏನಕ್ಕಪ್ಪ ಈ ಜೀವನ ಅಂತ ಅನಿಸ್ತು. ಯಾಕಂದ್ರೆ ನಾನು ಅದೇ ಕಂಪ್ಯಾರಿಸನ್ ಅನ್ನೋದಿತ್ತಲ್ಲ, ಮತ್ತೆ ನೆಗೆಟಿವ್ ಥಿಂಕಿಂಗ್ ಅನ್ನೋದು ಇತ್ತು. 2018 ನನ್ನ ಲೈಫ್ ಟರ್ನ್ ಆಯ್ತು ಮಾಸ್ಟರ್ಸ್. ನಮ್ಮ ಅಕ್ಕ ಮುಖಾಂತರ ನಾನು ಮೆಡಿಟೇಷನ್ ಬಂದೆ. ಅವರು ಈ ತರ ಮೆಡಿಟೇಷನ್ ಮಾಡು, ಶ್ವಾಸದ ಮೇಲೆ ಗಮನ ಇಟ್ಟು ಮಾಡಿದ್ರೆ ಎಲ್ಲ ನಿನ್ಗೆ ಹೆಲ್ತ್ ಇಶ್ಯೂಸ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಅಂದ್ರು. ನನ್ಗೆ ಭಯ, ನಾನ್ ವೆಜ್ ಎಲ್ಲಿ ಬಿಡ್ಬೇಕು ಅಂತ ನಾನು ಮಾಡ್ತಿರ್ಲಿಲ್ಲ. ಇಲ್ಲ ನೀನು ತಿಂತಾನೆ ಮಾಡು, ಪರವಾಗಿಲ್ಲ, ನೀನ್ ಚೆನ್ನಾಗಾದ್ರೆ ಅವಾಗ ಬಿಟ್ಬಿಡು ಅಂತ ಅಂದ್ರು. ಸರಿ ಅಂತ ಮಾಡ್ತಿದ್ದೆ ಮಾಸ್ಟರ್ಸ್. ಮಾಡ್ತಾ ಇದ್ರೆ ನನ್ಗಾದ್ರೆ ನಂಬಿಕೆ ಇರ್ಲಿಲ್ಲ. ಏನು ಶ್ವಾಸದ ಮೇಲೆ ಗಮನ ಇಟ್ಟಿದ ತಕ್ಷಣ ನಮ್ಗೆ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತಾ, ಮನಃಶಾಂತಿ ಬರುತ್ತಾ ಅಂತ ನಾನೇ ಕ್ವಶನ್ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೆ. ಆಮೇಲೆ ಸರಿ ಇವ್ರು ಇಷ್ಟ ಹೇಳ್ತಿದಾರಂತ ಹೇಳ್ಬಿಟ್ಟು ನಾನು ಟ್ರೈ ಮಾಡಿದೆ. 1/2 ಅವರ್ ಕುತ್ಕೊಂಡಿದ್ದೆ ಮಾಸ್ಟರ್ಸ್. ತುಂಬಾ ಚೆನ್ನಾಗ್ ಅನ್ಸ್ತು. ನನ್ಗೆ ಅಷ್ಟು ಭಕ್ತಿ ಮಾರ್ಗದಲ್ಲಿದ್ರು ನನ್ಗೆ ಅಷ್ಟು ಮನಃಶಾಂತಿ ಸಿಗ್ಲಿಲ್ಲ. 1/2 ಅವರ್ ಧ್ಯಾನದಲ್ಲಿ ನನ್ಗೆ ಆ ತರ ತುಂಬಾ ರಿಲೀಫ್ ಆಯ್ತು. ಸರಿ ಇದೇನೋ ಚೆನ್ನಾಗಿದೆ ಅಂತ ಹೇಳಿ ನಾನು ಅವಾಗ ಮಾಡ್ತಿದ್ದೆ. ನಮ್ಮ ಮನೇಲಿ ಒಪ್ಕೊಂತಾ ಇರ್ಲಿಲ್ಲ. ನೀನೇನ್ ಮಾಡ್ಬೇಡ, ಅವ್ರ ಮಾತೆಲ್ಲ ಕೇಳ್ಬೇಡ, ಏನ್ ಸನ್ಯಾಸಿ ಆಗ್ತೀಯಾ, ಅದೆಲ್ಲ ಏಜ್ ಆದ್ಮೇಲೆ ಮಾಡ್ಕೊಳೋದು, ಇವಾಗಲ್ಲ ಅಂತ ಹೇಳ್ತಿದ್ರು. ಸರಿ ಅಂತ ಅವ್ರ ಕೆಲ್ಸಕ್ ಹೋದ್ಮೇಲೆ ನಾನ್ ಮಾಡ್ತಿದ್ದೆ ಮನೆಯಲ್ಲಿ. ನಾನು ಮೆಡಿಟೇಷನ್ ಬಂದ 15 ಡೇಸ್ಗೆ ಇಲ್ಲಿ ಯಲಹಂಕದಲ್ಲಿ ಪತ್ರಿ ಸರ್ ಬಂದ್ರು ಮಾಸ್ಟರ್ಸ್. ಇಲ್ಲಿ ಶೇಷಾದ್ರಿಪುರಂ ಕಾಲೇಜಲ್ಲಿ ಅವ್ರದ್ದು ಪ್ರೋಗ್ರಾಮ್ ಇತ್ತು. ಆರ್ತಿ ಮುತ್ತುರಾಜ್ ಸರ್ ಅವರು ಅರೇಂಜ್ ಮಾಡಿದ್ರು. ಅಲ್ಲಿಗೆ ಕರೆದ್ರು ನಮ್ಮಕ್ಕ, ಬಾ ಈ ತರ. ನಾನ್ ಸಾರ್ನ ಯಾವತ್ತೂ ನೋಡಿಲ್ಲ, ಫೋಟೋದಲ್ಲಿ ನೋಡಿಲ್ಲ ನಾನು ಮೆಡಿಟೇಷನ್. ಇವರೇ ನಮ್ ಗುರು ಅಂತ ಹೇಳಿದ್ರಷ್ಟೇ, ಫೋಟೋನು ತೋರ್ಸಿಲ್ಲ. ಅವರು ಹೆಸರು ಹೇಳಿದ್ರು. ಅವ್ರು ಬರ್ತಿದ್ದಾರೆ ಪತ್ರಿ ಸರ್, ಬನ್ನಿ ಹೋಗೋಣ ಅಂತ ಹೇಳಿದ್ರು. ನನ್ಗೆ ನನ್ ಮಗ ಇನ್ನ ಚಿಕ್ಕವನು ಮಾಸ್ಟರ್ಸ್. ನೀವ್ ಇಟ್ಕೊಂಡು ಹೆಂಗೆ, ನಿಮ್ಗೆ ಮೆಡಿಟೇಷನ್ ಮಾಡಿದ್ರೆ ಸುಮ್ನೆ ಡಿಸ್ಟರ್ಬ್ ಮಾಡ್ತಿರ್ತಾನೆ, ನೀವ್ ಹೋಗಿ ಅಂತ ನಾನು ಒಪ್ಕೊಂಡಿಲ್ಲ. ಇಲ್ಲ ನಾನ್ ನೋಡ್ಕೊಂತೀನಿ ನಿಮ್ ಮಗನ, ನೀವ್ ಬನ್ನಿ ಅಂತ ಕರ್ಕೊಂಡೋದ್ರು. ಹೋಗಿದ್ವಿ ಮಾಸ್ಟರ್ಸ್. ಸರ್ ಪತ್ರಿ ಸರ್ ಬಂತು. ಅವತ್ತೇ ಅವ್ರು ಫಸ್ಟ್ ಟೈಮ್ ನೋಡಿದ್ದೀನಿ. ಸರ್ ಸ್ಟೇಜ್ ಮೇಲೆ ಫ್ಲೂಟ್ ವಾಯಿಸ್ತಿದ್ರು. 1 ಅವರ್ ಮೆಡಿಟೇಷನ್ ಕೂರ್ಸಿದ್ದಾರೆ. ಕುತ್ಕೊಂಡ ತಕ್ಷಣ ಹಿಂದೆ ಎಲ್ಲೋ ಬ್ಯಾಕ್ ಸೈಡ್ ಕೂತಿದೀನಿ, ಅವನ್ ಮಗನ್ ಎತ್ಕೊಂಡು. ಅವ್ನ್ ಹಂಗೆ ನಿದ್ದೆ ಮಾಡಿದಾನೆ, ನಾನ್ ಮೆಡಿಟೇಷನ್ ಕುತ್ಕೊಂಡಿದೀನಿ.
1/2 ಹಂಗ್ ಮಾಡಿದೀನಿ ಮಾಸ್ಟರ್ಸ್. ಪತ್ರಿ ಸಾರು ಹೆಂಗಂದ್ರೆ ನನ್ ವಿಷನ್ ಕಾಣಿಸಿತ್ತು ಅವತ್ತೇ. ಇನ್ನ 15 ಡೇಸ್ಗೆ ಕೈಯಲ್ಲಿ ಕೈ ಇಟ್ಕೊಂಡು ಪ್ರಾಮಿಸ್ ತಗೊಂಡ್ರು, ನೀನು ನಾನ್ ವೆಜ್ ಬಿಡ್ಬೇಕು, ನೀನ್ ನಾನ್ ವೆಜ್ ಬಿಟ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ನನ್ ವಿಷನ್ ಕಾಣಿಸ್ತು. ಅಯ್ಯೋ ಸಾರ್ ಅಲ್ಲಿದಾರಲ್ಲ, ನನ್ಗೇನ್ ಈ ತರ ಕಾಣಿಸ್ತಿದಾರೆ ಅಂತ ನನ್ಗ ಅವಾಗ ಡೌಟ್. ಸರಿ ಅಂತ ನನ್ಗೆ ಇದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ದೆ, ನನ್ಗೆ ಈ ತರ ಅನಿಸ್ತು ಅಂತ. ನೋಡು ಸಾರ್ ಈ ತರ ಹೇಳಿದಾರೆ, ನೀನ್ ಇವತ್ತಿಂದ ಬಿಡು, ನಾನ್ ವೆಜ್ ಬಿಟ್ಬಿಟ್ಟು ಮೆಡಿಟೇಷನ್ ಮಾಡು ಅಂತ ಅಂದ್ರು. ಸರಿ ಅಂತ ನಾನು ಅದನ್ನು ನಂಬಿಲ್ಲ, ಅವತ್ತಿಗೂ ನಾನು ನಂಬಿಲ್ಲ. ಆದ್ರೂನು ಮತ್ತೆ ಹೈದ್ರಾಬಾದಿಂದ ನಮ್ ಫ್ರೆಂಡ್ಸ್ ಬಂದ್ರು, ಮನೇಲಿ ಮಾಡಿದೀನಿ. ಅವರು ತಿನ್ನು ಅಂತ ಸ್ವಲ್ಪ ಬಲವಂತ ಮಾಡಿದ್ರೆ ಸರಿ ಅಂತ ತಿಂದಿದ್ದೀನಿ ಮಾಸ್ಟರ್ಸ್. ಅವತ್ತು ಎಷ್ಟು ಹೆಲ್ತ್ ಇಶ್ಯೂಸ್ ಅಂದ್ರೆ ಇನ್ನೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದೀನಿ, ಅಷ್ಟು ಹೊಟ್ಟೆ ನೋವು, ವಾಮಿಟ್ಸ್ ಆ ತರ ಆಯ್ತು. ಮತ್ತೆ ಈ ತರನೇ ಪಿರಮಿಡ್ ಮಾಸ್ಟರ್ಸ್ ಯಾರು ಕಾಲ್ ಮಾಡಿದಾರೆ, ಅವಾಗ ತಾನೇ ಇನ್ನ ಹೊಸ್ದಾಗ್ ಬಂದಿದ್ದೀನಲ್ಲ, ಏನ್ ಮೇಡಮ್ ಈ ತರ ಹೆಂಗಿದ್ದೀರಾ, ನಿಮ್ಮ ಅನುಭವ ಹಂಚ್ಕೊಂತೀರಾ ಈ ತರ ನಮ್ ಜೂಮ್ ಅಲ್ಲಿ ಅಂತ. ಅಯ್ಯೋ ನನ್ಗೆ ಈ ತರ ಮೈಗ್ ಹುಷಾರಿಲ್ಲ ಅಂತ ಈ ತರ ಎಕ್ಸ್ಪೀರಿಯನ್ಸ್ ಹೇಳ್ದೆ, ಈ ತರ ನಮ್ ಸಾರ್ ಈ ತರ ತಗೊಂಡಿದ್ರು, ನಾನ್ ಮತ್ತೆ ಪ್ರಾಮಿಸ್ ಕೊಟ್ಟು ತಿಂದಿದ್ದೀನಿ ಅಂತೆ. ಫಸ್ಟ್ ನೀವ್ ಸಾರಿ ಹೇಳ್ಕೊಳ್ಳಿ ಮೇಡಮ್ ಸಾರ್ಗೆ ಅಂತ. ಅಲ್ಲೇ ಹಾಸ್ಪಿಟಲ್ ಅಲ್ಲೇ ಬೆಡ್ ಮೇಲೆ ಕೂತ್ಕೊಂಡು ಮೆಡಿಟೇಷನ್ ಅಲ್ಲೇ ಕೂತ್ಕೊಂಡು ಪತ್ರಿ ಸಾರ್ಗೆ ಸಾರಿ ಹೇಳ್ದೆ ಮಾಸ್ಟರ್ಸ್. ಅವತ್ತಿಂದ ಇವತ್ವರೆಗೂ ಪ್ಯೂರ್ ವೆಜಿಟೇರಿಯನ್ ಆಗಿದ್ದೀನಿ, ಮನೆಯಲ್ಲಿ ಚೇಂಜ್ ಆಗಿದ್ದಾರೆ, ನಮ್ ಮಕ್ಳು ಮೆಡಿಟೇಷನ್ ಮಾಡ್ತಿದ್ದಾರೆ ಮಾಸ್ಟರ್ಸ್. ಎಷ್ಟು ಚೇಂಜಸ್ ಅಂದ್ರೆ ಯಾವಾಗಾದ್ರೆ ಸ್ವಲ್ಪ ನಾನು ನಂದು ಅಂತ ಇತ್ತು, ಆಮೇಲೆ ಕಂಪ್ಯಾರಿಸನ್ ಇತ್ತು, ಸಪ್ರೇಟ್ ನೋಡ್ತಿದ್ದೆ ಎಲ್ಲಾರ್ನು ಬೇರೆ ಬೇರೆ, ಅಯ್ಯೋ ಅವ್ರೇನ್ ನಾವ್ ಬೇರೆ ಅಂತ ನೋಡ್ತಿದ್ದೆ. ಧ್ಯಾನಕ್ ಬಂದ್ಮೇಲೆ ಯಾವಾಗಾದ್ರೆ ಸ್ವಲ್ಪ ಬುಕ್ಸ್ ರೀಡಿಂಗು, ಈ ತರ ಸಜ್ಜನ ಸಾಂಗತ್ಯ ಇದೆಲ್ಲ ಮಾಡ್ತಿದ್ದೀನೋ ಸ್ವಲ್ಪ ಚೇಂಜಸ್ ಬಂತು ಮಾಸ್ಟರ್ಸ್. ಹೆಂಗಂದ್ರೆ ನಮ್ ಮನೇಲಿ ನಮ್ಮಮ್ಮ ಅವ್ರ ಮೇಲೆನೆ ಜಗ್ಲಕ್ ಹೋಗ್ತಿದ್ದೆ, ಅವ್ರು ಫೋನ್ ಮಾಡ್ತಿದ್ರಿ ಏನಕ್ಕಪ್ಪ ಮಾಡ್ತಾರೆ ಅಂತ ಜಗ್ಲಕ್ಕೆ ಅವರೇ ಸ್ವಲ್ಪ ಇದ್ ಮಾಡ್ಕೊಂತಿದ್ರಿ. ಯಾಕಂದ್ರೆ ನಮ್ ತಂಗಿನ ನಮ್ ತಮ್ಮನ ಚೆನ್ನಾಗ್ ಓದಿಸಿದ್ದಾರೆ, ನನ್ನನ್ನು ಓದಿಸಿಲ್ಲ ಅವರು. ಅದಕ್ಕೆ ನಾನು ಯಾವಾಗ್ಲೂ ಜಗಳ ಮಾಡ್ತಿದ್ದೆ. ಮತ್ತೆ ಯಾವಾಗಾದ್ರೆ ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಅಂತ ಇದ್ರಲ್ಲಿ ಮೆಡಿಟೇಷನ್ ಅಲ್ಲಿ ಯಾವಾಗಾದ್ರೆ ನೆನ್ಸ್ಕೊಂಡು ಗೊತ್ತಾಯ್ತು ನನ್ಗೆ, ಅವತ್ತಿಂದ ನಾನು ಯಾರನ್ನು ಜಡ್ಜ್ ಮಾಡಲ್ಲ ಮಾಸ್ಟರ್ಸ್. ಓಕೆ ನಾನೇ ನನ್ನ ಲೈಫ್ನ ನಾನು ಡಿಸೈನ್ ಮಾಡ್ಕೊಂಡ್ ಬಂದಿದ್ದೀನಲ್ಲ, ಸುಮ್ನೆ ಅವ್ರ ಮೇಲೆ ಯಾಕೆ ನಾನು ಜಡ್ಜ್ ಮಾಡ್ಬೇಕು ಅಂತ ಇವಾಗ ಯಾರ ಮೇಲೆ ಜಗಳಕ್ಕೆ ಹೋಗಲ್ಲ. ಆ ತರ ಇತ್ತು ಮಾಸ್ಟರ್ಸ್. ಮತ್ತೆ ನನ್ಗೆ ಹೆಲ್ತ್ ಇಶ್ಯೂಸ್ ಅಂತ ಹೇಳ್ದಲ್ಲ, ಮೈಗ್ರೇನ್ ಕರೆಕ್ಟ್ ಆಗಿ ಮೆಡಿಟೇಷನ್ ಬಂದ್ 1 ಇಯರ್ಗೆ ನನ್ಗೆ ಯಾಕಂದ್ರೆ ಫುಲ್ ಚೇಂಜ್ ಆಗಿರ್ಲಿಲ್ಲ ನಾನು, ಏನೋ ಸ್ವಲ್ಪ ಅಷ್ಟಿಷ್ಟು ಮಾಡ್ತಿದ್ದೆ ಅಷ್ಟೇ ಅಲ್ಲ, ಅದಕ್ಕೆ ಹೋಗಿಲ್ಲ ಮೈಗ್ರೇನ್ ತಲೆನೋವು. 1 ಇಯರ್ ಆದ್ಮೇಲೆ ಕಂಟಿನ್ಯೂಸ್ ಆಗಿ ಯಾವಾಗಾದ್ಲೆ ಮಾರ್ನಿಂಗ್ ಟೈಮು ಫ್ರೀ ಇರೋವಾಗ ಯಾವಾಗಾದ್ರೆ ಅವಾಗ ಮಾಡ್ತಿದ್ನು, ಮೈಗ್ರೇನ್ ಕಂಟ್ರೋಲ್ ಬಂತು ಮಾಸ್ಟರ್ಸ್. ಹೆಲ್ತ್ ಇಶ್ಯೂಸ್ ಎಲ್ಲ ಕಡಿಮೆ ಆಯ್ತು. ಮತ್ತೆ ನಮ್ಮ ಮನೇಲಿನೂ ಹಂಗೆ ಚೇಂಜ್ ಆಗಿದ್ದಾರೆ, ಅವರುನು ವೆಜಿಟೇರಿಯನ್ ಆಗೇ ಬದಲಾವಣೆ ಆಗಿದ್ದಾರೆ. ಯಾಕಂದ್ರೆ ಇವಳಿಗೆ ಅದೇ ಸ್ವಲ್ಪ ಚೆನ್ನಾಗಿದೆಲ್ಲ, ಇದ್ರಲ್ಲಿ ಏನೋ ಇದೆ ಅಂತ ಹೇಳಿ ಅವರು ಚೇಂಜ್ ಆಗಿದ್ದಾರೆ. ಈ ತರ ನನ್ಗೆ ಇದು ಹೆಲ್ತ್ ಇಶ್ಯೂಸ್ ಓಕೆ ಆಯ್ತು. ಆಮೇಲೆ ನನ್ ಮಗಗೆ ಮಾಸ್ಟರ್ಸ್ ಇದು ಕಣ್ಣು ರೈಟ್ ಸೈಡ್ ಕಣ್ಣು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅವನ್ಗೆ ಮೆಡಿಟೇಷನ್ ಮಾಡ್ತಿದ್ವಿ, ಚಿಕ್ಕವನ್ ಇವಾಗಿನ್ನ 8 ಇಯರ್ಸ್ ಮಾಡ್ತಿದ್ದೆ. ಹಾಸ್ಪಿಟಲ್ಗೆ ಹೋದ್ವಿ, ಸ್ಪೆಕ್ಸ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಲೈಟ್ ಆನ್ ಮಾಡಿದ್ರೆ ಅವ್ನ್ ಇರಲ್ಲ, ಮಮ್ಮಿ ಲೈಟ್ ಆಫ್ ಮಾಡು ಅಂತಿದ್ದ. ಅವನ್ಗೆ ಐ ಪಿರಮಿಡ್ ಈಗ ಐಸ್ಗೆ ಹಾಕೊಂತಾರಲ್ಲ ಅದ್ ತಗೊಂಬಂದು ನಾನ್ ಮೆಡಿಟೇಷನ್ ಮಾಡಿಸ್ತಿದ್ದೆ ಮಾಸ್ಟರ್. 3 ಮಂತ್ಸ್ ಪೇನ್ ಎಲ್ಲ ಕಡಿಮೆ ಆಗಿದೆ. ಇವಾಗ ಸ್ಪೆಕ್ಸ್ ಹಾಕಲ್ಲ ಅವನು, ಸ್ಪೆಕ್ಸ್ ಹಾಕ್ತಿರ ಬರಿತಾನೆ ಓದ್ತಾನೆ, ಅಷ್ಟು ಚೇಂಜಸ್ ಇದೆ ಮಾಸ್ಟರ್ಸ್. ಪಿರಮಿಡ್ ಎನರ್ಜಿ ಅಂದ್ರೆ ಅಷ್ಟಿದೆ. ಅದಕ್ಕೆ ಅವಾಗಿಂದ ಪಿರಮಿಡ್ ಕೆಳಗಡೆನೆ ಕೂರ್ಸ್ಕೊಂಡು ಅವ್ರಿಗೆ ಮೆಡಿಟೇಷನ್ ಮಾಡಿಸ್ತೀನಿ. ಪಿರಮಿಡ್ ಕೆಳಗಡೆ ಇರೋ ನೀರೇ ಯೂಸ್ ಮಾಡ್ತಿದೀವಿ ಮಾಸ್ಟರ್ಸ್ ನಮ್ ಮನೇಲಿ, ಅಡ್ಗೆಗಾಗ್ಲಿ ಇಲ್ಲ ಅಂದ್ರೆ ಕುಡಿಯಕ್ಕಾಗ್ಲಿ ಪಿರಮಿಡ್ ವಾಟ್ರೇ ಯೂಸ್ ಮಾಡ್ತಿದೀವಿ. ಮತ್ತೆ ಇನ್ನೊಂದ್ ಏನಾಯ್ತಂದ್ರೆ ಇದೇ ತರ ನಾವು ಇದು ಹಿಮಾಲಯಕ್ಕೆ ಹೋಗಿದೀವಿ, ಪ್ರಕಾಶ್ ಬಾಬು ಸರ್ ಆರ್ಗನೈಸ್ ಮಾಡಿದ್ರು, ಹಿಮಾಲಯಕ್ಕೆ ಹೋಗಿದೀವಿ. ನಾವ್ ಹೋಗೋದೇ ನನ್ಗ ಇದೇ ಇರ್ಲಿಲ್ಲ, ಹೋಗ್ತೀನಿ ಅಂತಾನೆ ಗೊತ್ತಿಲ್ಲ. ನಮ್ಮ ಅಕ್ಕ ಈ ತರ ಆರ್ಗನೈಸ್ ಮಾಡಿದಾರೆ ಹೋಗೋಣ ಬಾ ಅಂತ ಅಂದ್ರು. ಅಯ್ಯೋ ಇಲ್ಲಿ ಮನೇಲಿ ಕಳಿಸ್ತಾರೋ ಕಳ್ಸಲ್ಲೋ ಹೆಂಗೆ ಅಂತ ಅಂದ್ರೆ ನಾನ್ ಕೇಳ್ತೀನಿ ಬನ್ನಿ ಅಂತ ಅಂದ್ರು. ಇವ್ರು ಕೇಳಿದ ತಕ್ಷಣ ಒಪ್ಕೊಂಡಿದ್ದಾರೆ ಮಾಸ್ಟರ್ಸ್. ಫಸ್ಟ್ ಎಲ್ಗೂ ಕಳಿಸ್ತಿರ್ಲಿಲ್ಲ, ಅವರೇ ಕರ್ಕೊಂಡ್ ಹೋಗ್ತಿದ್ರು, ಅವರೇ ಕರ್ಕೊಂಡ್ ಬರ್ತಿದ್ರು ಅಂತ. ಅವರು ಸಡನ್ ಆಗಿ ಚೇಂಜ್ ಆಗಿ ಹಿಮಾಲಯ ಕಳಿಸಿದ್ರು. ಆಮೇಲೆ ಬಂದ್ಮೇಲೆ ಧರ್ಮಸ್ಥಳಕ್ಕೆ ಹೋಗ್ತಿದೀವಿ,
ಹೋಗ್ತಿದೀವಿ, ಹೋಗಿ ರಿಟರ್ನ್ ಬರ್ತಿದೀವಿ. ಘಾಟ್ ಸೆಕ್ಷನ್ ಅಲ್ಲಿ ಯಾವಾಗ ಮಾರ್ನಿಂಗ್ 2 ಆಗಿದೆ. ಆ ಟೈಮಲ್ಲಿ ಬರ್ತಿದ್ರೆ ನಮ್ಗೆ ಒಂದ್ ಆಕ್ಸಿಡೆಂಟ್ ಆಯ್ತು ಮಾಸ್ಟರ್ಸ್. ಬಸ್ಸು KSRTC ಬಂದು ನಮ್ಗೆ ವೆಹಿಕಲ್ಗೆ ಇದಾಯ್ತು. ನಾವು ಡಿವೈಡರ್ಗೆ ಹೊಡೆದ್ಬಿಟ್ಟು ಲೆಫ್ಟ್ ಸೈಡ್ 2 ಟೈರು ಪಂಚರ್ ಆಗ್ಬಿಡ್ತು. ಕಾರೇ ಮೂವ್ ಆಗ್ತಿಲ್ಲ ಆ ಘಾಟ್ ಸೆಕ್ಷನ್ ಅಲ್ಲಿ. ಅಂತ ಪರಿಸ್ಥಿತಿ. ಇವರೆಲ್ಲ ನಮ್ಮ ಮನೆಯಲ್ಲಿ ಅವರೆಲ್ರು ಇನ್ನ ಅವಾಗ ಅಷ್ಟು ಮೆಡಿಟೇಷನ್ ಬಂದಿಲ್ಲ. ನಾನೊಬ್ಳೆ ಅವಾಗ ಅಷ್ಟು ಮಾಡ್ತಿದ್ದು. ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಕಾರೇ ಮೂವ್ ಆಗ್ತಿಲ್ಲ, ಫುಲ್ಲು ಕತ್ಲು. ಸರಿ ಅಂತ ಪತ್ರಿ ಸಾರ್ ನೆನ್ಸ್ಕೊಂಡ್ ಸೈಡಲ್ಲಿ ಕೂತ್ಕೊಂಡು ಒಂದ್ 5 ನಿಮಿಷ ಕಣ್ ಮುಚ್ಕೊಂಡ್ ಕೂತ್ಕೊಂಡೆ ಮಾಸ್ಟರ್ಸ್. ಎಷ್ಟ್ ಚೆನ್ನಾಗ್ ಐಡಿಯಾ ಬಂತಂದ್ರೆ ನಮ್ಮ ಹಸ್ಬೆಂಡ್ಗೆ ಎಲ್ಲ ಲಗೇಜ್ ಎಲ್ಲ ರೈಟ್ ಸೈಡ್ ಇಟ್ಬಿಟ್ಟು ನಾವೆಲ್ಲ ಒಬ್ರ ಮೇಲೆ ಒಬ್ರು ಕೂತ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಯ್ತು. ಒಂದು 2 ಕಿಲೋಮೀಟರ್ಸ್ ಬಂದಿದೀವಿ. ಬಂದ್ರೆ ಅವಾಗ ಸ್ವಲ್ಪ ರೋಡ್ ಸೈಡ್ ಏನೋ ಕೆಲಸ ಮಾಡೋರಿದ್ರು, ಅವ್ರು ಸ್ವಲ್ಪ ನಮ್ಗೆ ಪ್ಲೇಸ್ ಕೊಟ್ರು, ಅಲ್ಲೇ ಇದೀವಿ. ನೆಕ್ಸ್ಟ್ ಡೇ ಇದಾಯ್ತು, ರೆಡಿ ಆಯ್ತು, ಬಂದ್ವಿ ಮಾಸ್ಟರ್ಸ್. ಬಂದ್ಮೇಲೆ ಬರ್ತಾ ಬರ್ತಾ ವಾಟರ್ ಫಾಲ್ಸ್ ಇತ್ತು. ಸರಿ ಅಂತ ಮಕ್ಳಿಗ್ ತೋರ್ಸೋಣ ಅಂತ ಹೋಗಿದೀವಿ. ಫೋಟೋ ತಗೊಳಕಂತ ನಾನ್ ಮೇಲೆ ಸ್ವಲ್ಪ ಹೋಗ್ತಿದೀನಿ, ಮೇಲೆಯಿಂದ ಜಾರ್ ಬಿದ್ದಿದೀನಿ ಮಾಸ್ಟರ್ಸ್ ನಾನು ಕೆಳಗಡೆಗೆ. ನನ್ಗೆ ಅಷ್ಟು ಬಿದ್ದಿದೀನಿ, ಏನಾಯ್ತೋ ಗೊತ್ತಿಲ್ಲ ನನ್ಗೆ. ಸುಮ್ನೆ ಕುತ್ಕೊಂಡ್ಬಿಟ್ಟೆ. ಅಲ್ಲಿ ಬಿದ್ದಿರೋ ಫೋರ್ಸ್ಗೆ ಅವ್ರೆಲ್ಲೂ ಭಯ ಪಟ್ಟಿದ್ದಾರೆ, ಏನೋ ಆಯ್ತು ಇವಳಿಗೆ. ಎಲ್ರು ಬಂದಿದ್ದಾರೆ ನನ್ ಈ ತರ ಹತ್ತಕ್ಕೆ. ಆದ್ರೆ ನಾನ್ ಯಾರ ಸಪೋರ್ಟ್ ತಗೊಂಡಿಲ್ಲ ಮಾಸ್ಟರ್ಸ್. ಒಬ್ಳೆ ಆಚೆ ಬಂದಿದೀನಿ. ಇದೆಲ್ಲ ಆಗಿದೆ. ಇದೆಲ್ಲ ಏನಂದ್ರೆ ಮೆಡಿಟೇಷನ್ ಪವರೇ ಅಂತ ನನ್ಗೆ ಅವಾಗ ಗೊತ್ತಾಯ್ತು. ಯಾಕಂದ್ರೆ ಧ್ಯಾನ ಅಭ್ಯಾಸ ಮಾಡ್ತಾ ಮಾಡ್ತಾ ನಮ್ಗೆ ಸ್ವಲ್ಪ ಶಕ್ತಿಗಳು ಅನ್ನೋದು ಬರುತ್ತೆ ಅಂತ ನನ್ಗೆ ಗೊತ್ತಾಯ್ತು. ಸ್ವಲ್ಪ ಇಂಟ್ಯೂಷನ್ ಬರೋದಾಗ್ಲಿ, ಇಲ್ಲಾಂದ್ರೆ ಹಾಸ್ಟೆಲ್ ಟ್ರಾವೆಲ್ ಮಾಡೋದಾಗ್ಲಿ, ವಿಜನ್ಸ್ ಕಾಣಿಸೋದಾಗ್ಲಿ, ಇದೆಲ್ಲ ಬರುತ್ತೆ ಅಂತ ಅಭ್ಯಾಸ ಮಾಡಿದ್ರೇನೆ ಇದೆಲ್ಲ ಬರುತ್ತೆ ಅಂತ ಗೊತ್ತಾಯ್ತು ಮಾಸ್ಟರ್ಸ್. ಮತ್ತೆ ಇನ್ನೊಂದ್ಸತಿ ಹಾಸ್ಟೆಲ್ ಟ್ರಾವೆಲ್ ಅನ್ನೋದು ಗೊತ್ತಿಲ್ಲ ನನ್ಗೆ. ಕೂತ್ಕೊಂಡ್ ಮನೇಲಿ ಮೆಡಿಟೇಷನ್ ಮಾಡ್ತಿದ್ರೆ ನನ್ನ ಸೋಲ್ ಅನ್ನೋದು ಆಚೆ ಬಂದ್ಬಿಟ್ಟು ಈ ತರ ಸೀಲಿಂಗ್ಗೆ ಮೇಲೆ ಇದೆ. ನನ್ನ ಶರೀರ ನಾನ್ ನೋಡ್ಕೊಂತಿದೀನಿ. ಏನು ಮೂವ್ಮೆಂಟ್ಸ್ ಇಲ್ಲ ಶರೀರಕ್ಕೆ. ಭಯ ಆಗ್ತಿದೆ. ಆದ್ರೆ ಅವೇರ್ನೆಸ್ ಅಲ್ಲಿ ಇದೀನಿ. ಭಯ ಆಗ್ತಿದೆ. ಈ ತರ ಕೈ ಕದಲ್ಸ್ತಿದ್ರುನು ಆಗ್ತಿರ್ಲಿಲ್ಲ. ಮತ್ತೆ ಅವಾಗ ಸ್ವಲ್ಪ ಗಾಬರಿ ಪಟ್ಟಿದೀನಿ. ಆಮೇಲೆ ರಿಟರ್ನ್ ಬಂದ್ಬಿಟ್ಟು ಅವಾಗ ತುಂಬಾ ಚೆನ್ನಾಗಿತ್ತು ಆ ಜರ್ನಿ ಅನ್ನೋದು. ಇನ್ನೊಂದ್ಸತಿ ಹೋಗ್ತಾ 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 ಎಷ್ಟು ತುಂಬಾ ಲೈಟಿಂಗ್ ಕಾಣಿಸೋದು, ಈ ತರ ಎಲ್ಲ ಆಗಿದೆ ಮಾಸ್ಟರ್ಸ್. ಪರಿವರ್ತನೆ ಆಗಿದೀನಿ ಮಾಸ್ಟರ್ಸ್. ತುಂಬಾ ಚೇಂಜಸ್ ಆಗಿದೀನಿ. ಯಾಕಂದ್ರೆ ಫಸ್ಟ್ ಇರೋದಕ್ಕೆ ಮೆಡಿಟೇಷನ್ ಬಿಫೋರ್, ಮೆಡಿಟೇಷನ್ ಆಫ್ಟರ್ಗೆ ತುಂಬಾ ಬದಲಾವಣೆ ಆಗಿದೆ. ಅವಾಗ ಹೆಂಗಂದ್ರೆ ಮಾತಾಡ್ತಿದ್ರೆ ಅವಾಗ ಚೆನ್ನಾಗ್ ಆಗ್ತಿರ್ಲಿಲ್ಲ. ಇವಾಗ ಮಾತಾ ಇದ್ರೆ ಚೆನ್ನಾಗಿರ್ಬೇಕು. ಒಬ್ಬರನ್ನ ನಾವು ಬ್ಲೈಂಡ್ ಮಾಡೋದಾಗ್ಲಿ, ಗೈಡ್ ಮಾಡೋದಾಗ್ಲಿ ಈ ತರ ಇರಬಾರ್ದು. ಒಬ್ರದ್ದು ನಮ್ಗ್ ಬೇಕಾಗಿಲ್ಲ ಅಂತ ಬೇರೆಯವ್ರದ್ದು ಯಾರ್ದು ಮಾತಾಡಲ್ಲ ಮಾಸ್ಟರ್ಸ್. ಅವಾಗ ಫಸ್ಟ್ ಅದೇ ಮಾತಾಡ್ಕೊಂತಿದ್ವಿ. ಸುಮ್ನೆ ಟೈಮ್ ವೇಸ್ಟ್ ಮಾಡಿದೀನಿ ಅವಾಗ. ಇವಾಗ ಏನು ಇಲ್ಲ. ಯಾವಾಗ ಟೈಮ್ ಸಿಗುತ್ತೋ, ಯಾವಾಗ ಯೂಟ್ಯೂಬ್ ಅಲ್ಲಿ ಎಲ್ಲ ಕೇಳೋಣ, ಇಲ್ಲಾಂದ್ರೆ ಕ್ಲಾಸ್ಗಳು ಯಾವ್ದಾದ್ರು ಬಂದ್ರೆ ಇದ್ ಮಾಡ್ಕೊಳ್ಳೋಣ ಅಂತ ಒಂದಿರುತ್ತೆ. ಇನ್ನೊಂದ್ ಏನಂದ್ರೆ ನಾನ್ ಮೆಡಿಟೇಷನ್ ಬಂದ್ಮೇಲೆನೆ ಮಾಸ್ಟರ್ಸ್ ನಾನ್ ಕನ್ನಡ ಕಲ್ತಿದ್ದು. ಅಷ್ಟಕ್ ಮುಂಚೆ ನಾನ್ ಕನ್ನಡ ಕಲ್ತಿಲ್ಲ. ಕನ್ನಡ ಅನ್ನೋದ್ ಅರ್ಥನೂ ಆಗ್ತಿರ್ಲಿಲ್ಲ, ಮಾತಾಡಕ್ಕೂ ಬರ್ತಿರ್ಲಿಲ್ಲ. ಯಾವಾಗಾದ್ರೆ ಮೆಡಿಟೇಷನ್ ಬಂದು ನಾನ್ ಪಿರಮಿಡ್ ವ್ಯಾಲಿಗಾಗ್ಲಿ ಎಲ್ಲಾದ್ರೂ ಈ ತರ ಈ ಸರೌಂಡಿಂಗ್ ಅಲ್ಲಿ ಏನಾದ್ರೂ ಪ್ರೋಗ್ರಾಮ್ಸ್ ನಡೀತಿದ್ರೆ ಅವಾಗ ಹೋಗ್ತಿದ್ರೆ ಎಲ್ಲಾರು ಮಾತಾಡ್ತಿದ್ರಲ್ಲ, ಅವಾಗ ಕೇಳ್ಸ್ಕೊಂಡ್ ನಾನಷ್ಟಕ್ ನಾನೇ ಕಲ್ತಿದ್ದೀನಿ. ಅವತ್ತು ನಾನು ಮನೇಲಿ ತೆಲುಗುನೇ ಮಾಸ್ಟರ್ಸ್ ಮಾತಾಡೋದು. ಹಂಗಾಗಿ ಕನ್ನಡ ಒಂದ್ ಕಲ್ತಿದ್ದೀನಿ. ಮತ್ತೆ ಇನ್ನೇನಂದ್ರೆ ನಮ್ಮ ಹಸ್ಬೆಂಡ್ಗೆ ಮೊನ್ನೆ ಈ ತರ ಸ್ವಲ್ಪ ಕೈ ಫ್ರಾಕ್ಚರ್ ಆಗಿತ್ತು. ಅವ್ರು ಇಷ್ಟುವರೆಗೂ ಕಂಟಿನ್ಯೂಸ್ ಮೆಡಿಟೇಷನ್ ಮಾಡಿಲ್ಲ. ಯಾವಾಗೋ ಫ್ರೀ ಸಿಗೋವಾಗ ಮಾಡ್ತಿದ್ರಷ್ಟೇ. ಕೈ ಸ್ವಲ್ಪ ಫ್ರಾಕ್ಚರ್ ಆಗ್ಬಿಟ್ಟು ರೆಸ್ಟ್ ಅಲ್ಲಿ ಇದ್ರು ಮಾಸ್ಟರ್. 3 ಮಂತ್ಸ್ ರೆಸ್ಟ್ ಅಲ್ಲಿ ಇದ್ರು. ಎಲ್ಲ ಸ್ಕ್ಯಾನಿಂಗ್ ಆಯ್ತು, ಎಲ್ಲ ಎಕ್ಸ್ರೇ ಎಲ್ಲ ತೆಗ್ದ್ಬಿಟ್ಟು ಕೈ ಫ್ರಾಕ್ಚರ್ ಆಗಿತ್ತಲ್ಲ, ರೆಸ್ಟ್ ಅಲ್ಲಿ ಇದ್ರು. ಅವಾಗ ಅವ್ರು 41 ಡೇಸ್ ಕಂಟಿನ್ಯೂ ಆಗಿ ಮಾಡಿದ್ದಾರೆ ಮಾಸ್ಟರ್ಸ್. ಏನೇ ಒಂದ್ ಇದಿಲ್ದಿರ ಅವ್ರು ಬರಲ್ಲ ಅಲ್ಲ ಮೆಡಿಟೇಷನ್ಗೆ. ಅದಕ್ಕೆ ಕೈ ಸ್ವಲ್ಪ ಅದಾಗಿತ್ತೆ, ಅದಕ್ಕೆ ಅವ್ರು ಮೆಡಿಟೇಷನ್ ಬಂದಿದ್ದಾರೆ. ಅವತ್ತಿಂದ ಅವ್ರು ಇವತ್ವರೆಗೂ ಮೆಡಿಟೇಷನ್ ಮಾಡ್ದಿರಾ ಆಚೆ ಹೋಗಲ್ಲ. ಅಷ್ಟು ನಂಬಿದೀವಿ. ಏನಕ್ಕೆ ಆಗ್ಲಿ ನಂಬಿಕೆ ಇರ್ಬೇಕು ನಮ್ಗೆ. ನಂಬಿಕೆ ಇಲ್ದಿರ ಸುಮ್ನೆ ಅವ್ರು ಏನೋ ಹೇಳಿದಾರ ಅಂತ ಇಲ್ಲ. ನಾವಷ್ಟಕ್ ನಾವು ಟ್ರೈ ಮಾಡಿ ನಂಬಿದ್ರೇನೆ ನಮ್ಗೆಲ್ಲ ರಿಸಲ್ಟ್ ಅನ್ನೋದು ಬರುತ್ತೆ ಅಂತ ನಾನು ಇದ್ರಲ್ಲಿ ತಿಳ್ಕೊಂಡಿದೀನಿ. ಮತ್ತೆ ನನ್ನ ಮಕ್ಳು ಅಷ್ಟೇ ಮಾಸ್ಟರ್ಸ್. ಅವ್ರು ಮೆಡಿಟೇಷನ್ ಮಾಡೇ ಹೋಗ್ತಾರೆ.
ಇನ್ನೊಂದೇನಂದ್ರೆ ಇದು ನಮ್ ಸುತ್ತಮುತ್ತ ಏನೇ ಇದಾಗ್ಲಿ ಯಲಹಂಕದಲ್ಲಿ ನಾವು ಆರ್ಗನೈಸ್ ಮಾಡೋದಾಗ್ಲಿ ರ್ಯಾಲೀಸ್ ಆಗ್ಲಿ ಎಲ್ಲದಕ್ಕೂ ಅಟೆಂಡ್ ಆಗ್ತೀವಿ. ನಮ್ಮ ಕಾನ್ಸೆಪ್ಟ್ ಏನಂದ್ರೆ ನಮ್ಗೆ ಚೆನ್ನಾಗಿ ಆಗಿದೆ ಧ್ಯಾನಕ್ ಬಂದ್ಮೇಲೆ ನಾವು ಬೇರೆಯವ್ರಿಗೆ ಹೇಳ್ಬೇಕು, ಧ್ಯಾನ ಪ್ರಚಾರ ಮಾಡ್ಬೇಕು. ಯಾರಿಗೇ ಆಗ್ಲಿ ಫೋನ್ ಮುಖ ಆಚೆ ಹೋಗೋಕ್ ಟೈಮ್ ಸಿಗ್ಲಿಲ್ಲ ಅಂದ್ರೂನು ಫೋನ್ ಮುಖ ಆದ್ರೂ ನಾನು ಪರ್ ಡೇ ಇಬ್ರಿಗೋ ಮೂವರ್ಗೋ ನಾನು ತಿಳಿಸ್ತಾ ಇದ್ದೀನಿ ಮಾಸ್ಟರ್ಸ್. ಈ ತರ ನಾನ್ ಧ್ಯಾನ ಪ್ರಚಾರ ಮಾಡ್ತಾ ಇರ್ತೀನಿ. ಎಲ್ಲೇ ಆಪರ್ಚುನಿಟಿ ಬಂದ್ರುನು ಹೋಗ್ತೀವಿ ಬರ್ತೀವಿ. ಆ ಭಕ್ತಿ ಮಾರ್ಗಕ್ಕಿಂತ ಧ್ಯಾನದಲ್ಲಿ ನಾನು ತುಂಬಾ ಚೇಂಜಸ್ ಆಗಿದ್ದೀನಿ. ತುಂಬಾ ರಿಸಲ್ಟ್ ಬಂದಿದೆ ಅಂತ ತಿಳ್ಕೊಂತೀನಿ ಮಾಸ್ಟರ್ಸ್ ಅಂತ ಹೇಳ್ತೀನಿ. ಒಂದ್ ನಿಮಿಷ ಮಾಸ್ಟರ್. ಮತ್ತೆ ನಮ್ಮ ಅಕ್ಕ ಅವರು ಹೇಳ್ತಿದ್ರು ಈ ತರ ಕರ್ಮ ಪ್ರಕ್ಷಾಳನ ಆಗುತ್ತೆ ಮೆಡಿಟೇಷನ್ ಮಾಡಿದ್ರೆ, ಫಾಸ್ಟ್ ಲೈಫ್ದೆಲ್ಲ ನೋಡ್ಕೊಂತೀಯ ಅಂತ ಹೇಳ್ತಿದ್ರು. ಸರಿ ಅಂತ ನಾನು ಸಾಧನೆ ಮಾಡ್ತಿದ್ದೆ, ತುಂಬಾನೇ ಸಾಧನೆ ಮಾಡ್ತಿದ್ದೆ. ಮಾಡ್ತಾ ಮಾಡ್ತಾ ನನ್ಗೆ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಆಯ್ತು ಮಾಸ್ಟರ್ಸ್. ಅದೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ಹೆಂಗಂದ್ರೆ ಆಫ್ಟರ್ನೂನ್ ಟೈಮಲ್ಲಿ ಮೆಡಿಟೇಷನ್ ಕೂತಿದ್ದೀನಿ, ಮಕ್ಳಿಬ್ರು ಸ್ಕೂಲ್ಗೆ ಹೋಗಿದ್ದಾರೆ. ಯಾರನ್ನ ಎತ್ಕೊಂಡು ಹೋಗ್ತಿದ್ದಾರೆ, ನನ್ಗೆ ಆತರ ವಿಷನ್ ಕಾಣಿಸಿರೋದು. ಎತ್ಕೊಂಡು ಹೋಗ್ತಿದ್ರೆ ನಾನು ಯಾರನ್ನು ಎತ್ಕೊಂಡು ಹೋಗ್ತಿರೋ ಈ ತರ ಯಾರನ್ನ ಎತ್ಕೊಂಡು ಹೋಗ್ತಿದಾರೆ ಅಂತ ನೋಡ್ತಿದ್ದೀನಿ. ಯಾರೋ ಅಜ್ಜಿ ಹಿಂದೆ ತಿರುಗ್ಬಿಟ್ಟು ನಿನ್ನೆ ಅಲ್ಲ ಎತ್ಕೊಂಡು ಹೋಗ್ತಿರೋದು ಅಂತ ಹೇಳ್ತಿದ್ರು. ನಾನು ಅವಾಗ ಸರಿ ನಡೀರಿ ನಾನು ಬರ್ತೀನಿ, ನನ್ಗೆ ಇಲ್ಲಿ ಮೆಡಿಟೇಷನ್ ಮಾಡಕ್ ಸರಿಯಾಗಿ ಬಿಡ್ತಿಲ್ಲ ಅಂತ ಹೇಳಿ ನಾನು ಅಂತ ಇದೀನಿ. ಮತ್ತೆ 1 ಸೆಕೆಂಡ್ ಅಲ್ಲೇ ಚೇಂಜ್ ಆಗ್ಬಿಟ್ಟಿದ್ದೀನಿ. ಹೆಂಗಂದ್ರೆ ಅಯ್ಯೋ ನನ್ಗೆ ಚಿಕ್ಕ ಮಕ್ಳಿದಾರೆ, ನಾನೇನಕ್ ಬರ್ತೀನಿ, ನಾನ್ ಬರಲ್ಲ ಅಂತ ಹೇಳ್ತಿದ್ದೀನಿ. ಅವ್ರು ಇಲ್ಲ ಬಾ ಅಂತ ಕರೀತಾ ಇದಾರೆ. ನಾನು ನನ್ ಮಕ್ಳಿದಾರೆ ನಾನ್ ಬರಲ್ಲ ಅಂತ ಹೇಳ್ತಾ ಇದೀನಿ. ಅವ್ರು ಹೋಗಿದ್ದಾರೆ ಮಾಸ್ಟರ್ಸ್. ಆ ಭಯ ನನ್ಗೆ 3 ಮಂತ್ಸ್ ತುಂಬಾ ಸಫರ್ ಆಗ್ಬಿಟ್ಟಿದ್ದೀನಿ. ಯಾಕಂದ್ರೆ ಈ ತರ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ, 3 ಮಂತ್ಸ್ ಭಯ ಪಟ್ಟಿದ್ದೀನಿ. ಮತ್ತೆ ಇಲ್ಲೇ ಮಾರುತಿ ನಗರಲ್ಲಿ ಗ್ರೂಪ್ ಮೆಡಿಟೇಷನ್ ಮಾಡಿಸ್ತಿದ್ರು ಒಂದ್ ಅಜ್ಜಿ ತಾತ ಇಬ್ರು. ಗ್ರೂಪ್ ಮೆಡಿಟೇಷನ್ ಮಾಡ್ಸಿದ್ರೆ ಅವರು ನಮ್ಮ ಅಕ್ಕಗೆ ಹೇಳ್ದೆ, ನೋಡಿ ಈ ತರ ಆಯ್ತು, ನನ್ಗೆ ತುಂಬಾ ಭಯ ಆಗ್ತಿದೆ ಅಂತ. ಅವ್ರು ಎಷ್ಟೇ ಧೈರ್ಯ ಹೇಳಕ್ ಬಂದ್ರು ನನ್ಗೆ ಹೋಗ್ಲಿಲ್ಲ ಮಾಸ್ಟರ್ಸ್. ನೋಡಿ ಯಾವ್ದಕ್ಕೂ ಭಯ ಪಡಲ್ಲ, ಮರಣಕ್ಕೂ ಮಾತ್ರ ಭಯ ಪಡ್ತೀವಿ ಅಂತ ನನ್ಗೆ ಅವಾಗ ಗೊತ್ತಾಯ್ತು. ಆ ತರ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಆಮೇಲೆ ಅವ್ರು ಅಲ್ಲಿ ಕರ್ಕೊಂಡೋದ್ರು. 11 days ಮಾಸ್ಟರ್ಸ್ ನನ್ನ ಸೆಂಟ್ರಲ್ ಕೂರ್ಸ್ಬಿಟ್ಟು ಎಲ್ಲ ರೌಂಡ್ ಆಗಿ ಕುತ್ಕೊಂಡು ಮೆಡಿಟೇಷನ್ ಮಾಡ್ಸಿದ್ದಾರೆ. ಅದ್ ಮಾಡ್ಸಿದ್ಮೇಲೆ ನನ್ಗ ಆ ಭಯ ಹೋಗಿದೆ, ಡೆತ್ ಭಯ ಅನ್ನೋದು ಹೋಗಿದೆ. ಮತ್ತೆ ಕಾಲು ಫ್ರಾಕ್ಚರ್ ಆದ್ಮೇಲೆನು ಅಷ್ಟೇ, ನಾನು ಗಾಡಿಯಲ್ಲಿ ಹೋಗ್ತಿದ್ದೆ, ನನ್ಗೂ ಒಂಚೂರು ಇಲ್ಲಿ ನ್ಯೂಟನ್ ಅಲ್ಲಿ ಆಕ್ಸಿಡೆಂಟ್ ಆಯ್ತು. ಕಾಲು ಮತ್ತೆ ಬ್ಯಾಕ್ ಬೋನ್ ಎರಡೂ ಸ್ವಲ್ಪ ಇದಾಗಿತ್ತು. ಬ್ಯಾಕ್ ಬೋನ್ಗೆ ಎಷ್ಟು ಬೇಗ ನಾನು ಆಚೆ ಬಂದಿದ್ದೀನಿ ಅಂದ್ರೆ ಮಾಸ್ಟರ್ಸ್, ಕುತ್ಕೊಳಕ್ಕೂ ಆಗ್ಲಿಲ್ಲ. ಯಾರಾದ್ರೂ ಈ ತರ ಸಪೋರ್ಟ್ ಇದ್ರೇನೆ ಎದ್ದೊಳ್ತಿದ್ದೆ. ಅಷ್ಟು ಹಾಸ್ಪಿಟ್ಲಲ್ಲಿ ಎಷ್ಟು ಟ್ರೀಟ್ಮೆಂಟ್ ತಗೊಂಡ್ರು ಮೆಡಿಟೇಷನ್ ಮಾತ್ರ ನಾನು ತುಂಬಾ ಗಟ್ಟಿಯಾಗಿ ಇಟ್ಕೊಂಡಿದೀನಿ. ಇದ್ರಲ್ಲೇ ನಾನು ಮಾಡ್ಕೋಬೇಕು, ಆಚೆ ಬರ್ಬೇಕು ಅಂತ ಇದ್ರನ್ನೇ ನಂಬ್ಕೊಂಡಿದೀನಿ. ಅವ್ರೆಲ್ರು ನೋಡ್ತಿದ್ರು, ಏನು ಇವ್ರು ಕುತ್ಕೊಂಡು ಯಾವಾಗ್ಲೂ ಹಿಂಗ್ ಕಣ್ ಮುಟ್ಕೊಂಡೇ ಇರ್ತಾರೆ, ಏನ್ ಮಾಡ್ತಿರ್ತಾರೆ ಅಂತ ಹಾಸ್ಪಿಟ್ಲಲ್ಲಿ ಪಕ್ಕದಲ್ಲಿರೋರು, ನಾನ್ ಮೆಡಿಟೇಷನ್ ಮಾಡ್ತಿದ್ದಲ್ಲ. ಸರಿ ಅಂತ ಮತ್ತೆ 3 ಮಂತ್ಸ್ಗೆ ನನ್ಗೆ ಸ್ವಲ್ಪ ಎದ್ದು ನಡಿಯಕ್ ಆಗಿದೆ ಮಾಸ್ಟರ್ಸ್, ಬ್ಯಾಕ್ ಬೋನ್ದು. ಅದನ್ನು ಮೆಡಿಟೇಷನ್ ಅಲ್ಲೇ ಮಾಡ್ಕೊಂಡಿದೀನಿ, ಕ್ಯೂರ್ ಮಾಡ್ಕೊಂಡಿದೀನಿ. ಇವತ್ವರೆಗೂ ನಾನೊಂದು ಹಾಸ್ಪಿಟಲ್ಗೆ ಹೋಗಲ್ಲ. ಏನಾದ್ರೂ ತುಂಬಾ ಜಾಸ್ತಿ ಏನಾದ್ರೂ ಫ್ರಾಕ್ಚರ್ ಈ ತರ ಇದ್ರೇನೆ ಹೋಗ್ತೀನಿ, ಸುಮ್ನೆ ಹೋಗ್ತಿಲ್ಲ. ನೋ ಮೆಡಿಸಿನ್ ನೋ ಡಾಕ್ಟರ್ ಅಂತ ಪತ್ರಿ ಸರ್ ಹೇಳಿದಾರಲ್ಲ, ಅದನ್ನ ಫಾಲೋ ಮಾಡ್ತಾ ಇದೀವಿ. ಮನೆಯಲ್ಲೂ ಅಷ್ಟೇ ಮಾಸ್ಟರ್ಸ್, ಯಾರೂನು ಟ್ಯಾಬ್ಲೆಟ್ಸ್ ಏನು ತಗೊಳಲ್ಲ. ಈ ತರ ತುಂಬಾ ಬದಲಾವಣೆ ಇದೆ. ಮತ್ತೆ ಏನಂದ್ರೆ ಬುಕ್ಸ್ ರೀಡಿಂಗ್. ಫಸ್ಟ್ ಅಂದ್ರೆ ಮೆಡಿಟೇಷನ್ ಬರೋಕ್ ಮುಂಚೆ ಯಾರತ್ರ ಟೈಮ್ ಸಿಗುತ್ತಾ, ಯಾರತ್ರ ಫೋನ್ ಮಾತಾಡೋಣ, ಯಾರ ಬಗ್ಗೆ ಮಾತಾಡೋಣ ಅನ್ನೋದಿತ್ತು. ಆಮೇಲೆ ಇದೆಲ್ಲ ಸತ್ಯ ತಿಳ್ಕೊಂಡ್ಮೇಲೆ ಬುಕ್ಸ್ ರೀಡಿಂಗ್ ಆಗ್ಲಿ, ಇಲ್ಲ ಅಂದ್ರೆ ಒಳ್ಳೆ ಇವಾಗ ಯೂಟ್ಯೂಬ್ ಅಲ್ಲೆಲ್ಲ ನಮ್ದು ಎಷ್ಟೊಂದು ಚಾನಲ್ಗಳಲ್ಲಿ ಬರುತ್ತೆ. ಯಾವ್ದೋ ಒಂದ್ ಗ್ರೇಟ್ ಮಾಸ್ಟರ್ದಾಗ್ಲಿ ಕೇಳ್ಕೊಂತ ನಾವ್ ಮಾಡ್ಕೊಂತೀವಿ ಹೊತ್ತು ಯಾವ್ದು ಸುಮ್ನೆ ಬಾಯ್ ಬಿಟ್ಟು ವೇಸ್ಟ್ ಆಗಿ ಮಾತಾಡಕ್ ಹೋಗಲ್ಲ ಮಾಸ್ಟರ್ಸ್. ಅಷ್ಟೇ ಅಲ್ಲ, ಸುಮ್ನೆ ಎನರ್ಜಿ ವೇಸ್ಟ್ ಆಗುತ್ತೆ. ಮತ್ತೆ ನಾವು ಬಾಯ್ ಬಿಟ್ರೆ ಒಳ್ಳೇದಕ್ಕಾಗ್ಬೇಕು, ಒಬ್ರಿಗೆ ಯೂಸ್ ಆಗ್ಬೇಕು ಅಂತ ಇದಕ್ಕೆ ನಾವು ಮಾತಾಡ್ಬೇಕಂತ ನಾನ್ ತಿಳ್ಕೊಂಡಿದೀನಿ ಇದ್ರಲ್ಲಿ. ತುಂಬಾ ಬದಲಾವಣೆ ಆಗಿದೆ ಮಾಸ್ಟರ್ಸ್. ಇನ್ನೊಂದೇನಂದ್ರೆ ನಾವು ಇದಕ್ಕೆ
ಶ್ರೀರಂಗಪಟ್ಟಣ ಹೋಗಿದ್ವಿ, ಅಲ್ಲಿನೂ ಅಷ್ಟೇ ಮಾಸ್ಟರ್ಸ್. ಇದೆಲ್ಲ ನನ್ಗೆ ಚಾಲೆಂಜಸ್ ಅನ್ಕೊಂತೀನಿ, ಮತ್ತೆ ಒಳ್ಳೇದಕ್ಕೆ ಅನ್ಕೊಂತೀನಿ. ಯಾಕಂದ್ರೆ ಇದೆಲ್ಲ ಬಂದ್ರೆ ತಾನೇ ನಮಗೆ ಕಷ್ಟ ಸುಖ ಇದೆಲ್ಲ ಯಾವಾಗ್ಲೂ ಸುಖನೇ ಇರಬಾರ್ದು, ಕಷ್ಟನೂ ಇರ್ಬೇಕು ಸುಖನೂ ಇರ್ಬೇಕು. ಶ್ರೀರಂಗಪಟ್ಟಣ ಹೋಗಿದ್ದೀವಿ ಅಷ್ಟೇ, ಅಲ್ಲೂನು ಅಷ್ಟೇ ಸುಮ್ನೆ ಆ ತರ ನೀರಲ್ಲಿ ಆಟಾಡಕ್ ಹೋಗಿ ಜಾರ್ ಬಿದ್ದು ಅವಾಗೂ ಅಷ್ಟೇ ಸ್ವಲ್ಪ ಏಟಾಗಿ ಅದನ್ನು ಹಂಗೆ ಕ್ಯೂರ್ ಮಾಡ್ಕೊಂಡೆ. ಎಲ್ಲ ಮೆಡಿಟೇಷನ್ ಅಲ್ಲೇ ಮಾಡ್ತಿದ್ದೀನಿ ಮಾಸ್ಟರ್ಸ್. ಓಕೆ, ಟೈಮ್ ಇದೆಯಾ ಮೇಡಮ್ ಇನ್ನ? ಹಾ ಎಸ್ ಮೇಡಮ್, ಮಾತಾಡಿ. ಇನ್ನ 5 minutes ಇದೆ. ಓಕೆ ಮೇಡಮ್. ಓಕೆ ಮಾಸ್ಟರ್ಸ್, ಥ್ಯಾಂಕ್ ಯು ಮೇಡಮ್. ಈ ತರ ಇದೆ ಮಾಸ್ಟರ್ಸ್. ಮತ್ತೆ ಮೊನ್ನೆ ಇಲ್ಲಿ ಯಲಹಂಕದಲ್ಲಿ ಲಾಸ್ಟ್ ಇಯರ್ ಮೇ ಮೇ ಅಲ್ಲಿ ಮ್ಯೂಸಿಕ್ ಮೆಡಿಟೇಷನ್ ಅನ್ನೋದು ಮಾಡಿದೀವಿ ಯಲಹಂಕದಲ್ಲಿ. ತುಂಬಾ ಅದ್ಭುತವಾಗಿತ್ತು. ಎಲ್ಲೇ ಆಗ್ಲಿ ನಮ್ಮ ಕೈಯಿಂದ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ಮಾಡ್ತಾ ಇರ್ತೀವಿ, ಎಲ್ಲ ಸ್ಪ್ರೆಡ್ ಮಾಡ್ತೀವಿ. ಇವಾಗ ಜೂನ್ ಅಲ್ಲಿ ವೆಜಿಟೇರಿಯನ್ ಬೃಹತ್ ಮೆಗಾ ರ್ಯಾಲಿ ಇಟ್ಕೊಂಡಿದೀವಿ. ಅದಕ್ಕೂ ಎಲ್ಲ ಸಕ್ಸಸ್ ಮಾಡೋಣ ಅಂತ ಅನ್ಕೊಂತಾ ಇದೀವಿ ಮಾಸ್ಟರ್ಸ್. ಈ ತರ ಎಲ್ಲೇ ಆಪರ್ಚುನಿಟಿ ಬರುತ್ತೋ ಅಲ್ಲೆಲ್ಲ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಮಾಸ್ಟರ್ಸ್ ಎಲ್ಲಾದ್ರೂ ಲ್ಯಾಂಗ್ವೇಜ್ ಮಿಸ್ಟೇಕ್ಸ್ ಇದ್ರೆ ಕ್ಷಮಿಸಿ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ತುಂಬಾ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಪ್ರತಿಯೊಬ್ಬರ ಜೀವನದಲ್ಲೂ ಏರುಪೇರು ಅನ್ನೋದಿರುತ್ತೆ. ನಿಮ್ಮ ಜೀವನದಲ್ಲೂ ಸಹ ಅದನ್ನೆಲ್ಲ ದಾಟ್ಕೊಂಡು ನೀವು ಮೆಡಿಟೇಷನ್ಗೆ ಬಂದಿದ್ದೀರಾ. ಬಟ್ ಆದ್ರೆ ನಿಮ್ಗೆ ಸಪೋರ್ಟ್ ಸಿಗ್ತಾ ಇಲ್ಲ. ಅದು ಬರುವಂತಹ ಒಂದು ಭಾವ ಏನಿದೆ, ನೀವು ಬರ್ಲೇಬೇಕಾಯ್ತು, ಬಂದಿದ್ದೀರಾ. ಆದ್ರೆ ಪ್ರಾಪಂಚಿಕ ಅಡೆತಡೆಗಳು ಎಷ್ಟೇ ಇದ್ರು ಕೂಡ ನಿಮ್ಮ ಮೈಂಡ್ ಅಲ್ಲಿ ಒಂದು ಕಲ್ಪನೆ ಮೂಡ್ತು, ನಾನ್ ಮೆಡಿಟೇಷನ್ ಮಾಡ್ಲೇಬೇಕು ಅಂತ. ಆಮೇಲೆ ಪತ್ರಿಜಿ ಸರ್ ಅವರು ಕೂಡ ಬಂದು ನಿಮ್ಗೊಂದ್ ಸಂಕಲ್ಪ ಇತ್ತು. ಇದನ್ನೆಲ್ಲ ನೀವು ಅನುಭವ ಪಡ್ಕೊಂಡು ಆ ಅನುಭವ ನಿಮ್ಗೆ ಏನ್ ಪ್ರಯೋಜನ ಆಗಿದೆ ನಮ್ಮೆಲ್ರಿಗೂ ತಿಳಿಸ್ಕೊಟ್ಟಿದ್ದೀರಾ. ನಮ್ಗೆ ಇದರಿಂದ ಸಾಕಷ್ಟು ಮಾಹಿತಿಗಳು ತಿಳಿದ್ವು, ಅನುಭವಗಳು ಆದ್ವು. ತುಂಬಾ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಓಕೆ ಮೇಡಮ್, ಮಾಸ್ಟರ್ಸ್ ನ ಕೆಲವು ಪ್ರಶ್ನೆ ಅನಿಸಿಕೆಗಳನ್ನ ಇವಾಗ ತಗೊಳ್ಳೋಣ. ಓಕೆ ಮಾಸ್ಟರ್ಸ್, ಈಗ ನೇತ್ರ ಮೇಡಮ್ ಒಂದು ಅವರ ಧ್ಯಾನ ಅನುಭವಗಳನ್ನ ನಾವು ತಗೊಂಡಿದೀವಿ. ದಯವಿಟ್ಟು ಅವರು ಬಂದು ನಮಗೋಸ್ಕರ ಈ ಒಂದು ಜ್ಞಾನನ ನಮಗೆ ಕೊಟ್ಟಿದ್ದಾರೆ. ಕೃತಜ್ಞತೆಗಳನ್ನು ಸಲ್ಲಿಸುವುದಕ್ಕೋಸ್ಕರ ಒಂದು 5 ಮಾಸ್ಟರ್ಸ್ ನಾವು ಅನುಭವ ಕೊಡೋಣ. ಏನಾದ್ರೂ ಪ್ರಶ್ನೆ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ಹ್ಯಾಂಡ್ ರೈಸ್ ಮಾಡಿ. ಮೊದಲನೇದಾಗಿ ಹೇಮಾ ಮೇಡಮ್. ಎಸ್ ಮೇಡಮ್. ನಮಸ್ತೆ ಅಶ್ವಿನಿ ಮೇಡಮ್. ಎಸ್ ಮೇಡಮ್, ನಮಸ್ತೆ. ನೇತ್ರ ಮೇಡಮ್, ತುಂಬಾನೇ ಅದ್ಭುತ ನಿಮ್ಮ ಒಂದು ಜೀವನದ ಚರಿತ್ರೆ ಕೇಳ್ತಾ. ನಮಗೂನು ಸ್ಟಾರ್ಟಿಂಗ್ ಅಲ್ಲಿ ಇರೋಂಥವ್ರಿಗೆ ಮಾದರಿ. ನಾವೆಲ್ಲ ಇನ್ನು ಜನವರಿ ತಿಂಗಳಿಂದ ಬಂದಿರೋವಂಥದ್ದು, ಇನ್ನು 4 ತಿಂಗಳು ಕೂಡ ಆಗಿಲ್ಲ. ಆದ್ರೆ ಅನುಭವಗಳು ಅದ್ಭುತ. ಮಾಡ್ತಾ ಮಾಡ್ತಾ ಆಗುವಂತ ನಮ್ಮಲ್ಲಿನ ಬದಲಾವಣೆ ತುಂಬಾ ಸರಳವಾಗಿ ಹೇಳಿದ್ರಿ. ಎಷ್ಟು ಅಂದ್ರೆ ಮನೇಲಿ ಮಾತು ಆರಾಮ್ ಕುತ್ಕೊಂಡು ಒಬ್ರ ಹತ್ರ ನಾವ್ ಹೇಳ್ಕೊಳ್ಳೋ ತರ ಅಷ್ಟು ಸಹಜವಾಗಿ. ಈ ಸ್ಥಿತಿಗೆ ಕಾರಣ ನೀವು ಮಾಡ್ತಾ ಇರೋ ಧ್ಯಾನನೇ. ಇಲ್ಲ ಅಂದ್ರೆ ಭಾವನೆಗಳು ಬರೋದು, ಭಯ ಆಗೋದು, ಇನ್ನೊಂದು ಇರುತ್ತೆ. ನೀವು ಅದನ್ನ ಎಲ್ಲವನ್ನೂ ಮೀರಿ ಧ್ಯಾನ ಅಂದ್ರೆ ಗೊತ್ತಿಲ್ಲ, ಏನು ಈ ತರ ಗೊತ್ತಿಲ್ಲದೆ ನೀವು ಮಾಡಿರೋ ಸಾಧನೆ ನಿಜವಾಗೂನು ಸಮಾಜದಲ್ಲಿ ಈ ತರ ನಾವೆಲ್ಲರೂ ಧ್ಯಾನ ಮಾಡ್ತಾ ಇದ್ರೆ ಆಗೋವಂತ ಬದಲಾವಣೆ. ಈ ತರ ನೀವು ಮಾಡ್ತಾ ಇರೋ ಧ್ಯಾನ ಎಲ್ರೂ ಮಾಡ್ತಾ ಇದ್ರೆ ನಿಜವಾಗ್ಲೂ ಒಂದು ಗ್ರೇಟ್, ನಿಜವಾಗ್ಲೂ ಗ್ರೇಟ್. ಎಲ್ರು ಈ ತರ ಎಲ್ರು ವೆಜಿಟೇರಿಯನ್ ಆಗು ಅಂತ ಹೇಳ್ತಾರೆ, ಯಾರು ಆಗಕ್ ಸಾಧ್ಯ ಇಲ್ಲ. ಇದ್ ತಿನ್ಬೇಡ ಅದ್ ತಿನ್ಬೇಡ ಅಂತಾರೆ, ಬ್ಯಾನರ್ ಹಾಕ್ತಾರೆ, ಫೈಟಿಂಗ್ ಮಾಡ್ತಾರೆ, ಗಲಾಟೆ ಮಾಡ್ತಾರೆ, ಉಪಯೋಗ ಇಲ್ಲ. ನೀವು ನೋಡಿ ಎಷ್ಟು ಚೆನ್ನಾಗಿ ಧ್ಯಾನ ಮಾಡ್ತಾ ಮಾಡ್ತಾ ಆದ ಅನುಭವಗಳ ಅರ್ಥಕೊಂಡು ಅದನ್ನ ಫಾಲೋ ಮಾಡಿದ್ರಿ. ನಿಮ್ಮ ಆತ್ಮ ಜೊತೆ ನೀವಿದ್ರಿ. ನಿಜವಾಗ್ಲೂ ನಾವು ಎಲ್ಲ ಮಾಡಕ್ಕೆ ನಮಗೂ ಒಂದು ಪೂರಕ. ಆಮೇಲೆ ನಿಮ್ಮ ನಂಬರನ್ನ ಹಾಕಿ, ನಾನು ಇಲ್ಲೇ ತಿಂಡ್ಲಲ್ಲಿರೋದು, ವಿದ್ಯಾರಣ್ಯಪುರ ತಿಂಡ್ಲು. ಹಾಗಾಗಿ ನಾವ್ ಒಬ್ರಿಗೊಬ್ರು ಮೀಟ್ ಮಾಡ್ಬೋದು. ಹತ್ರ ಇರುವಾಗ, ಕ್ಲಾಸ್ಗಳಿರುವಾಗ ಅಥವಾ ಧ್ಯಾನ ಏನಾದ್ರು ಈ ತರ ಅಂದವಾಗ ನಮ್ಗೂನು ಒಂದೊಳ್ಳೆ ಅವಕಾಶ ಆಗುತ್ತೆ. ನಿಮ್ಮಂತವ್ರ ಸಹವಾಸ ನಮಗೂನು ಬೇಕು.
ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಅಶ್ವಿನಿ ಮೇಡಮ್, ಇನ್ನೊಂದು ವಿಷಯ ಹೇಳಕ್ಕಿತ್ತು. ಒಂದ್ ನಿಮಿಷ. ಸಾರಿ ಮೇಡಮ್. ಹಾ, ಇನ್ನೊಂದು ವಿಷಯ ಅಶ್ವಿನಿ ಮೇಡಮ್, ಇವಾಗ ಹುಣ್ಣಿಮೆ ಧ್ಯಾನದ ಬಗ್ಗೆ ಅಲ್ಲಿ ಪಿರಮಿಡ್ ವ್ಯಾಲಿ ಬಗ್ಗೆ ಮಾತಾಡ್ಬೇಕಿತ್ತು. 1 ನಿಮಿಷ ಟೈಮ್ ಇದೆಯಾ ಅಥವಾ ಆಮೇಲೆ ಮಾತಾಡೋಣ? ಎಸ್ ಮ್ಯಾಮ್. ನಾವೆಲ್ಲ ನೇತ್ರ ಮೇಡಮ್ ತರ ಯಾವಾಗ ಆಗೋದು? ಸಮಾಧಾನ ನೋಡಿ, ಎಷ್ಟು ಸಮಾಧಾನ ಕೂತು ಹೇಳುವಾಗೂ ಅದೇ ತರ, ಹೇಳಾದ್ಮೇಲೂ ಅದೇ ತರ. ಅದಕ್ಕೆ ಅಭ್ಯಾಸ ಮಾಡ್ತಿದ್ರೆ ಬರ್ತಾ ಇರುತ್ತೆ ಮೇಡಮ್. ಹೌದು, ಅದು ನೋಡಿ ಏನ್ ಗೊತ್ತಾಯ್ತು, ಜ್ಞಾನದಿಂದಾನೇ ಎಲ್ಲ, ಧ್ಯಾನದಿಂದಾನೇ ಎಲ್ಲ ಅಂತ ನನ್ಗಂತೂ ಗೊತ್ತಾಯ್ತು. ಯಾಕಂದ್ರೆ ವಿದ್ಯೆ ಅನ್ನೋದು ಬರೀ ಪುಸ್ತಕದ ಒಂದೇ ಅಲ್ಲ, ತಿಳ್ಕೊಳ್ತಾ ಪಡೆಯುವಂತ ಅನುಭವ, ಮತ್ತೆ ಅದನ್ನ ಒಳ್ಳೆಯ ಅನುಭವ, ಒಳ್ಳೆಯ ಸಹವಾಸ, ಅದನ್ನ ಮತ್ತೆ ನಾವು ರೂಢಿ ಮಾಡ್ಕೊಳ್ಳೋದು. ಆ ರೂಢಿ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಾಗೋ ಆಂತರಿಕ ಬದಲಾವಣೆ. ನಾವು ಬದಲಾದ್ರೆ ಮನೆ ಬದಲಾಗುತ್ತೆ, ಮನೆ ಬದಲಾದ್ರೆ ಪ್ರಪಂಚ ಬದಲಾಗುತ್ತೆ. ತುಂಬಾನೇ ಅದ್ಭುತ. ಡೆಫಿನೆಟ್ಲಿ ನಾನು ನಿಮ್ಮನ್ನ ಬಂದ್ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಮೇಡಮ್, ಇವಾಗ ಹುಣ್ಣಿಮೆ ಧ್ಯಾನದ ಬಗ್ಗೆ ಅಶ್ವಿನಿ ಮೇಡಮ್, ಜಸ್ಟ್ 1 minute. ಓಕೆ ಮಾಸ್ಟರ್ಸ್, ಜಸ್ಟ್ 1 minute. ಇಲ್ಲ ಅಷ್ಟ್ರಲ್ಲಿ ಮಾತಾಡ್ತೀನಿ. ಹ. ಅನುಭವ ಶೇರಿಂಗ್ಸ್ ಆದ್ಮೇಲೆ ಮಾಸ್ಟರ್ಸ್, ದಯವಿಟ್ಟು ಎಲ್ರು ಕೂಡ ತುಂಬಾ ಕಾಲಾವಕಾಶ ಇವತ್ತಿದೆ. ಯಾಕೆ ಅಂತಂದ್ರೆ ಚಿಕ್ಕೋಡಿ ಕಾರ್ಯಕ್ರಮ ಇರೋದ್ರಿಂದ ನಾವೆಲ್ಲರೂ ಕೂಡ ಇವತ್ತು ವೇದಿಕೆ ನಮ್ಮದೇ. ಹಾಗಾಗಿ ಯಾರಲ್ಲಿ ಕಲೆ, ಒಂದು ಹಾಡು, ನೃತ್ಯ, ಅಭಿನಯ ಏನಿದ್ರು ಕೂಡ ಇವತ್ತು ಪ್ರದರ್ಶನ ಮಾಡ್ಬೋದು ಅಂತ ಹೇಳ್ತಾ. ಎಸ್ ಮ್ಯಾಮ್. ಮತ್ತೆ ಲಾಸ್ಟ್ ಮಂತ್ ಸಂಡೇ ಮೆಡಿಟೇಷನ್ ಮಾಡುವಾಗ ಸಡನ್ ಆಗಿ ನನ್ಗೆ ಇವ್ರು ಕೇಳಿದ್ರು, ಏನು ರಂಗನಾಥ್ ಗುರುಗಳು, ಮೇಡಮ್ ಹೇಮಾ ಮೇಡಮ್ ಅನ್ಬಿಟ್ರು, ಎಕ್ಸ್ಪೀರಿಯನ್ಸ್. ಅರೆ ಹೌದಲ್ಲ, ನನಗ್ ಬಂದಿದ್ದನ್ನು ಹೇಳೋಣ ಅನ್ಕೊಂಡು ನನ್ಗೊಂದು ಸಡನ್ ಆಗಿ ಕೂತಿದ್ದಂಗೆನೆ, ನಾನ್ ಪತ್ರಿಜಿನ ನೋಡೇ ಇಲ್ಲ, ಆದ್ರೆ ನನ್ ಧ್ಯಾನದಲ್ಲಿ 1 ಸೆಕೆಂಡ್ ಅಲ್ಲಿ ನೋಡಿದ್ದು ಪತ್ರಿಜಿ. ಅವರು ಒಂದು ಫುಲ್ ಬೆಳಕು, ಆಮೇಲೆ ಸಿತಾರ್ ವಾದಕರ ತರ ಕೂತ್ಕೊಂಡಿದ್ದು. ಅವ್ರು ಯಾವ ತರ ಕೂತ್ಕೊಳ್ತಾರಂತ ಗೊತ್ತಿಲ್ಲ, ಅವ್ರ ಮುಖ ನೋಡಿಲ್ಲ, ನನ್ಗೇನು ಅದ್ರ ಬಗ್ಗೆ ಗೊತ್ತೇ ಇಲ್ಲ. ನನ್ ರಂಗನಾಥ್ ಗುರುಗಳಿಗೆ ಹೇಳ್ದೆ, ಈ ತರ ನೋಡ್ದೆ ನಾನು ಅಂತ. ಇವಾಗ ಇವ್ರು ಹೇಳೋದ್ ನೋಡಿದ್ರೆ ಅನುಭವಗಳು ಯಾವ ತರ ಬರುತ್ತಂತ ಗೊತ್ತಾಯ್ತು. ಆಮೇಲೆ ಮೇಡಮ್ ಏನ್ ಹೇಳಿದ್ದಾರೆ ಅಂದ್ರೆ, ಹುಣ್ಣಿಮೆ ಧ್ಯಾನ ಇವಾಗ ಮೇ 13, 10, 11, 12 ಇರೋ ಅಂತ ಹುಣ್ಣಿಮೆ ಧ್ಯಾನಕ್ಕೆ ಎಲ್ಲರಿಗೂ ಸ್ವಾಗತಿಸೋಣ. ಬರೋ ತಿಂಗಳು ಮೇ ಬುದ್ಧ ಪೂರ್ಣಿಮಾ ಇರೋದ್ರಿಂದ ಎಲ್ಲರೂ ಅಲ್ಲಿ ಆಲ್ರೆಡಿ ಅಪ್ಲಿಕೇಶನ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಆನ್ಲೈನು. ಅದನ್ನೆಲ್ಲ ಮೇಡಮ್ ಅಶ್ವಿನಿ ಮೇಡಮ್ ನೀವು ಅದ್ರ ಬಗ್ಗೆ ಹೇಳ್ತೀರಲ್ವಾ? ಇಲ್ಲ, ನೀವು ಎಕ್ಸ್ಪ್ಲೇನ್ ಮಾಡಿ. ಅಪ್ಲಿಕೇಶನ್ಸ್ ಎಲ್ಲ ಆನ್ಲೈನ್ ಅಲ್ಲಿ ಇದೆ. ನಾವು ಹೋಗೋ ಅಂತ ಎಲ್ಲ ಸಾಧಕರು ಕೂಡ, ಎಲ್ರು, ಪ್ರತಿಯೊಬ್ರು, ಯಾರೇ ಇರ್ಲಿ, ಹೊಸಬ್ರು ಇರ್ಲಿ, ಹಳಬ್ರು ಇರ್ಲಿ, ಎಲ್ಲಾ ಮಾಸ್ಟರ್ಸ್ ಹೋಗ್ಬೇಕು, ಮತ್ತೆ ಅದ್ರ ಅನುಭವ ಪಡಿಬೇಕು ಅಂತ ಹೇಳಿ ಮಹಾವತಾರ್ ಫೌಂಡೇಶನ್ ಒಂದು ಅನಿಸಿಕೆ. ಮತ್ತೆ ಅದಕ್ಕೊಂದು ಫಾರ್ಮ್ ಇರುತ್ತೆ ಮಾಸ್ಟರ್ಸ್, ಅದನ್ನ ಫಿಲ್ ಮಾಡೋದು ಹೇಗೆ ಅಂತ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಬುದ್ಧ ಪೂರ್ಣಿಮಾ ಫ್ರೀ ಟೆಂಟ್ ಅಕಾಮಿಡೇಷನ್ ಅಂದ್ರೆ ಬುದ್ಧ ಪೂರ್ಣಿಮಾ ಉಚಿತ ಟೆಂಟ್ ವಸತಿ ಫಾರ್ಮ್ ಅಂತ ಇರುತ್ತೆ. ಇದ್ರಲ್ಲಿ ಹೋದವಾಗ, ಈ ತರ ಅಪ್ಲಿಕೇಶನ್ ಅಲ್ಲಿ ಹೋದವಾಗ, ಅವಾಗ ಅಲ್ಲಿ ಏನಿರುತ್ತೆ, ಒಂದು ಮೋಡದ ತರ ಇರುತ್ತೆ, ಅದನ್ನ ಒತ್ತೋದ್ರಿಂದ ಇಂಡಿಕೇಟ್ಸ್ ರಿಕ್ವೈರ್ಡ್ ಕ್ವಶನ್, ಅಲ್ಲಿ ನಾವು ತುಂಬುವಂತ ಪ್ರಶ್ನೆಗಳು ಇರುತ್ತೆ. ಆ ಪ್ರಶ್ನೆಗಳಲ್ಲಿ ಮೊದಲನೇದು ಇಮೇಲ್ ಇರುತ್ತೆ, ನಮ್ಮ ಒಂದು ಇಮೇಲ್ ಅನ್ನ ಹಾಕುವಂಥದ್ದು. ಆಮೇಲೆ ನಮ್ಮ ಹೆಸರು, ಮೊಬೈಲ್ ನಂಬರ್, ನಾವು ಎಲ್ಲಿಂದ, ಯಾವ ಡಿಸ್ಟ್ರಿಕ್ಟ್ ಇಂದ ಇದೀವಿ, ಮತ್ತೆ ನಾವು ಯಾವ ಜಾಗದಿಂದ ಇದೀವಿ, ಮತ್ತೆ ನಾವ್ ಎಷ್ಟು ಜನ ಹೋಗ್ತಾ ಇದೀವಿ, ಮತ್ತೆ ಹೆಣ್ಣು ಮಕ್ಕಳಿಗೆ ಬೇರೆ, ಗಂಡು ಮಕ್ಕಳಿಗೆ ಬೇರೆ ಇರುತ್ತೆ. ಆಮೇಲೆ ನಾವು ಯಾವ ದಿನಾಂಕದ ದಿನ ಹೋಗ್ತೀವಿ ಅನ್ನೋದನ್ನ ಇದೆ ಮಾಸ್ಟರ್ಸ್. ಆಮೇಲೆ ಮೊದಲ ಬಾರಿಗೆ ನಾವು ಬುದ್ಧ ಪೂರ್ಣಿಮೆಗೆ ಪಿರಮಿಡ್ ವ್ಯಾಲಿಗೆ ಹೋಗ್ತಾ ಇದೀವ, ಇದನ್ನ ಹಾಕಿ ಸಬ್ಮಿಟ್ ಅಂತ ಮಾಡಿದ್ರೆ ಇದು ಫ್ರೀ ಟೆಂಟ್ಗೆ ಒಂದು ಫಾರ್ಮ್.
ನೆಕ್ಸ್ಟ್ ಇದೇ ತರನೇನೆ ಪೇಯ್ಡ್ ಇರುತ್ತೆ ಮಾಸ್ಟರ್ಸ್. ಇವಾಗ ಅದರಲ್ಲಿ ಆಪ್ಷನ್ ಅಲ್ಲಿ ಎರಡನೇದು, ಮೊದಲನೇದು ಫ್ರೀ, ಎರಡನೇದು ಅದೇ ತರ ಆಪ್ಷನ್ ಇದೆ. ನೋಡೋಣ ಯಾವ ತರ ಇದೆ ಅಂತ. ಇದು ಪೇಯ್ಡ್ ಇರುತ್ತೆ. ಆ ಪೇಯ್ಡ್ ಅಲ್ಲೂ ಕೂಡ ಟ್ಯಾಕ್ಸ್ಗೆ ಬೇಕಾಗುವಂತ ಅನುಕೂಲನೂ ಎಲ್ಲ ಅದನ್ನ ಫಾರ್ಮ್ ಅಲ್ಲಿ ನಾವು ಒಂದು ಸರಿ ನಾವು ಪೇ ಮಾಡಿದ್ರೆ ನಮ್ಗೆ ಅದು ಡೀಟೇಲ್ ಎಲ್ಲ ನಮ್ ಫೋನ್ ಅಲ್ಲಿ ವಾಟ್ಸ್ಆಪ್ ಮೂಲಕ ನಮ್ಗೆ ಸಿಗುತ್ತೆ. ಇದೇ ತರ ಅಂದ್ರೆ ನಾವೆಷ್ಟು ಪೇ ಮಾಡ್ಬೇಕು, ನಮ್ಗೆ ಹೋಟೆಲ್ ಬೇಕಾ, ಎಲ್ಲ ಮೊದ್ಲೇನೆ ಮಾಡ್ಕೊಳ್ಬೇಕು ಮಾಸ್ಟರ್ಸ್. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಸೇರೋಣ. ಈ ಅಪ್ಲಿಕೇಶನ್ಗಳು ಆನ್ಲೈನ್ ಅಲ್ಲಿ ಮಾಡ್ಕೊಳ್ಳಿ. ಯಾರಿಗಾಗ್ಲಿಲ್ಲ ಅವರು ಕ್ಲಾಸ್ ಅಲ್ಲಿ ಇರ್ತಾ ಈ ತರ ಕೇಳಿದ್ರೆ ಯಾವ ತರ ಅಂತ ಇನ್ನೊಂದ್ಸರಿ ಮತ್ತೆ ರಿಪೀಟ್ ಮಾಡೋಣ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ ಮಾಸ್ಟರ್ಸ್, ಮೇ ಎಷ್ಟು ಮೇಡಮ್? 12ನೇ ತಾರೀಕು. 10, 11, 12 ಅನ್ಕೊಂಡೆ. ಎಸ್ ಮ್ಯಾಮ್, ಮೇ 10, 11, 12. ಎಸ್ ಮಾಸ್ಟರ್ಸ್. ಈಗ ಹೋದ ವರ್ಷ ಕೆಲವೇ ಮಾಸ್ಟರ್ಸ್ ನಾವು ಭಾಗವಹಿಸಿದ್ವಿ. ನಾವು ಪಿರಮಿಡ್ ನಾವು ಏನು ಧ್ಯಾನ ಮಾಡ್ತಾ ಇದ್ದೀವಿ, ಪಿರಮಿಡ್ ಮಾಸ್ಟರ್ ಅಂತ ಅನ್ಸ್ಕೊಂಡಿದೀವಿ. ಪ್ರತಿಯೊಬ್ರು ಕೂಡ ಈ ಪಿರಮಿಡ್ ವ್ಯಾಲಿಗೆ ಒಂದ್ಸಲ ಹೋಗಿ ಅಟೆಂಡ್ ಮಾಡ್ಲೇ ಬರ್ಬೇಕು. ಏಕೆ ಅಂತಂದ್ರೆ ಬುದ್ಧ ಪೂರ್ಣಿಮೆ ಅವತ್ತು, ಬುದ್ಧ ಪೂರ್ಣಿಮಾ ಆಗಿರೋದ್ರಿಂದ ಆ ಬುದ್ಧರ ಚೈತನ್ಯ ನಮ್ಮೆಲ್ರಿಗೂ ಅವರ ಒಂದು ಆಶೀರ್ವಾದ ಬೇಕು. ಹಾಗಾಗಿ ಪ್ರತಿಯೊಬ್ರು ಕೂಡ ಇದರಲ್ಲಿ ಭಾಗವಹಿಸೋಣ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ನಮ್ಮ ಹೇಮಾ ಮೇಡಮ್ ಮತ್ತೆ ಗುರುಗಳು ಕೊಡ್ತಾರೆ ಅಂತ ಹೇಳ್ತಾ, ಮುಂದಿನ ಮಾಸ್ಟರ್ಸ್ ವಾಣಿ ಮೇಡಮ್. ಎಸ್ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ನೇತ್ರ ಮೇಡಮ್. ನಮಸ್ತೆ. ತುಂಬಾ ಅದ್ಭುತವಾಗಿ ಒಂದು ಧ್ಯಾನದ ಪಯಣವನ್ನ ನೀವು ವಿವರಿಸಿದ್ರಿ. ಮೇಡಮ್, ಸ್ಟಾರ್ಟಿಂಗ್ ಇಂದ ನೀವು ಎಷ್ಟು ಟೈಮ್ ಅಂದ್ರೆ ಎಷ್ಟು ಸಮಯ ನೀವು ಧ್ಯಾನವನ್ನ ಅಭ್ಯಾಸ ಮಾಡ್ತಿದ್ರಿ ಮೇಡಮ್? ಮೇಡಮ್ ಸ್ಟಾರ್ಟಿಂಗ್ ಹಾಫ್ ಅನ್ ಅವರ್ ಮಾಡ್ತಿದ್ದೆ. ಯಾಕಂದ್ರೆ ಮನೇಲಿ ಒಪ್ಕೊಂತಿರ್ಲಿಲ್ಲ ಅಲ್ಲ, ಅದಕ್ಕೆ ಅವರು ಕೆಲ್ಸಕ್ಕೆ ಹೋದ್ಮೇಲೆ ಹಾಫ್ ಅನ್ ಅವರ್ ಮಾಡ್ತಿದ್ದೆ. ನನ್ ಮನೆಯಲ್ಲೇ ಹೌಸ್ ವೈಫ್ ಆಗಿ ಇಟ್ಕೊಂಡು ಮನೆಯಲ್ಲೇ ಟೈಲರಿಂಗ್ ಎಲ್ಲ ಮಾಡ್ತಿದ್ದೆ ಮೇಡಮ್. ಟೈಮ್ ಸಿಗೋವಾಗ ಹಾಫ್ ಅನ್ ಅವರ್ ಮಾಡ್ತಿದ್ದೆ. ನನ್ಗೆಲ್ಲ ಯಾವಾಗ ಅಂದ್ರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಕಡಿಮೆ ಆಗ್ತಾ, ಯಾವಾಗ ಅದು ಸ್ವಲ್ಪ ರಿಲೀಫ್ ಅನಿಸ್ತು, ಅವಾಗಿಂದ ಮಾರ್ನಿಂಗ್ ಟೈಮ್ 3:30 to 6:30 ವರೆಗೂ ಮಾಡ್ತಿದ್ದೀನಿ ಮೇಡಮ್. 3 hours. 1 year ಆದ್ಮೇಲೆ ಮೆಡಿಟೇಷನ್ ಬಂದ್ 1 year ಆದ್ಮೇಲೆ ಬ್ರಹ್ಮ ಮುಹೂರ್ತದಲ್ಲಿ 3 hours ಮಾಡ್ತೀನಿ ಮೇಡಮ್. ಅಂದ್ರೆ ಏನಾದ್ರೂ ನಾವು ಸಂಕಲ್ಪ, ಅಫರ್ಮೇಶನ್ ಆ ತರ ಮಾಡ್ಬೇಕಲ್ಲ, ಸುಮ್ನೆ ವಿತೌಟ್ ಏನು ಇಲ್ದಾನೆ ಖಾಲಿ ಸುಮ್ನೆ ಕೂರೋದಷ್ಟೇ ಮೇಡಮ್ ಮೇಡಮ್? ನಾನು ಯಾವತ್ತೇ ಆಗ್ಲಿ ಒಂದ್ ಸಂಕಲ್ಪ ಮಾಡಿಲ್ಲ, ಒಂದ್ ಗೈಡೆಡ್ ಇಲ್ಲ, ಏನು ಮಾಡಿಲ್ಲ ಮೇಡಮ್. ಸುಮ್ನೆ ನಾವು ಬ್ರೀತ್ ನ ಅಬ್ಸರ್ವ್ ಮಾಡ್ತಿದ್ವಿ ಅಷ್ಟೇ ಮೇಡಮ್. ಮ್ಯೂಸಿಕ್ ಇಟ್ಕೊಂಡು 3 hours ಮೆಡಿಟೇಷನ್ ಮಾಡ್ತಿದ್ವಿ ಅಷ್ಟೇ ಮೇಡಮ್. ಮೇಡಮ್ ತುಂಬಾ ಚೆನ್ನಾಗಿತ್ತು ಮೇಡಮ್ ನಿಮ್ ಧ್ಯಾನದ ಪಯಣ. ನೀವು ಒಂದು ಅದ್ಭುತವಾದ ಗಮ್ಯ ಸ್ಥಾನವನ್ನ ನೀವು ಮುಟ್ಟಿದಿರಿ. ನಾವೊಂದು ಪ್ರಾರಂಭದ ಬೆಟ್ಟದ ಬುಡದಲ್ಲಿದ್ದೀವಿ ಅಂತ ನಾನು ಭಾವಿಸ್ತೀನಿ. ತುಂಬಾ ಚೆನ್ನಾಗಿತ್ತು ಮೇಡಮ್. ನಾನು ಏನ್ ಅನ್ಕೊಂಡ್ ಮಾಡ್ಬೇಕು ಏನು ಅನ್ನೋದು ಇದಿತ್ತು ಮೇಡಮ್. ನಂಗೂ ಈಗ ತುಂಬಾ ತಲೆನೋವು. ಆ ತರ ಸುಮ್ನೆ ಅನ್ಕೊಂಡ್ ಹೋಗ್ತಿದ್ರೆ ಕನ್ಫ್ಯೂಸಸ್ ಬರುತ್ತೆ. ಸುಮ್ನೆ ನಾವ್ ಮಾಡಿರೋದ್ ನಾನ್ ಹೇಳ್ತಿದೀನಿ. ಯಾವತ್ತೇ ಆಗ್ಲಿ ನನ್ಗೆ ಅದ್ ಆಗ್ಬೇಕು, ಬೇಕು ಅಂತ ಒಂದು ಸಂಕಲ್ಪ ನಾವ್ ಇಟ್ಕೊಂಡಿಲ್ಲ ಮೇಡಮ್. ಶ್ವಾಸನ ಅಬ್ಸರ್ವ್ ಮಾಡೋದಷ್ಟೇ ಮೇಡಮ್. ಅದನ್ನೊಂದು ಮಾಡಿದೀವಿ. ಅದ್ ಮಾಡಿದ್ರೇನೆ ಇಷ್ಟು ಚೇಂಜಸ್. ಇವಾಗ ಸಂಕಲ್ಪ ಇಟ್ಕೊಂಡು ಇವಾಗ ಒಂದು ಏನಾದ್ರೂ ಬೇಕು ಅಂತ, ಇಲ್ಲಾಂದ್ರೆ ಹೆಲ್ತೇ ಆಗ್ಲಿ, ಇಲ್ಲಾಂದ್ರೆ ಫೈನಾನ್ಷಿಯಲಿ ಆಗ್ಲಿ, ಏನೇ ಆಗ್ಲಿ, ಇವಾಗ ನಾವು ಏನಾದ್ರು ಅನ್ಕೊಂತೀವಿ ಸಂಕಲ್ಪ ಇಟ್ಕೊಂತೀವಿ. ಒಂದ್ ಮನೆ ಆಗ್ಲಿ 1 floor ಗ್ರೌಂಡ್ ಫ್ಲೋರ್ ಮಾತ್ರ ಸಾಕಂತ ನಾವ್ ಸಂಕಲ್ಪ ಇಟ್ಕೊಂಡ್ರೆ ನಿಮ್ಗ್ ಬರೋದು 3rd floor ಇರುತ್ತೆ, 3 ಫ್ಲೋರ್ ನಿಮ್ಗ್ ಬರೋದಿರುತ್ತೆ. ನೀವ್ ಸಂಕಲ್ಪಕ್ಕೆ ಇಷ್ಟಕ್ಕೆ ಸ್ಟಾಪ್ ಮಾಡ್ತಿದ್ದೀರಲ್ಲ, ಅದು ಬೇಡ ಮೇಡಮ್. ನಮ್ಗೆ ಬರೋದ್ ಬರ್ಲಿ, ನಾವ್ ಮಾಡೋದ್ ಮಾಡ್ತಾ ಇರ್ಬೇಕಷ್ಟೇ. ಅದೊಂದು ಗೊತ್ತು ಮೇಡಮ್ ನಂಗೆ. ಅವತ್ತು ಪತ್ರಿ ಸಾರ್ ಹೇಳಿರೋದೇ ನಾವ್ ನಿಮ್ಗೆ ಹೇಳ್ತಿದೀವಿ. ಸಂಕಲ್ಪ ನಾವ್ ಮಾಡಲ್ಲ ಮೇಡಮ್. ಸಂಕಲ್ಪಕ್ಕೆ ನಾವ್ ಮಾಡಿರೋದಕ್ಕೆ ಸ್ಟಾಪ್ ಆಗುತ್ತೆ, ಅದ್ರ ಮೀರಿ ಹೋಗಲ್ಲ. ಅದಕ್ಕೆ ಸುಮ್ನೆ ನಾವ್ ಮಾಡೋ ಧ್ಯಾನ ಒಂದೇ ಸಾಕು ಮೇಡಮ್. ನಮ್ಗ ಅಂದ್ರೆ ಅದಿಷ್ಟು ಶರಣಾಗತಿಯಾಗಿ ನೀನ್ ಹೆಂಗ್ ಕರ್ಕೊಂಡ್ ಹೋಗ್ತೀಯ ಹಂಗ್ ಕರ್ಕೊಂಡ್ ಹೋಗಪ್ಪ ಅಂತ. ಅಷ್ಟೇ ಮೇಡಮ್. ಓಕೆ ಮೇಡಮ್, ಅದ್ಭುತವಾಗಿತ್ತು ಮೇಡಮ್. ನಿಮ್ಮ ಧ್ಯಾನದ ಪಯಣ ಇನ್ನೂ ಒಂದು ಉನ್ನತ ಹಂತಕ್ಕೆ ನೀವು ಏರಿ ನಮ್ಮಂತವ್ರನ್ನು ಪ್ರೇರೇಪಿಸಿ ಅಂತ ಧನ್ಯವಾದನ ಅರ್ಪಿಸ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ವಾಣಿ ಮೇಡಮ್. ಸುಶೀಲಾ ಬಾಯ್ ಮೇಡಮ್.
ನಮಸ್ತೆ. ನಮಸ್ತೆ ಮೇಡಮ್. ನೇತ್ರ ಮೇಡಮ್ ಅವರೇ ನಮಸ್ತೆ. ನಿಮ್ ಸಾಧನೆ ಚೆನ್ನಾಗಿದೆ. ಕೇಳಿ ಖುಷಿ ಆಯ್ತು. ಈಗ ಧ್ಯಾನದಲ್ಲಿ ಕುತ್ಕೋತೀವಲ್ಲ, Yes, ಅವಾಗ 1 hour ಆಗ್ಲಿ 1/2 hour ಮಾಡಿದಾಗ ಅನ್ಕಾನ್ಶಿಯಸ್ ಆಗೂ ಇರ್ತೀವಿ, ಮತ್ತೆ ಎಚ್ಚರವಾಗೂ ಇರ್ತೀವಿ. ಧ್ಯಾನ ಸ್ಥಿತಿ ಆಗುತ್ತಾ ಅದು? ಆಗುತ್ತೆ ಮೇಡಮ್. ನಾವ್ ಆಗುತ್ತಾ? ಅದೆಲ್ಲ ನಮ್ಗೆ ಬಂದಿರೋದು ಅದೇ ಅಲ್ಲ. ನಾವ್ ಯಾವಾಗ್ಲಾದ್ರೆ ಶೂನ್ಯಕ್ಕೆ ಹೋಗ್ತೀವಿ, ಅದೇ ಅಲ್ಲ ಮೇಡಮ್ ಮೆಡಿಟೇಷನ್ ಅಂದ್ರೆ. ಹೌದು. ಅವೇರ್ನೆಸ್ ಅಲ್ಲಿ ಇರ್ಬೇಕು ಶೂನ್ಯದಲ್ಲಿ. ಯಾಕಂದ್ರೆ ಶೂನ್ಯದಲ್ಲಿ ಹೋದ್ರೆ ಅದು ಇನ್ನ ಅಷ್ಟೇ ಅನ್ಲಿಮಿಟೆಡ್. ಅದು ಹಾ. ನಮ್ಗ್ ಬೇಕಾಗಿರೋದು ಅದೇ ಮೇಡಮ್. ಯೋಚನೆಗಳನ್ನ ಮೀರಿ ಹೋಗ್ಬೇಕು ನಾವು. ಹೌದು. ಧ್ಯಾನಕ್ ಕುತ್ಕೊಂತೀವಿ, ಅದ್ ನಿದ್ದೆ ಆಗುತ್ತೋ ಇಲ್ಲ ಅಂದ್ರೆ ನೀವೇನೇ ಅನ್ಕೋಬಹುದು. ಅದಿಲ್ಲ ಮೇಡಮ್, ಧ್ಯಾನಕ್ ಕುತ್ಕೊಂಡಿರೋದು ಅದಂತ ಅಷ್ಟೇ ಪಾಯಿಂಟ್. ಹಾ. ಸರಿ ಮೇಡಮ್, ನಿಮ್ಮ ಅನುಭವ ಹೇಳಿದ್ದು ಅರ್ಧ ಭಾಗ ಹಾಗೆ ಇತ್ತು ನಮ್ದುನು. ಈಗ ಕೆಪೆದೊಡ್ಡಿ ಇದೆಯಲ್ಲ, ಅಲ್ಲಿ ನಾವು ಪಿರಮಿಡ್ಗೆ 3 ಸರಿ ಹೋಗಿ ಬಂದಿದ್ವಿ. ಅಲ್ಲಿ ಹೋಗಿ ಧ್ಯಾನ ಮಾಡ್ಕೊಂಡು ಇಡೀ ದಿವಸ ಇದ್ಬಿಟ್ಟು ಬಂದಿದ್ವಿ. ಒಂಥರ ಅನುಭವ ಚೆನ್ನಾಗಿತ್ತು. ಪಿರಮಿಡ್ ತಗೊಂಡ್ ಬಂದಿದೀವಿ. ಈಗ ನಾನು ನಮ್ಮನೆಯವ್ರಿಬ್ರು ಮಾಡ್ತಾ ಇದ್ದೀವಿ. ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ. ಒಂಥರ ನೀವ್ ಹೇಳ್ದಾಗೆ ಯಾರ ಜೊತೆಲೂ ಮಾತಾಡೋದು ಅನವಶ್ಯಕ ಅನ್ಸುತ್ತೆ. ನಮ್ ಪಾಡ್ ನಾವ್ ಇರ್ಬೇಕು, ಒಳ್ಳೇದ್ ಮಾಡ್ಬೇಕು ಅನ್ನೋ ತರನೇ ಇರುತ್ತೆ. ಯಾವ್ದೊಂದು ಇದಕ್ಕೂ ಹೋಗ್ತಾ ಇಲ್ಲ ಮನ್ಸು. ಆತರ ಒಂಥರ ಚೆನ್ನಾಗಿದೆ. ನೀವ್ ಹೌದು. ಹೇಳಿದ್ರು ತುಂಬಾ ಚೆನ್ನಾಗಿತ್ತು. ಮನ್ಸಿಗೆ ಅನುಭವ ಇಷ್ಟ ಆಯ್ತು. ಇದನ್ನ ಕೇಳ್ಬೇಕು ಅನ್ನೋದಿತ್ತು. ಮತ್ತೆ ಮೊನ್ನೆ ಸುಧಾಕರ್ ಸರ್ ಹೇಳಿದ್ರಲ್ಲ, ನಾವು ಧ್ಯಾನ ಸ್ಥಿತಿಗೆ ಅಲ್ಲಿ ಹೋಗಿ ಬಂದ ಮೇಲೆ ಇದು ಎಲ್ಲಿಂದ ಬಂತು ಹೇಗೆ ಅನ್ನೋದಿತ್ತು, ಗೊತ್ತಿರ್ಲಿಲ್ಲ ಅಷ್ಟಾಗಿ. ಆಮೇಲೆ ನಾವು ಧ್ಯಾನ ಮಾತ್ರ ಮಾಡ್ಕೊಂಡು ಹೋಗ್ತಾ ಇದೀವಿ. 1 ವರ್ಷ ಆಯ್ತು ಈಗ ನಾವು ಧ್ಯಾನಕ್ಕೆ ಬಂದು. ಆಮೇಲೆ ಸುಧಾಕರ್ ಸರ್ ಮೂಲತಃ ಪತ್ರಿಜಿ ಸರ್ದೆಲ್ಲ ಹೇಳಿದ್ಮೇಲೆ ಒಂದ್ ಕೆಳಗಡೆ ಗಿಡ ಹಾಕಿ ಮರ ಆಯ್ತಲ್ಲ, ಆ ತರ ಅನುಭವ ಸಿಕ್ತು. ಮೊನ್ನೆ ಕ್ಲಾಸ್ ಇತ್ತಲ್ಲ ಅವ್ರದ್ದು, ಪತ್ರಿಜಿ ಅವ್ರದಿಂದ ಹೇಗ್ ಬಂತು ಏನಾಯ್ತು ಪೂರ್ತಿ ಹೇಳಿದ್ರಲ್ಲ. ಒಂದ್ ಸ್ವಲ್ಪ ಅರ್ಧ ತಿಳ್ಕೊಂಡು ನಾವು ಧ್ಯಾನ ಕುತ್ಕೋತಾ ಇದ್ವಿ. ಅದ್ರಾಗಿ ನಾವು ಎಲ್ಲೋ ಒಂದ್ ಕಡೆ ಪತ್ರಿಜಿ ಸರ್ ಫೋಟೋನ ತಂದು ಇಟ್ಕೊಂಡಿದೀವಿ. ಆ ಫೋಟೋ ನೋಡಿದಾಗೆಲ್ಲ ಒಂಥರ ಅನುಭವ ಆಗೋದು. ಇವ್ರು ಸಾಧನೆ. ಆದ್ರೆ ಇವ್ರು ಹೇಗಾಯ್ತು ಏನಾಯ್ತು ನೋಡಿರೋರ್ ಬಗ್ಗೆ ನಮಗೂ ಗೊತ್ತಿಲ್ಲ, ನಾವು ತಿಳ್ಕೊಂಡಿಲ್ವಲ್ಲ ಅಂತ ಸುಧಾಕರ್ ಸರ್ ಮಾತ್ರ ಹೇಳಿದರು. ಕೋಟಿ ನಮಸ್ಕಾರ. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ, ಧ್ಯಾನ ಗೊತ್ತಿಲ್ದವರು ಧ್ಯಾನ ಕುತ್ಕೊಂಡು ಅನುಭವ ಪಡೆಯೋಷ್ಟು ಅನುಭವ ಆಯ್ತು ಮೇಡಮ್. ತುಂಬಾ ಚೆನ್ನಾಗಿತ್ತು. ಅವತ್ತು ಅವರಿಗೆ ಥ್ಯಾಂಕ್ಸ್ ಹೇಳಿ ಮಾತಾಡೋಣ ಅಂದ್ರೆ ನಮ್ಗೆ ಮಾತೇ ಇರ್ಲಿಲ್ಲ. ಏನ್ ಹೇಳ್ಬೇಕು ಅನ್ನೋದು, ನಾವ್ ಏನ್ ಹೇಳ್ಬೇಕು ಅಂತೀವೋ ಎಲ್ಲದಕ್ಕೂ ಕ್ವಶನ್ ಆನ್ಸರ್ ಎಲ್ಲ ಅವ್ರು ಮಾಡಿದ್ರು. ತುಂಬಾ ಖುಷಿ ಆಯ್ತು. ಈಗ ನಿಮ್ಮ ಅನುಭವ ನೀವ್ ಇಷ್ಟು ವರ್ಷದಿಂದ ಬಂದಿದ್ ನೋಡಿದ್ರೆ ನಾವು ಹಾಗೆ ಮಾಡ್ಬೇಕು ಇನ್ಮೇಲೆ ಅಂತ ಅನ್ಕೊಂಡಿದೀವಿ. 2 ಟೈಮ್ ಮಾಡ್ತೀನಿ. ಮಾರ್ನಿಂಗ್ 1 ಮಾಡ್ತೀನಿ, ಮಧ್ಯಾಹ್ನ ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಿಮ್ಮ ಅನುಭವ ಕೇಳಿ ಖುಷಿ ಆಯ್ತು. ಧನ್ಯವಾದಗಳು ನೇತ್ರ ಮೇಡಮ್. Thank you, 1 madam. ಮಿನಿಟ್ 1 ಮಿನಿಟ್. ಮ್ಯಾಮ್, ಇವಾಗ ಆನ್ಲೈನ್ ಕ್ಲಾಸಸ್ ಏನೋ ಹೇಳಿದ್ರಲ್ವಾ, ಮೇ ಬುದ್ಧ ಪೂರ್ಣಿಮೆಗೆ? ಸೊ ಅದು ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ಸಿಗುತ್ತಾ, ಇಲ್ಲ ಇದೇ ಗ್ರೂಪ್ ಅಲ್ಲಿ ಏನಾದ್ರು ಅಪ್ಲಿಕೇಶನ್ ಲಿಂಕ್ ಆತರ ಏನಾದ್ರು ಹಾಕ್ತೀರಾ? ಮೇಡಮ್, ಗ್ರೂಪ್ ನಲ್ಲಿ ಶೇರ್ ಮಾಡಿದ್ದೆ ಮೇಡಮ್. ಮತ್ತೆ ಮಾಡಿದ್ದೀರಾ? ಶೇರ್ ಮಾಡ್ತಾ ಇರ್ತೀವಿ. ನೀವು ಅಪ್ಲಿಕೇಶನ್ ಗೂಗಲ್ ಫಾರ್ಮ್ ಮಾಡ್ಬೇಕು ಮೇಡಮ್, ಫಿಲ್ಅಪ್ ಮಾಡ್ಬೇಕು. ಓಕೆ. ಅಲ್ಲಿ ಬಂದ್ ಮಾಡಂಗಿಲ್ಲ, ಇಲ್ಲೇ ಮಾಡ್ಕೋಬೇಕಲ್ವಾ? ಎಸ್ ಮೇಡಮ್. ಇದು ಒಂದು ಫಾರ್ಮ್ ಎಷ್ಟು ಜನ ಬರ್ಬೋದು ಮೇಡಮ್ ಅಲ್ಲಿ? ಮೇಡಮ್, ಅದು ಅನ್ಲಿಮಿಟೆಡ್ ಮೇಡಮ್. ತುಂಬಾ ಹೌದಾ? ತುಂಬಾ ಜನ ಸೇರ್ತಾರೆ. ನಿಮ್ಗಿನ್ನೂ ಹಾ. ಇದ್ರ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿ ಸಿಗುತ್ತೆ. ಹಾ. ಅದೇನೆ, ಅದಕ್ಕೋಸ್ಕರ 1 ಫಾರ್ಮಿಗೆ ಎಷ್ಟು ಜನನಾದ್ರೂ ಬರ್ಬೋದು. ಈಗ ಇದು ಆನ್ಲೈನ್ ಅಪ್ಲಿಕೇಶನ್ ಮಾಡ್ಬೇಕಲ್ವಾ, ಅಲ್ಲಿ ಬಂದ್ ಮಾಡಂಗಿಲ್ಲ? ಇಲ್ಲ ಮೇಡಮ್, ಅಪ್ಲಿಕೇಶನ್ ಅಲ್ಲೂ ಫಿಲ್ಅಪ್ ಮಾಡ್ಬೋದು. ನಾವಿನ್ನೂ ಹಾ. ಹೆಚ್ಚಿಗೆ ಮಾಹಿತಿ ಕೊಡ್ತೀವಿ. ಯಾಕೆಂದ್ರೆ ಹಾ, ಗುರುಗಳೆಲ್ಲ ಓಕೆ ಮೇಡಮ್. ಬಂದು ಕಾರ್ಯಕ್ರಮದಲ್ಲಿ ಮೇಡಮ್. ಭಾಗವಹಿಸೋದ್ರಿಂದ. ಓಕೆ ಹಾ. ಮೇಡಮ್, ಥ್ಯಾಂಕ್ ಯು. ಅಶ್ವಿನಿ ಮೇಡಮ್, sir. ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ತುಂಬಾ ಮೇಡಮ್. ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದೀರಾ, ಖುಷಿ ಆಯ್ತು. ನೇತ್ರ ಮೇಡಮ್ ಅವ್ರಿಗೂ ಥ್ಯಾಂಕ್ ಯು. Thank you, ma'am. ಥ್ಯಾಂಕ್ ಯು ಮೇಡಮ್. ವೆಂಕಟರಾಮ್ ಸರ್. ನಮಸ್ತೆ ಮೇಡಮ್ ಅವರ. ನಮಸ್ತೆ ಸರ್. ನಮಸ್ತೆ ನೇತ್ರ ಮೇಡಮ್ ಅವ್ರಿಗೂ ನಮಸ್ತೆ. ನಮಸ್ತೆ ಮೇಡಮ್, sir. ನಿಮ್ಮ ಅನುಭವ ತುಂಬಾ ಚೆನ್ನಾಗಿದೆ. ಒಂದು ಸಂಕಲ್ಪ ಇದ್ದೀರಾ ಧ್ಯಾನ ಮಾಡ್ಬೇಕು ಅಂತೀರಾ, ಆದ್ರೆ ಕೆಲವರೆಲ್ಲ ಬರೋರೆಲ್ಲ ನಾವು ಸಂಕಲ್ಪ ಇಟ್ಕೊಂಡು ಧ್ಯಾನ ಮಾಡದೆ ತುಂಬಾ ಒಳ್ಳೇದು ಅಂತಾರೆ. ಸಂಕಲ್ಪ ಅಂದ್ರೆ ನಾವು ಏನೋ ಬರ್ಬೇಕು ಏನೋ ಮಾಡ್ಬೇಕು ಅನ್ನೋ ಉದ್ದೇಶ ಅಂತಲ್ಲ. ನಮ್ಗೆ ಒಳ್ಳೆ ರೀತಿ ಧ್ಯಾನ ಸಿಗ್ಲಿ ಅಂತ ಸಂಕಲ್ಪ ಮಾಡ್ಕೋಬಹುದಲ್ವಾ? ಸರ್, ಅಲ್ಲಿ ಎಕ್ಸ್ಪೆಕ್ಟೇಷನ್ ಯಾವ್ದಕ್ಕೂ ಇರಬಾರ್ದು ಸರ್. ಎಕ್ಸ್ಪೆಕ್ಟೇಷನ್ ಇದ್ದು ನಾವ್ ಯಾವ ಕೆಲ್ಸಾನು ಮಾಡ್ಬಾರ್ದು ಸರ್. ಧ್ಯಾನ ಮಾಡ್ಬೇಕಾದ್ರೆ, ಒಂದ್ ಕೆಲಸ ಮಾಡ್ಬೇಕಾದ್ರೆ ಏನಾದ್ರೂ ಒಂದ್ ಸಂಕಲ್ಪ ಇದ್ರೆ, ನಮ್ಗೆ ಒಂದು ಗುರಿ ಅಂತ ಇದ್ರೆ ಮಾತ್ರ ತಾನೇ ನಾವು ಮುಂದಕ್ಕೆ ಹೋಗಕ್ಕಾಗೋದು. ಗುರಿ ಇಲ್ಲ ಏನಿಲ್ಲ ಸುಮ್ನೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಅದು ಒಂದು ರೀತಿ ಕಣ್ಣ ಮುಚ್ಚಲ ತರ ಇರಲ್ವಾ? ಏನಂದ್ರೆ ಇವಾಗ ಸಂಕಲ್ಪ ಅಂದ್ರೆ ಎಲ್ಲ ಪ್ರಾಪಂಚಿಕವಾಗದೆ ಅಷ್ಟಲ್ಲ ಸರ್. ನಮ್ ಇದೆ ಅಲ್ಲ. ಪ್ರಾಪಂಚಿಕ ಅಂತ ಬರಲ್ಲ ಮೇಡಮ್ ಅವರೇ.
ನಾವು ಒಂದು ಧ್ಯಾನ ಅನ್ನೋದು ನಮ್ಗೊಂದು ಸಂಕಲ್ಪ ತಾನೆ. ಈ ಧ್ಯಾನ ಮಾಡ್ಬೇಕಾದ್ರೂ ನಾವು ಧ್ಯಾನ ಧ್ಯಾನ ಮಾಡ್ಬೇಕು. ಅನ್ನೋದು ಸರ್ ಧ್ಯಾನ ಅನ್ನೋದು ನಾವು ಆ ಸ್ಟೇಜ್ಗೆ ಹೋಗೋಕೆ ನಾವು ಮಾಡ್ತೀವಿ ಅಷ್ಟೇ ಸರ್. ಈ ಯಾಕಂದ್ರೆ ಪ್ರಾಪಂಚದ ಕಡೆಯಿಂದ ಆಧ್ಯಾತ್ಮಿಕ ಕಡೆಗೆ ಹೋಗಕ್ಕೆ ನಾವು ಮಾಡ್ತೀವಿ. ಅದ್ರಲ್ಲಿ ಮತ್ತೆ ಸಂಕಲ್ಪಗಳೆಲ್ಲ ಇಟ್ಕೊಂಡೆ ಇನ್ನ ಮತ್ತೆ ನಾವು ಮುಕ್ತಿಗೆ ಅಲ್ಲಿ ಸೇರೋ ಮಾರ್ಗ ಎಲ್ಲಿ ಸಿಗುತ್ತೆ ಸರ್? ಇಲ್ಲೇ ಸಂಕಲ್ಪಗಳೆಲ್ಲ ಇಟ್ಕೊಂಡ್ ಮಾಡ್ತಿದ್ರೆ ಆ ಸ್ಟೇಜ್ಗೆ ಯಾವಾಗ ಹೋಗುತ್ತೀವಿ ಅಂತ ಒಂದಷ್ಟೇ ಸರ್. ಇನ್ನು ಅದ್ರ ಮಿಂಚಿ ನನ್ಗೆ ಗೊತ್ತಿಲ್ಲ. ಸಂಕಲ್ಪ ಅಂದ್ರೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಧ್ಯಾನದ ಬಗ್ಗೆ ಆಗ್ಲಿ ಯಾವ ರೀತಿ ಹೋಗ್ಬೇಕು ಅನ್ನೋದಾಗ್ಲಿ ನಮಗ್ ಗೊತ್ತಿಲ್ಲ. ನಾವು ಈ ಫೀಲ್ಡ್ ಬಂದಿದ್ದು ಒಂದು 7-8 ತಿಂಗಳಾಗಿದೆ. ಆದ್ರೆ ಈ ಧ್ಯಾನ ನಮ್ಗೆ ಪರಿಚಯ ಮಾಡಿಸಿದ್ದು ರಂಗನಾಥ್ ಗುರುಗಳು. ಪತ್ರಿಜಿ ಅವ್ರಿಗೆ ನಮ್ಗೆ ಕಾಂಟ್ಯಾಕ್ಟ್ ಇಲ್ಲ, ಅವ್ರು ಯಾರು ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ರಂಗನಾಥ್ ಗುರುಜಿ ಅವರಿಂದ ನಾವು ಇದನ್ನ ನೋಡ್ಕೊಂಡು ಆನ್ಲೈನ್ ಅಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೀರಿ. ಅವ್ರು ಹೇಳಿರೋ ಪ್ರಕಾರ ನಾವು ಮತ್ತೆ ನಾಗರಾಜ್ ಗುರುಗಳು ಹೇಳಿರೋ ಪ್ರಕಾರ ನಾವು ಏನಾನ ಒಂದು ಸಂಕಲ್ಪ ಇಟ್ಕೊಂಡು ಮುಂದೆ ವರಿಬೇಕು ಅಂತ. ಈಗ ಸದ್ಯಕ್ಕೆ ನಮ್ಗೆ ಆ ಧ್ಯಾನದ ಬಗ್ಗೆ ಈಗ ಸ್ವಲ್ಪ ನಮ್ಗೆ ಅನುಭವ ಆಗ್ತಾ ಇದೆ, ಒಳ್ಳೇದು ಅನಿಸ್ತಾ ಇದೆ. ಆಮೇಲೆ ಕೆಲವು ಸ್ವಾಧ್ಯಾಯದಲ್ಲಿ ಹೇಳ್ತಾರೆ ನಾವ್ ಯಾವ್ದು ಒಂದು ಗುರಿ ಇಟ್ಕೋಬೇಕು, ಗುರಿ ಇಟ್ಕೊಂಡ್ರೆ ಮುಂದೆ ಹೋಗೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅಂತ. ಈಗ ತಾವ್ ಹೇಳ್ತಾ ಇದ್ರ ಗುರಿನೂ ಬೇಕಾಗೆಲ್ಲ ಏನು ಬೇಕೆಲ್ಲ ಹೋಗ್ತಾ ಇರ. ಗುರಿನೇ ನಮ್ ಶ್ವಾಸದ ಕಡೆ ಸರ್, ನಾವ್ ಅದೇ ಹೇಳ್ತೀವಿ. ನಾವ್ ಅಲ್ಲ, ಪತ್ರಿ ಸರ್ ಹೇಳಿರೋದು ನೀವು ಶ್ವಾಸನ ಇಟ್ಕೊಳ್ಳಿ ನಿಮ್ಗೆಲ್ಲ ಬರುತ್ತೆ, ನಿಮ್ ಗುರುನೇ ನಿಮ್ ಶ್ವಾಸ ಅಂತ ಹೇಳ್ತಾರೆ. ಅಲ್ಲಿಗೆ ಅದು ಒಂದು ಗುರಿನೇ ಅಲ್ಲ ಮೇಡಮ್, ಅದು ಒಂದು ಸಂಕಲ್ಪ. ಎಸ್ ಸರ್. ಅದ ಯಾಕಂದ್ರೆ ಗೊತ್ತಿಲ್ಲ, ಅದನ್ನ ಕೇಳದೆ. ಎಸ್ ಸರ್. ಮತ್ತೆ ನಮ್ಗೆ ಈ ಧ್ಯಾನದ ಮಂದಿರಗಳಾಗ್ಲಿ ಪಿರಮಿಡ್ಸ್ ಆಗ್ಲಿ ನಮ್ಗೆ ಯಾವ್ದು ಅನುಭವ ಇರ್ಲಿಲ್ಲ. ನಮ್ಗೆ ಇದ್ದಿದ್ದು ಪಿರಮಿಡ್ ಯೂಸ್ ಮಾಡಿ ಸರ್, ತುಂಬಾ ಒಳ್ಳೇದೇ ಆಗುತ್ತೆ. ಇವಾಗ ಆಚೆ ಕುತ್ಕೊಂಡು ಮೆಡಿಟೇಷನ್ ಮಾಡೋದಕ್ಕಿಂತ ಪಿರಮಿಡ್ ಕೆಳಗಡೆ ಕುತ್ಕೊಂಡು ಮೆಡಿಟೇಷನ್ ಮಾಡಿದ್ರೆ ಇಲ್ಲಿ ತಗೊಳ್ಳೋ ಎನರ್ಜಿಕ್ಕಿಂತ ಅಲ್ಲಿ ಡಬಲ್ ತ್ರಿಬಲ್ ಆಗಿ ನಾವ್ ಎನರ್ಜಿ ರಿಸೀವ್ ಮಾಡ್ಕೊಂತೀವಿ ಸರ್. ಅದೇ ಮೇಡಮ್, ಅದ್ರ ಒಂದು ಅನುಭವ ಹೇಳ್ತೀನಿ. ತಿರುಪತಿಯಲ್ಲಿ ಒಂದು ಧ್ಯಾನ ಮಂದಿರ ಇದೆ. ನಾವು ತಿರುಪತಿಗೆ ಹೋದಾಗ ಪ್ರತಿ ಸರಿನೂ ಆ ಧ್ಯಾನ ಮಂದಿರದಲ್ಲಿ ಹೋಗಿ ಕೂತ್ಕೊಂಡು ಒಂದ್ ಅರ್ಧ ಗಂಟೆ ಧ್ಯಾನ ಮಾಡ್ಕೊಂಡು ಬರ್ತೀವಿ. ಅದೇ ರೀತಿ ಇಲ್ಲೂ ನಮ್ಗೆ ಅನುಭವ ಸಿಗ್ಬೋದು ಅಂತ ಎಲ್ಲರೂ ಹೇಳ್ತಾ ಇದಾರೆ. ಮತ್ತೆ ನಾನು ಪಿರಮಿಡ್ ಕ್ಯಾಪ್ ತರಿಸ್ಕೊಂಡಿದ್ದೀನಿ, ಧ್ಯಾನ ಮಾಡ್ತಾ ಇದ್ದೀನಿ. ಅದ್ರಿಗೆ ಒಳ್ಳೆ ಅನುಭವ ಆಗ್ತಾ ಇದೆ. ಆದ್ರೆ ನಿಮ್ಮಷ್ಟು ಅನುಭವ ನಮ್ಗೆ ಬರ್ಬೇಕಾದ್ರೆ ಇನ್ನ ಎಷ್ಟು ವರ್ಷಗಳು ಹೋಗ್ಬೇಕೋ ಗೊತ್ತಿಲ್ಲ. ಇಲ್ಲ ಸರ್, ಆಗುತ್ತೆ ಸರ್. ಆಮೇಲೆ ಈಗ ಬುದ್ಧ ಪೌರ್ಣಿಮೆ ದಿವಸ ಧ್ಯಾನ ಅಂತ ಇದ್ದೀರಾ, ಅದಕ್ಕೆ ಮೊನ್ನೆ ಹೇಮಾ ಮೇಡಮ್ ಅವರು ಫೋನ್ ಮಾಡಿದ್ರು. ಸರಿ ನಾವು ಬರ್ತೀವಿ, ಅದೇನ್ ಅಪ್ಲಿಕೇಶನ್ ಅಂತ ಕೇಳೋಣ ಅಂತ ಅನ್ಕೊಂಡಿದ್ದೆ. ಅಷ್ಟೊತ್ತಿಗೆ ಹೇಳ್ತಾ ಇದ್ರು ಆನ್ಲೈನ್ ಅಪ್ಲಿಕೇಶನ್ ಬಿಡ್ತೀವಿ, ಅದನ್ನ ಫಿಲ್ಅಪ್ ಮಾಡಿ ಕಳಿಸಿ ಅಂತ. ಸರಿ, ಅಲ್ಲಿ ಫ್ರೀ ಅಕಾಮಿಡೇಷನ್ ಇದೆ ಮತ್ತೆ ಪೇಯಿಂಗ್ ಅಕಾಮಿಡೇಷನ್ ಇದೆ ಅಂತಾರೆ. ಆ ಪೇಯಿಂಗ್ ಅಕಾಮಿಡೇಷನ್ ಆಗ್ಲಿ ಯಾವ್ದೇ ಆಗ್ಲಿ ನಮ್ಗೆ ಆ ಪಿರಮಿಡ್ ಗೆ ನಿಯರ್ ಇರ್ತದ ಇಲ್ಲ ದೂರ ಇರ್ತದ ಅನ್ನೋದು ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಅದಾದ್ಮೇಲೆ ಮತ್ತೆ ಅಲ್ಲಿ ಯಾವ ಫಾರಮ್ನ ನಾವು ಏನೇನು ಡೀಟೇಲ್ಸ್ ಕೊಡ್ಬೇಕು ಅನ್ನೋದು ಒಂದ್ಸರಿ ನೋಡ್ಬೇಕಾಗತ್ತೆ. ಅದನ್ನ ಒಂದ್ ಸ್ವಲ್ಪ ತಿಳಿಸ್ಕೊಟ್ರೆ ಅನುಕೂಲ. ಮತ್ತೆ ನಮ್ಮ ಅಶ್ವಿನಿ ಮೇಡಮ್ ಅವ್ರು ಹೇಳ್ತಾ ಇದ್ರು ಎಲ್ಲ ಕಲಾವೃಂದದವರಿಗೆ ಆದ್ಯತೆ ಅಂತ. ನಾವು ಕಲಾಭಿಮಾನಿಗಳೇ ಹೊರ್ತು ಕಲೆನ ವ್ಯಕ್ತಪಡಿಸೋರಲ್ಲ, ನಮ್ಗೆ ಅದೆಲ್ಲ ಏನು ಬರೋದಿಲ್ಲ. ಅದಕ್ಕೆ ಅವಾಗ ನಮ್ಗೂ ಒಂದ್ ಸ್ವಲ್ಪ ಅವಕಾಶ ಕೊಡಿ ಮಾತಾಡೋದಿಕ್ಕೆ ಅಂತ ಹೇಳ್ತೀನಿ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿ ಲೀಲಾಜಲವಾಗಿ ಮಾತನಾಡಿದ್ರಿ. ಧನ್ಯವಾದಗಳು. ಧನ್ಯವಾದಗಳು. ಸುತೇಜ ಭಟ್ ಮೇಡಮ್. ನಮಸ್ತೆ ಅಶ್ವಿನಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ನೇತ್ರ ಮೇಡಮ್. ಇವತ್ತಿನ ನೇತ್ರ ಮೇಡಮ್ ಅವರ ಅನುಭವ ಕೇಳಿದಾಗ ಬಹಳ ಸಂತೋಷ ಆಯ್ತು. ಕಷ್ಟಪಟ್ಟು ಅವ್ರದ್ದು ಅಂದ್ರೆ ಒಂದು ಶಾಖಾಹಾರಿಗೆ ಬಂದಿದ್ದು, ಧ್ಯಾನಕ್ಕೆ ಬಂದಿದ್ದು, ಅವರಲ್ಲಾದ ಒಂದು ಸಮಸ್ಯೆ ನಿವಾರಣೆ ಆಗಿದ್ದು ಎಲ್ಲ ಬಹಳ ಸಂತೋಷ ಆಯ್ತು ಮೇಡಮ್. ನಮ್ದು ಒಂದು ಪ್ರಶ್ನೆ ಅಂದ್ರೆ, ನನಗೆ ಮಂಡಿ ನೋವು ತುಂಬಾ ಇದೆ ಮೇಡಮ್, ನೇತ್ರ ಮೇಡಮ್. ಅದು ನನಗೆ ಒಬ್ರಂದ್ರು 41 days ನೀವು ಸಂಕಲ್ಪ ಇಟ್ಕೊಂಡು ಧ್ಯಾನ ಮಾಡ್ರಿ 3 hours ಅಂತ. ಈಗ 3 ತಾಸು ಅಂದ್ರೆ ಮೇಡಮ್ ನನಗೆ ಕುತ್ಕೊಳ್ಳಿಕ್ ಆಗ್ತಿಲ್ಲ. ಆಮೇಲೆ 3 ತಾಸು ಅಂದ್ರೆ ನಾವ್ ಹೆಂಗ್ ಮಾಡೋದು? ನಾ ಅಲಾರಾಮ್ ಇಟ್ಕೊಂಡೆ ಒಂದು 2 ದಿನ. ನನ್ನ ಮನಸ್ಸಿನಲ್ಲಿ ಅಲಾರಾಮ್ ಎಷ್ಟೊತ್ತಿಗೆ ಆಗ್ಬೋದು, ಆದ್ರೆ ಅಲಾರಾಮ್ ಬಗ್ಗೆ ನನಗೆ ಯೋಚನೆ ಆಯ್ತಾ ಹೊರ್ತುನು ನನಗೆ ಸ್ವಲ್ಪ ಡೀಪ್ ಇದಕ್ಕೆ ಹೋಗ್ತಾ ಇಲ್ಲ ಮೇಡಮ್. ಅದನ್ನ ಹೆಂಗೆ ನಾವು ಮಾಡೋದು, ಅಥವಾ ಯಾವ ತರ ನಾವು ಧ್ಯಾನದಲ್ಲಿ ತೊಡಸ್ಕೋಬಹುದು, ಯಾವ ಸಮಯದಲ್ಲಿ ತೊಡಸ್ಕೋಬಹುದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಮೇಡಮ್. ಇಲ್ಲ ಮೇಡಮ್, ನೀವು ಮಾರ್ನಿಂಗ್ ಟೈಮ್ ಮಾಡಿ ಮೆಡಿಟೇಷನ್. ಅಲ್ಲಿ ಎಲ್ಲಿ ಪೇಯ್ನ್ ಇರುತ್ತೋ ಅಲ್ಲಿ ಪಿರಮಿಡ್ ಇಟ್ಕೊಂಡ್ ಮಾಡಿ. ಆಮೇಲೆ ಇವಾಗ ಟೈಮ್ ಯಾವಾಗ ಆಗುತ್ತೋ, ಯಾವಾಗ ಅಲಾರಾಮ್ ಬರುತ್ತೋ ಅನ್ನೋ ಯೋಚನೆ ಬರುವಾಗ ಮತ್ತೆ ನಿಮ್ಮ ಶ್ವಾಸದ ಮೇಲೆ ಗಮನ ಇಡಿ ಮೇಡಮ್. ಆ ಯೋಚನೆ ಕಡೆ ಹೋಗ್ಬೇಡಿ, ಶ್ವಾಸದ ಮೇಲೆ ಗಮನ ಇಡಿ. ಆ ತರ ಧ್ಯಾನ ಮಾಡ್ತಿದ್ರೆ ಕಡಿಮೆ ಆಗುತ್ತೆ ಮೇಡಮ್. ಅಂದ್ರೆ ನಾನು ಕ್ಯಾಪ್ ಪಿರಮಿಡ್ ತಲೆ ಮೇಲೆ ಇಟ್ಕೊಂತಿದ್ದೆ,
ಮತ್ತೆ ಅಲಾರಾಮ್ ಇಟ್ಕೋಬಹುದಂತ, ಕೆಲವರು ಅಲಾರಾಮ್ ಇಟ್ಕೊಂಡ್ರೆ ಅದ್ರ ಬಗ್ಗೆ ಇದು ಹೋಗುತ್ತೆ ಅಂತಾರಲ್ಲ, ಹಂಗಾಗಿ ನಾನು ಕೇಳಿದೆ ಮೇಡಮ್. ನಾವು ಇಲ್ಲ ನಾವು free ಇದು ಇದ್ದಾಗೆ ಮಾಡುವಾಗ ಸುಮ್ನೆ ಮ್ಯೂಸಿಕ್ ಇಟ್ಕೊಂತಿದ್ವಿ ಅಷ್ಟೇ ಮೇಡಮ್. ಮತ್ತೆ ನಮ್ಗೆ ಯಾವಾಗ ಎಚ್ಚರಿಕೆ ಆಗುತ್ತೋ ಅವಾಗ ಎದ್ದೊಳ್ತಿದ್ವಿ. ಅಲಾರಾಮ್ ಏನ್ ಇವಾಗ ಮಾಡೋ ಇದಿದ್ರೆ ನಮ್ಗೆ ಅಲಾರಾಮ್ ಏನ್ ಬೇಕಾಗಿಲ್ಲ ಮೇಡಮ್. ನಾವ್ ಎಷ್ಟೊತ್ತು ಮಾಡಿದ್ರೆ ಅಷ್ಟೊತ್ತು ಸಾಕ್ ಅನ್ಸುತ್ತೆ. ಅಂದ್ರೆ ಬಲವಂತ ಆಗ್ದಿರೋ ಟೈಮಲ್ಲಿ ಕೂತ್ಕೊಂಡು ಮಾಡಂಗಿಲ್ಲ ಮೇಡಮ್. ಏನೇ ಆಗ್ಲಿ ಪ್ರೆಷರ್ ಇಂದ ಬಲವಂತಾಗಿ ಮಾಡಕ್ ಹೋಗ್ಬೇಡ್ರಿ ಮೇಡಮ್. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಸ್ವಲ್ಪ ಇದಾಗೆ ಮಾಡಿ ಮೇಡಮ್. ಪಿರಮಿಡ್ ಯೂಸ್ ಮಾಡಿ ಕಡಿಮೆ ಆಗುತ್ತೆ ಮೇಡಮ್. ಅದೇ ನೀ ಪಿರಮಿಡ್ ತರ್ಸ್ಕೊಂಡಿದೀನಿ, ಅದನ್ನ ಇಟ್ಕೊಂಡು ಮಾಡ್ಬೋದಾ ಮೇಡಮ್? ಮಾಡಿ ಹೌದು, ಅದು ಯೂಸ್ ಮಾಡಿ. ಅದು ಅಯ್ಯಪ್ಪ ಪಿಂಡಿ ಸರ್ ಹತ್ರ ತರ್ಸ್ಕೊಂಡೆ. ಎಸ್ ಮ್ಯಾಮ್. 1 ವರ್ಷದಿಂದನೇ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ತುಂಬಾ ಅದ್ಭುತ ಅನುಭವ ನಿಮ್ದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಸುಶೀಲಾ ಬಾಯ್ ಮೇಡಮ್, ಹ್ಯಾಂಡ್ ರೈಸ್ ಮಾಡಿದೀರಾ? ಮಾತಾಡ್ತೀರಾ? ತಲೆ ಮೇಲೆ ಹಾಕೊಳ್ಳೋದು ಪಿರಮಿಡ್ ಇದೆ. ಹಲೋ ಮೇಡಮ್ ಹಲೋ ಮೇಡಮ್ ಹೇಳಿ ಮಾತಾಡಿ. ಈಗ ತಲೆ ಮೇಲೆ ಹಾಕೊಳ್ಳೋದು ಪಿರಮಿಡ್ ಇದೆ, ಅದನ್ನು ಇಟ್ಕೊಂಡ್ರೆ ಆಗತ್ತಾ? ಎಲ್ಲಿ ಪೇನ್ ಬರುತ್ತೆ ಅಲ್ಲಿಗೆ? ಆಗುತ್ತೆ ಮೇಡಮ್. ಸರಿ ಮೇಡಮ್. ಅದೇ ಇಲ್ಲ ಅಂದ್ರೂ ಹಂಗೆ ಮೆಡಿಟೇಷನ್ ಅಲ್ಲೇ ಸರಿ ಆಗುತ್ತಾ? ಎಸ್ ಮ್ಯಾಮ್. ಈಗ 2 ಇದೆ, ನಮ್ಮನೆಯವರಿಗೆ ನಮ್ಗೆ ತಂದಿದೀವಿ, ಮಕ್ಳಿಗೆಲ್ಲ ತಂದಿಲ್ವಲ್ಲ. ಈಗ ಹಾಗೆ ಮಾಡ್ತಾರಲ್ಲ, ಏನ್ ತೊಂದ್ರೆ ಇಲ್ಲ ಅಲ್ವಾ? ಮಾಡಿ ಮೇಡಮ್, ಹಾಗೆ ಮಾಡಿ. ಮತ್ತೆ ಅವ್ರಿಗೂ ಅವಾಗ ಪಿರಮಿಡ್ ಯೂಸ್ ಮಾಡಿ ಮೇಡಮ್. ಅದೇ ಈ ಸರಿ ಹೋದ್ರೆ ಮತ್ತೆ 1-2 ತರ್ತೀವಿ. ಮಗಳು ಮೊಮ್ಮಗಳು ಇದ್ದಾಳೆ, ಹಾಗಾಗಿ. ನಮಸ್ತೆ ಮೇಡಮ್. ನಮಸ್ತೆ. ಓಕೆ, ಥ್ಯಾಂಕ್ ಯು. ಆಫ್ಟರ್ ಮಾಡಿ. ಓಕೆ ಮೇಡಮ್. ನಾಗಲಲಿತಾ ಮ್ಯಾಮ್. ಮೇಡಮ್ಗೆ ನಮಸ್ತೆ. ನಮಸ್ತೆ. ಧ್ಯಾನದ ಬಗ್ಗೆ ತುಂಬಾ ಆಳವಾಗಿ ಹೋಗಿದ್ದೀರಿ ಅಂತ ನನ್ಗೆ ತುಂಬಾ ಖುಷಿ ಆಯ್ತು. ಹಾಗೆ ನಾನು ಸಹ ಧ್ಯಾನ ಮಾಡ್ತೀನಿ ಮೇಡಮ್. 1 ಗಂಟೆ ನೀವ್ ಹೇಳ್ದಾಗೆ ಮ್ಯೂಸಿಕ್ ಹಾಕೊಂಡ್ ಮಾಡ್ತಿದೀನಿ. ತುಂಬಾ ವರ್ಷದಿಂದಾನೇ ಮಾಡ್ತಿದೀನಿ, 4-5 ವರ್ಷದಿಂದ. ಧ್ಯಾನಕ್ಕೇನೋ ಹೋಗ್ತೀನಿ, ಆದ್ರೆ ಅದರಿಂದ ಹೊರಗ್ ಬರಕ್ಕೆ ಒಂದೊಂದ್ಸಲ ಕಷ್ಟ ಆಗುತ್ತೆ. ಕಣ್ಣೇ ಬಿಡ್ಸಕ್ಕೆ ಆಗಲ್ಲ, ತುಂಬಾನೇ ಕೈ ಕಣ್ಣು ಎಲ್ಲ ಬಿಡ್ಸಕ್ಕೆ ಆಗಲ್ಲ, ತುಂಬಾ ಇದೇ ಆಗ್ಬಿಡುತ್ತೆ. ಈಗ 3 ಗಂಟೆ ಕ್ಲಾಸ್ ಇದೆ ನಮ್ಗೆ, ಅದು ಧ್ಯಾನ ಮಾಡಿಸ್ತಾರೆ. ಧ್ಯಾನ ಕೂತ್ಕೊಂಡಾಗ ಅವರು ಧ್ಯಾನ ಕ್ಲೋಸ್ ಆಗಿರುತ್ತೆ, ಬೇರೆ ಪ್ರೋಗ್ರಾಮ್ ಬರ್ತಾ ಇರುತ್ತೆ. ನಂಗೆ ಧ್ಯಾನದಿಂದ ಹೊರಗ್ ಬರಕ್ಕೆ ಆಗ್ತಾನೆ ಇಲ್ಲ. ಅದೇನೋ ಅಲ್ಲಿಂದ ಕೇಳಿಸ್ತಿರುತ್ತೆ ಅವ್ರು ಹೇಳೋದು, ನಾನಂತೂ ಹೊರಗಡೆ ಬರಕ್ಕೆ ಆಗ್ತಿರಲ್ಲ. ಈಗ ಹೊರಗಡೆ ಬರೋದ್ ಹೇಗೆ ಅಂತ ಮೇಡಮ್? ಅದ್ಭುತ ಮೇಡಮ್, ತುಂಬಾ ಚೆನ್ನಾಗ್ ಮಾಡ್ತಿದ್ದೀರಾ ನೋಡಿ, ಎಷ್ಟು ಡೀಪ್ ಆಗಿ ಹೋಗ್ತಿದ್ದೀರಾ ಅಂತ. ಏನಿಲ್ಲ ಮೇಡಮ್, ಹಂಗೆ ಟ್ರೈ ಮಾಡ್ಬೇಕು. ಹೊರಗೆ ಬರ್ಬೇಕು ಅಂತ ಅಂದ್ರೆ ಬನ್ನಿ ಮೇಡಮ್, ಇಲ್ಲಾಂದ್ರೆ ಬಲವಂತಾಗಿ ಏನ್ ಬರ್ಬೇಡ್ರಿ. ಹಂಗೆ ಮಾಡೋ ಸ್ಥಿತಿ ಇದ್ರೆ ಮಾಡಿ ಮೇಡಮ್ ಧ್ಯಾನ. ಸರಿ ತಾನಾಗೆ ಆಗಲ್ಲ, ಸಾಕು ಅಂದಾಗ ಅದಾಗೆ ಇದಾಗುತ್ತಾ? ಮೇಡಮ್ ಆಗುತ್ತೆ ಮೇಡಮ್. ಒಂದೊಂದ್ಸಲ ಹಾಗೆ ಆಗುತ್ತೆ, ಕಣ್ಣು ತಾನಾಗೆ ಬಿಡ್ಕೊಳ್ತವೆ ಆಗುತ್ತೆ. ನಾವೇನಿದ್ ಟೈಮೇ ಕರೆಕ್ಟ್ ಆಗಿ ಇಷ್ಟ ಟೈಮು ಅಂತ ಒಂದೊಂದ್ಸಲ ಮನ್ಸ್ ಕಂಡ್ಕೊಂಡಾಗ ಅದೇ ಟೈಮು ಕರೆಕ್ಟ್ ಆಗಿ ಕಣ್ಣೆಲ್ಲ ಓಪನ್ ಆಗುತ್ತೆ, ಎಲ್ಲ ಆಗುತ್ತೆ. ಒಂದೊಂದ್ಸಲ ಕಷ್ಟ ಆಗುತ್ತೆ, ಬರಕ್ಕೆ ಹೇಗೆ ಬರೋದು ಅಂತಾನೆ ಗೊತ್ತಾಗಲ್ಲ, ತುಂಬಾ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಕೇಳಿದೆ. ಹೌದು ಮೇಡಮ್, ಇಲ್ಲ ಚೆನ್ನಾಗಿ ಮಾಡ್ತಿದ್ದೀರಾ ಮೇಡಮ್. ಸರಿ ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ ನಾಗಲಲಿತಾ ಮ್ಯಾಮ್, ಎಲ್ಲಾ ಹ್ಯಾಂಡ್ ರೈಸ್ ಮುಗ್ದಿದೆ. ನಾನೊಂದು ಇದ್ ಮಾಡೋಣ ಅಂತ, ವಾಚನ ಮಾಡೋಣ ಅಂತ ಮಾಡಿದೆ ಮೇಡಮ್. ನಿಮ್ಗೆ ಬೇರೆಯವರು ಮೇಡಮ್ ಅವರ ಲಕ್ಷ್ಮೀಕಾಂತಮ್ಮ ಮತ್ತೊಬ್ರು ಮೇಡಮ್ ಇದ್ದಾರೆ, ನಮ್ಮ ಲಕ್ಷ್ಮೀಕಾಂತಮ್ಮ ಮೇಡಮ್. ಎಸ್ ಮೇಡಮ್. ಎಲ್ಲರಿಗೂ ನಮಸ್ಕಾರ. ನೇತ್ರ ಮೇಡಮ್ ಅವ್ರಿಗೂ ನಮಸ್ಕಾರ. ನೇತ್ರ ಮೇಡಮ್ ಅನ್ನು ಇವತ್ತೇ ನೋಡಿದ್ದು. ಸ್ವಲ್ಪ ಯೋಗ, ಬ್ರೀತಿಂಗು ಮತ್ತೆ ಮುದ್ರಾಸ್ ಮಾಡ್ತಿದ್ದೆ, ಅದಾದ್ಮೇಲೆನೆ ಜಾಯ್ನ್ ಆಗೋದು ಮೇಡಮ್. ನೋಡಿಲ್ಲ, ನಾನು ಆಮೇಲೆ ನೋಡ್ತೀನಿ. ಯಾಕಂದ್ರೆ ತುಂಬಾ ಜನ ತಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಈಗ ಇದು ಕಿಬ್ಬೆತೊಡಿದು ಹೇಮಾ ಅವರು ಹೆಸರು ತಗೊಂಡ್ರು. ನಿಜವಾಗ್ಲೂ ತುಂಬಾ ಅದ್ಭುತವಾದಂತ ಒಂದು ಸ್ಥಳ ಅದು. 5,000 ಜನದ ಮೇಲೆ ಆ ಪಿರಮಿಡ್ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡಬಹುದು. ನಾನು ಈ ಒಂದು ಕ್ಷೇತ್ರಕ್ಕೆ ಬಂದ್ಮೇಲೆ ಹೋದ್ ಸರಿ ನೋಡೋಣ ಅಂತೇಳಿ ಬುದ್ಧ ಪೌರ್ಣಮಿ ದಿನಾನೇ ಹೋದೆ. ನಾನು ಹೋಗಿ ಅಲ್ಲೆಲ್ಲ ಮೊದ್ಲೇ ಬುಕ್ ಆಗೋಗಿತ್ತು, ಅದು ಗೊತ್ತಿತ್ತು. ಈಗಾಗ್ಲೇ ಎಲ್ಲ ಬುಕ್ ಮಾಡ್ಕೊಂಡ್ ಬಿಟ್ಟಿರ್ತಾರೆ, ಹಳಬ್ರು ಯಾರು ಇರ್ತಾರೆ ಅವ್ರಿಗೆಲ್ಲ ಗೊತ್ತಿರುತ್ತೆ, ಅವರೆಲ್ಲ ಬುಕ್ ಮಾಡ್ಕೊಂಡ್ ಬಿಟ್ಟಿರ್ತಾರೆ. ಬಟ್ ಸರಿ ಏನೋ ಟೆಂಟ್ಸ್ ಅಂತ ಕೇಳಿದೆ. ಹೊಸದಾಗಿ ಟೆಂಟ್ಗಳೇನೋ ನಿರ್ಮಾಣ ಮಾಡ್ತಾ ಇರ್ಬೋದು. ಆದ್ರೆ ಏನಂದ್ರೆ ಅಲ್ಲಿ ಸ್ವಲ್ಪ ಟಾಯ್ಲೆಟ್ಸ್ ಪ್ರಾಬ್ಲಮ್ ಇದೆ. 1 5-6 ಇದೆ ಅಷ್ಟೇ ಲೇಡೀಸ್ಗೆ. ಅಲ್ಲಿ 1000 ಜನ ಸೇರೋದ್ರಿಂದ
ಬೆಳಗ್ಗೆ ಎದ್ದಾಗ ಅದೊಂದು ಸರಿ ನಾನು ಅದೇ ಹೇಳಿದ್ದೆ, ಐಪಪ್ಪಿಂಡಿ ಅವ್ರು ಮಾಡ್ಸೋವಾಗ್ಲೂ ಹೇಳಿದ್ದೆ ಸ್ವಲ್ಪ ಮೊಬೈಲ್ ಟಾಯ್ಲೆಟ್ಸ್ ಬೇಕಾಗುತ್ತೆ ಸರ್ ಅಂತ. ಸೊ ಈಗ ಇದು ಒಂದು ತಾವು ಗೂಗಲ್ ಫಾರಂ ಫಿಲ್ಅಪ್ ಮಾಡೋವಾಗ ಕೊನೆಯಲ್ಲಿ ತಮ್ಮ ಅನಿಸಿಕೆ ಇದೊಂದಂತೂ ಅಲ್ಲಿ ನಾವು ಫೇಸ್ ಮಾಡಿದ್ವಿ. ಮಿಕ್ಕಿದೆಲ್ಲ ಇದೆ, ಕುಡಿಯೋ ನೀರ್ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ಓಪನ್ ಫೀಲ್ಡ್ ಇದೆ. ಸರಿ ನಾನು ಒಂದು ಪೌರ್ಣಮಿ ದಿನನೇ ಧ್ಯಾನ ಮಾಡಿ 3 ಗಂಟೆವರೆಗೂ ಮಾಡಿ ಅಲ್ಲೇ ಓಪನ್ ಫೀಲ್ಡ್ ಅಲ್ಲೇ ಎಲ್ಲಾರು ಮಲಗಿದ್ರು, ನಾನು ಒಂದ್ ಬೆಡ್ಶೀಟ್ ಹಸ್ಕೊಂಡ್ ಮಲಗ್ಬಿಟ್ಟೆ. ಸೊ ತುಂಬಾ ಅದ್ಭುತವಾದಂತ ಸ್ಥಳ. ಸರಿನೂ ನಾನು ರಂಗನಾಥ್ ಸರ್ನ ಅಲ್ಲೇ ನಾನು ಮೀಟ್ ಮಾಡಿದ್ದೆ. ಈ ಒಂದು ಕ್ಷೇತ್ರಕ್ಕೆಲ್ಲ ಸೇರಿದ್ಮೇಲೆ ಅದ್ಭುತವಾದ ಸ್ಥಳ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. 3 ದಿನಾನು ಚೆನ್ನಾಗಿರುತ್ತೆ. 3 ದಿನಾನು ಬರಕ್ಕೆ ಆಗದ ಹೋದ್ರು ಬುದ್ಧ ಪೌರ್ಣಮಿ ದಿನ ಅಂತೂ ಅದ್ಭುತವಾಗಿರುತ್ತೆ. ಎಲ್ಲರೂ ತಮ್ಮ ಕುಟುಂಬ ಪರಿವಾರ ಸಮೇತ ಬನ್ನಿ. ಅದೇ ಒಂದು ಲೋಕ. ಯಾಕಂದ್ರೆ ನಮ್ ಮೇನ್ ರೋಡ್ ಇಂದ ತುಂಬಾ ಒಳಗಡೆ ಇರೋದ್ರಿಂದ ನಮಗ್ ಒಳ್ಳೆ ಪರಿಸರ, ಒಳ್ಳೆ ಆಕ್ಸಿಜನ್, ಒಳ್ಳೆ ಗಿಡ ಮರಗಳಿದೆ, ಓಪನ್ ಫೀಲ್ಡ್ ಇದೆ, ಎಲ್ಲಿ ಬೇಕಂದ್ರೂ ಮುಟ್ಕೋಬಹುದು. ಸೊ ಇದು ಓಪನ್ ಟೆಂಟ್ ಇದ್ರೆ ಓಪನ್ ಟೆಂಟ್ ಹಾಕೋಬಹುದು. ಆಮೇಲೆ ಗೂಗಲ್ ಫಾರಂ ನಾನು ನೋಡಿಲ್ಲ ಹೇಮಾ ಅವ್ರೆ, ಅದು ಫಿಲ್ಅಪ್ ಮಾಡ್ತೀನಿ. ಇಲ್ಲಿ ಯಾರು ನಮ್ಮ ಆತ್ಮ ಬಂಧುಗಳು ಒಂದ್ 74 ಜನ ಇದ್ರು ನಾನು ನೋಡಿದಾಗ, 68 ಜನ. ದಯವಿಟ್ಟು ಎಲ್ಲಾರು ಬನ್ನಿ, ಮಿಸ್ ಮಾಡ್ಕೋಬೇಡಿ. ಒಂದಿನ ಆದ್ರೂ ನೀವು ಆ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅವಾಗ ಹೋಗ್ಬೇಕು ಅಂತ ಅನ್ಸುತ್ತೆ. ಇದು ಒಂದು ರಿಕ್ವೆಸ್ಟ್ ಎಲ್ಲ ಆತ್ಮ ಬಂಧುಗಳಲ್ಲಿ. ಥ್ಯಾಂಕ್ ಯು ಹೇಮಾ, ಥ್ಯಾಂಕ್ ಯು ಅಶ್ವಿನಿ, ಥ್ಯಾಂಕ್ ಯು ನೇತ್ರ ಮೇಡಮ್, ಮತ್ತು ಎಲ್ಲ ಆತ್ಮ ಬಂಧುಗಳಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನೀವು ವಾಕಿಂಗ್ ಮಾಡ್ತಾ ಇದ್ದಾಗ್ಲೂ ಸಹ ಮಾತಾಡ್ತಾ ಇದ್ದೀರಾ ಅಂತಂದ್ರೆ ಇದು ಧ್ಯಾನದ ಒಂದು ಅನುಭವ ಶಕ್ತಿ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲು ಈ ಬುದ್ಧ ಪೌರ್ಣಿಮೆ ಏನಿದೆ, ನಾವು ಎಲ್ರು ಕೂಡ ಅಟೆಂಡ್ ಮಾಡ್ಲೇಬೇಕಾದಂತಹ ಒಂದು ಅದ್ಭುತವಾದ ಕಾರ್ಯಕ್ರಮ. ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದ್ ಬೇಡ ಅಂತ ಹೇಳ್ತಾ ಮೇಡಮ್. ಆಮೇಲೆ ತುಂಬಾ ದಿಗ್ಗಜರು ಬರ್ತಾರಲ್ಲಿ. ದಿಗ್ಗಜರು ಅಂದ್ರೆ ಈ ಕ್ಷೇತ್ರದಲ್ಲಿ ಪರಿಪೂರ್ಣ ಪರಿಣಿತಿಯನ್ನು ಪಡೆದಂತವ್ರು. ಅವ್ರನ್ನ ಭೇಟಿ ಮಾಡೋವಾಗ್ಲೇ ತುಂಬಾ ಖುಷಿ ಆಗ್ತದೆ. ಸುಮಾರು ಜನ ಇದ್ದಾರೆ. ನಾನು ಇಂಥ ಒಂದು ಇದಕ್ ಹೋದಾಗ್ಲೇ ಸುಮಾರು ಜನ ಪರಿಚಯನೂ ಆಯ್ತು. ಅದು ಒಂಥರ ರೋಮಾಂಚನ. ಯಾಕಂದ್ರೆ ಅವರ ಶಕ್ತಿ ನಮ್ಗೆ ಸಿಗ್ತಾ ಇರ್ತದೆ. ನಾವೆಲ್ಲ ಇನ್ನೂ ಚಿಕ್ಕವ್ರಿ ಫೀಲ್ಡ್ಗೆ. ಸೊ ಅವರ ಒಂದು ಅದ್ಭುತ ಶಕ್ತಿ, ಕೈ ಕುಲುಕ್ದಾಗಿರ್ಬೋದು, ಮಾತಾಡೋವಾಗಿರ್ಬೋದು, ಅವ್ರು ನಮ್ ಕಣ್ಣಿಟ್ಟು ನೋಡೋವಾಗಿರ್ಬೋದು, ಆ ಒಂದು ಶಕ್ತಿ ನಮಗೂ ಸಹ ಅರಿಯುತ್ತೆ. ಸೊ ಆದ್ರಿಂದ ದಯವಿಟ್ಟು ಎಲ್ಲಾರು ಬನ್ನಿ. ಮಕ್ಕಳನ್ನು ಕರ್ಕೊಂಡ್ ಬರ್ಬೋದು, ಚಿಕ್ಕ ಮಕ್ಕಳನ್ನೆಲ್ಲ ಎತ್ಕೊ ಬರ್ತಾರೆ ಹೊರಗಡೆ ಅವರು. ಎಲ್ಲಾರನ್ನು ಕರ್ಕೊ ಬನ್ನಿ. ಯಾಕಂದ್ರೆ ಇಲ್ಲೇ ನಮ್ದೇ ಫ್ಯಾಮಿಲಿ ಎಲ್ಲ, ಅಂದ್ರೆ ನಾವು ಮಾವತಾರ್ ಫೌಂಡೇಶನ್ ಫ್ಯಾಮಿಲಿ ಇರೋದ್ರಿಂದ ಎಲ್ಲರೂ ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡ್ಕೊಂಡು ನಾವು ಆನಂದವಾಗಿ ಅಲ್ಲಿ ಕಾಲ ಕಳೆದು ಬರ್ಬೋದು ಅಂತ ನನ್ನ ಒಂದು ಅನಿಸಿಕೆ. ನಾನಂತೂ ರೆಡಿ ಈ ಸಾರಿ 3 ದಿನ ಬರಕ್ಕೆ. ಥ್ಯಾಂಕ್ ಯು ಮೇಡಮ್. ನೀವು ಮ್ಯೂಟ್ ಮಾಡ್ಕೊಂಬಿಡಿ. ಓಕೆ ಮೇಡಮ್. ಅಂದ್ರೆ ಮತ್ತೆ ಮತ್ತೆ ಇದ್ರ ಬಗ್ಗೆ ಹೇಳ್ಬೇಕು ಅನಿಸ್ತಿದೆ. ಯಾಕೆ ಅಂತ ಅಂದ್ರೆ ಯಾರು ಕೂಡ ಇದಕ್ಕೆ ಮಿಸ್ ಮಾಡ್ಕೊಳಂಗಿಲ್ಲ. ಯಾಕೆ ಇದು ಪಿರಮಿಡ್ ವ್ಯಾಲಿಲಿ ನಮ್ಮ ಪತ್ರಿಜಿ ಗುರುಗಳು ಸ್ಥಾಪನೆ ಮಾಡಿರುವಂತಹದ್ದು. ಹಾಗೆ ಆ ಬುದ್ಧರ ಚೈತನ್ಯ ನಾವು ಪಡ್ಕೊಳ್ಳೋಕೆ ಖಂಡಿತವಾಗ್ಲೂ ಎಲ್ರು ಕೂಡ ಇದಕ್ ಹೋಗ್ಲೇಬೇಕು. ಯಾವ್ದಕ್ ಮಿಸ್ ಮಾಡ್ಕೊಂಡ್ರು ಇದಕ್ಕೆ ಮಿಸ್ ಮಾಡ್ಕೊಂಡ್ಲೇಬಾರ್ದು ಅನ್ನೋದು ನಮ್ಮೆಲ್ರಿಗೂ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ಮೇಡಮ್, ನೀವು ಮತ್ತೆ ಮತ್ತೆ ಇದ್ರ ಬಗ್ಗೆ ಹೇಳಿದ್ದಕ್ಕೆ. ಓಕೆ ಮಾಸ್ಟರ್ಸ್, ಇನ್ನು 4 ಮಾಸ್ಟರ್ಸ್ ಇಂದ ಅಭಿಪ್ರಾಯ ತಗೊಳ್ತೀವಿ ನೇತ್ರ ಮೇಡಮ್. ಯಾಕೆಂದ್ರೆ ನಿಮ್ಮ ಧ್ಯಾನಾನುಭವ ತುಂಬಾ ಸುಂದರವಾಗಿ ಅಷ್ಟು ಚೆನ್ನಾಗಿತ್ತು ಅನ್ನೋ ಒಂದು ಇದಕ್ಕೆ ತುಂಬಾ ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಜ್ಯೋತಿ ಮ್ಯಾಮ್. ನಮಸ್ತೆ ಮೇಡಮ್. ಎಲ್ಲಾ ನನ್ನ ಧ್ಯಾನ ಬಂಧುಗಳಿಗೆ ನನ್ನ ಕೋಟಿ ಕೋಟಿ ಪ್ರಣಾಮಗಳು. ಮೇಡಮ್ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಮೇಡಮ್. ಎಸ್ ಮೇಡಮ್. ಹಾಗೆ ಅಶ್ವಿನಿ ಮೇಡಮ್ಗೆ ಹಾಗೆ ನೇತ್ರ ಮೇಡಮ್ಗೂ ಕೂಡ ನನ್ನ ಕೋಟಿ ಕೋಟಿ ಪ್ರಣಾಮಗಳು. ಮೇಡಮ್ ತುಂಬಾ ಅದ್ಭುತವಾಗಿ ನೀವು ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾ ಇರ್ತೀರಾ. ತುಂಬಾ ಕೇಳ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ನಿಮ್ಮ ವಾಯ್ಸ್ ಅಷ್ಟು ಚೆನ್ನಾಗಿದೆ. ಭಗವಂತ ನಿಮ್ಗೆ ಹಾಗೆ ಎಲ್ಲದನ್ನು ಕೊಡ್ಲಿ ಅಂತೇಳಿ ನಾನು ಬೇಡ್ಕೊಳ್ತೀನಿ. ಹಾಗೆ ನೇತ್ರ ಮೇಡಮ್ ಅನುಭವ ತುಂಬಾ ಅದ್ಭುತ ಅನುಭವ. ಸಂಕಲ್ಪ ಅಂದ್ರೆ ಈಗ ಆಧ್ಯಾತ್ಮ ಅನ್ನೋದು ಅವ್ರಿಗೆ ತಂದೆಯಿಂದ ಬಳುವಳಿಯಾಗಿ ಬಂದಂತದ್ದು. ಅದಕ್ಕೋಸ್ಕರ ಸಂಕಲ್ಪ ಅನ್ನೋದು ಆಧ್ಯಾತ್ಮದಲ್ಲಿ ಇದ್ದಾಗ ಸಂಕಲ್ಪ ಆದ್ರೆ ಅವಶ್ಯಕತೆನೇ ಇರಲ್ಲ. ಅದು ತಂತಾನಾಗೆ ಬರಂತ ಜ್ಞಾನ. ಅದು ಅದ್ಭುತ ಅನುಭವ. ಅವ್ರ ಪ್ರತಿಯೊಂದು ಅನುಭವಗಳನ್ನ ಬಟ್ ಏನಾದ್ರೆ ಮೇಡಮ್ ಇದೊಂದು ರೆಕಾರ್ಡಿಂಗ್ ವಿಡಿಯೋ ಸಿಕ್ಬಿಟ್ರಂತೂ ತುಂಬಾ ಜನಗಳಿಗೆ ಇದು ಒಂದು ತುಂಬಾ ಇನ್ಸ್ಪಿರೇಷನ್ ಆಗತ್ತೆ. ಎಷ್ಟೋ ವಿಡಿಯೋಸ್ಗಳನ್ನ ನಾನು ಸ್ಟೇಟಸ್ಗೆ ಸೆಂಡ್ ಮಾಡ್ತಾ ಇರ್ತೀನಿ. ತುಂಬಾ ಜನ ಕಾಂಟ್ಯಾಕ್ಟಿಗೆ ಬರ್ತಾ ಇದ್ದಾರೆ ನಮಗೆ. ಹೇಗೆ ಇದೆಲ್ಲ ಹೇಗಾಗುತ್ತೆ ಅಂತೇಳಿ ತುಂಬಾ ಜನ ಕೇಳ್ತಾರೆ. ಎಲ್ಲರಿಗೂ ತುಂಬಾ ಜನನ ಗ್ರೂಪ್ಗೆ ಹ್ಯಾಡ್ ಮಾಡ್ತಾ ಇದ್ದೀನಿ ಕೂಡ.
ನನ್ನ ಒಂದು ಸಂಕಲ್ಪ ಅಂದ್ರೆ ಒಂದು ಗುರಿ. ಬಟ್ ನಮ್ಗೆ ಅದ್ರ ಬಗ್ಗೆ ಅಧ್ಯಾತ್ಮದ ಬಗ್ಗೆ ಏನು ಗೊತ್ತಿಲ್ಲ ಆಕ್ಚುಲಿ. ಈ ಒಂದು ಫೀಲ್ಡಿಗೆ ಬಂದ್ಮೇಲೆ ಅದರದ್ದು ಒಂದು ಅನುಭವ ನನಗೆ ಆಗ್ತಾ ಇರೋದು. ಅದು ಈ ಫೀಲ್ಡಿಗೆ ನಾನು ತುಂಬಾ ಚಿಕ್ಕಳು. ಆಕ್ಚುಲಿ ಇದು 2ನೇ ಮಂತು. ಹೋದ್ ಮಂತಿಂದ ಲಾಸ್ಟ್ ವೀಕಿಂದ ನಾನು ಜಾಯ್ನ್ ಆಗಿದ್ದು. ಇದು 2ನೇ ಮಂತು. ತುಂಬಾ ಅನುಭವ ಆಗ್ತಾ ಇದೆ. ತುಂಬಾ ಅಂದ್ರೆ ಇವತ್ತು ಬೆಳಗ್ಗೆ ನಾನು ಮಾಡಿದ ಒಂದು ಇದರಲ್ಲಿ ಧ್ಯಾನದಲ್ಲಿ ಒಬ್ಬ ವ್ಯಕ್ತಿಯ ಆಕಾರ ನನ್ ಕಣ್ ಮುಂದೆ ಬಂದಂಗಾಯ್ತು ಮೇಡಮ್. ಬಟ್ ಯಾರು ಏನು ಅಂತ ಗೊತ್ತಾಗ್ತಿಲ್ಲ. ಕ್ಲಿಯರ್ ಆಗಿ ಏನು ಕಾಣ್ತಾ ಇಲ್ಲ, ಒಂದು ಆಕಾರ ಅಷ್ಟೇನೆ. ನನ್ನ ಇವತ್ತಿನ ಒಂದು ಸಂಕಲ್ಪ ಅಂದ್ರೆ, ನಾನು ಹೆಚ್ಚಿನದಾಗಿ ವಿಶ್ವಕ್ಕೆ ಎಲ್ಲರಿಗೂ ನಾನು ಇದನ್ನ ಶೇರ್ ಮಾಡ್ಬೇಕು, ಪ್ರಚಾರ ಮಾಡ್ಬೇಕು. ಯಾಕೋ ಗೊತ್ತಿಲ್ಲ, ಪ್ರಚಾರ ಮಾಡ್ಬೇಕು ಅನ್ನೋದೇ ನನ್ನ ಮೈಂಡಲ್ಲಿ ಜಾಸ್ತಿ ಆಳವಾಗಿ ಬೇರೋಗ್ಬಿಟ್ಟಿದೆ. ತುಂಬಾ ಜನಕ್ಕೆ ನಾನು ಇದನ್ನ ಶೇರ್ ಮಾಡ್ಬೇಕು, ಪ್ರತಿಯೊಬ್ಬರಿಗೂ ತಿಳಿಸ್ಕೊಡ್ಬೇಕು ಅನ್ನೋದು ಕೂಡ ನನಗೆ ಆಳವಾಗಿ ಕೂತ್ಬಿಟ್ಟಿದೆ ನನ್ನ ಮೈಂಡಲ್ಲಿ. ಏನಕ್ಕೆ ಅಂತ ಗೊತ್ತಿಲ್ಲ ಮೇಡಮ್. ತುಂಬಾ ಅದ್ಭುತವಾದ ಅನುಭವ ಮೇಡಮ್. ಮೇಡಮ್ದೊಂದು ಏನಾದ್ರು ವಿಡಿಯೋ ಸಿಗೋ ಒಂದ್ ಚಾನ್ಸಸ್ ಇದೆಯಾ ಅಶ್ವಿನಿ ಮೇಡಮ್? ಅದ್ಭುತ ಮೇಡಮ್ ನಿಮ್ದು ಜೊತೆ ಮೇಡಮ್. ಆ ತರ ಅನುಭವ ಬಂದ್ರೆ ನಾವು ಶೇರ್ ಮಾಡ್ಬೇಕು ಮೇಡಮ್. ಎಷ್ಟೋ ಜನಕ್ಕೆ ಮೋಟಿವೇಶನ್ ಆಗುತ್ತೆ, ಎಷ್ಟೋ ಜನ ಚೇಂಜ್ ಆಗ್ತಾರೆ ನಮ್ಮಿಂದ. ಖಂಡಿತ ಅನುಭವನೇ ಜ್ಞಾನ ಅಂತ ಹೇಳಿದ್ದಾರೆ ಪತ್ರಿ ಸರ್. ಅನುಭವ ಹಂಚಿಕೆಗೂ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ವಂಡರ್ಫುಲ್ ಮೇಡಮ್. ನೀವು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಿಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಓಕೆ ಮೇಡಮ್, ನಿಮ್ಮ ಪ್ರಶ್ನೆಗೆ ಸ್ಮಾಲ್ ಉತ್ತರ ನನ್ನ ಕಡೆಯಿಂದ ಏನು ಅಂದ್ರೆ, ನಿಮ್ಗೆ ಜ್ಞಾನದ ಒಂದು ಮೊಳಕೆ ಚಿಗುರೊಡಿದಿದೆ. ಆದ್ರೆ ಅದು ಒಂದು ಚೈತನ್ಯ ಅಂದ್ರೆ ಪತ್ರಿಜಿ ಗುರುಗಳಾಗಿರ್ಬೋದು, ಬುದ್ಧರು ಆಗಿರ್ಬೋದು, ಮಹಾವತಾರ್ ಬಾಬಾಜಿ ಆಗಿರ್ಬೋದು, ಆ ಚೈತನ್ಯ ಅಂತ ನಾವು ಭಾವಿಸ್ಕೋಬಹುದು ಮೇಡಮ್. ನಿಮ್ಮಲ್ಲಿನ ಅದ್ಭುತ ಧ್ಯಾನಕ್ಕಾಗಿ ಇದೆಲ್ಲ ಒಂದು ಅನುಭವ ಮೇಡಮ್, ಅದ್ಭುತವಾದ ಅನುಭವ. ಥ್ಯಾಂಕ್ ಯು ಮೇಡಮ್. ಅದೆಲ್ಲ ನಿಮ್ಗಳಿಂದ ಸಿಗ್ತಾ ಇರೋಂಥದ್ದು ಮೇಡಮ್. ನಿಮ್ಮ ಒಂದು ಮೋಟಿವೇಶನ್. ಯಾಕೆಂದ್ರೆ ಒಬ್ಬೊಬ್ಬರು ಒಂದು ಅದ್ಭುತ ಶಕ್ತಿಗಳು ಮೇಡಮ್. ಒಬ್ಬೊಬ್ಬರಿಂದ ಪ್ರತಿಯೊಬ್ಬರಿಂದ ತಿಳ್ಕೊಳ್ಳುವಂಥದ್ದು ಅದ್ಭುತವಾಗಿರುತ್ತೆ. ಒಂದೊಂದು ಸೆಕ್ಷನ್ ಕೂಡ ತುಂಬಾ ಅದ್ಭುತವಾಗಿರುತ್ತೆ ಕೂಡ. ಹಾಗಾಗಿ ಇದನ್ನ ಬರೀ ನಾವು ಅಳವಡಿಸ್ಕೊಳ್ಳೋದಲ್ಲ, ನಾವು ಇದರಲ್ಲಿ ಇದರಲ್ಲಿ ಅದನ್ನ ಇನ್ವಾಲ್ವ್ ಆಗೋದ್ ಅಷ್ಟೇ ಅಲ್ಲ. ನನ್ಗೆ ಗೊತ್ತಿಲ್ಲ, ನನ್ನ ಸುತ್ತಮುತ್ತ ಇರೋಂಥವ್ರಿಗೆ ನನ್ನ ಮೈಂಡಲ್ಲಿ ಇಮಿಡಿಯೇಟ್ ಆಗಿ ಬರುತ್ತೆ, ಯಾಕೆ ಬರೀ ನಾನೊಬ್ಳೆ ಒಂದೊಂದ್ ಸೆಕ್ಷನ್ ಅಲ್ಲಿ ಒಂದೊಂದ್ ಮನೆಗೆ ಹೋಗಿ ಕೂತ್ಕೊಳ್ಳೋಣ. ಒಂದೊಂದ್ ಸೆಕ್ಷನ್ ಅಲ್ಲಿ ಈಗ ಮಾರ್ನಿಂಗ್ ಸೆಕ್ಷನ್ ಅಲ್ಲಿ ನಾನು ನನ್ನ ಫ್ಯಾಮಿಲಿನ ಚೇಂಜ್ ಮಾಡಿದ್ರೆ, ಇನ್ನೊಂದ್ ಸೆಕ್ಷನ್ ಅಲ್ಲಿ ನನ್ನ ಅಕ್ಕಪಕ್ಕದವ್ರನ್ನ ಚೇಂಜ್ ಮಾಡೋಣ ಅನ್ನೋ ಮೈಂಡ್ ಸೆಟ್ ಬರ್ತಿದೆ ನನಗೆ. ಆ ತರ ಒಂದು ಮೈಂಡ್ ಸೆಟ್ ಬರ್ತಿದೆ. ಏನೋ ಗೊತ್ತಿಲ್ಲ, ಅದು ನಿಮ್ಮೆಲ್ಲರ ಒಂದು ನಿಮ್ಮೆಲ್ಲರ ಜೊತೆ ಬೆರೆಯುವಂತ ಒಂದು ಇದಿದೆಯಲ್ವಾ, ಅದ್ರ ಕಡೆಯಿಂದ ನನಗೆ ಅದು ಜ್ಞಾನ ಅನ್ನೋದು ಬರ್ತಾ ಇರೋದು ಮೇಡಮ್. ನನಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಬಟ್ ಸಾರಿ. ಥ್ಯಾಂಕ್ ಯು. ಏನಿಲ್ಲ ಮೇಡಮ್, ನಿಮ್ಮ ಪ್ರಾಮಾಣಿಕತೆ, ಒಳ್ಳೆತನಕ್ಕೆ ಇದೆಲ್ಲ ಅನುಭವ ಆಗ್ತಾ ಇದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಲೋಕೇಶ್ ಸರ್. ಎಸ್ ಸರ್. ಲೋಕೇಶ್ ಸರ್. ನಮಸ್ತೆ ಮೇಡಮ್. ಎಲ್ಲ ಆತ್ಮ ಬಂಧುಗಳಿಗೂ ಸಹ ನಮಸ್ಕಾರ. ಇಲ್ಲಿ ಈ ಕಾರ್ಯಕ್ರಮ ಮಹಾವತಾರ್ ಫೌಂಡೇಶನ್ ಅಲ್ಲಿ ನಡೆಸ್ತಾ ಇರೋಂತ ಒಂದು ತುಂಬಾ ಅದ್ಭುತವಾದಂತ ಒಂದು ಕಾರ್ಯಕ್ರಮ. ನಮ್ಮ ಸುಭಾಷ್ ಪತ್ರಿಜಿ ಅವರು ಎಲ್ರಿಗೂ ಸಹ ಒಂದು ಜ್ಞಾನವನ್ನ ಬಿಟ್ಟೋಗಿದ್ದಾರೆ, ಇದನ್ನ ಮುಂದುವರಿಸಿ ಅಂತ ಹೇಳಿ. ನನ್ನ ರಂಗನಾಥ್ ಸರ್ ತುಂಬಾ ಅದ್ಭುತವಾಗಿ ಮುಂದುವರಿಸ್ತಾ ಇದ್ದಾರೆ. ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಹ, ನಮನಗಳು ಹೇಳಿದ್ರು ಸಹ ಸಾಲದು. ಇಂಥ ಒಂದು ಕಾರ್ಯಕ್ರಮ ಅವರು ಒಂದೊಂದ್ಸಲಿ ಬೇಜಾರ್ ಮಾಡ್ಕೊಂತಾರೆ, ಯಾಕೆ ಯಾರು ತುಂಬಾ ಇದರಲ್ಲಿ ಇನ್ವಾಲ್ವ್ ಆಗಲ್ವಲ್ಲ, ಒಂದೊಂದ್ಸಲಿ ಮಾತನಾಡಲ್ಲ ಅಂತ ನೀವ್ ಹೇಳ್ತಾ ಇರ್ತೀರಾ. ಬಟ್ ಇದಕ್ಕೆಲ್ಲ ಏನು ಪ್ರಾಬ್ಲಮ್ ಅಂತಂದ್ರೆ ಮೇಡಮ್, ಕೆಲವ್ರಿಗೆ ಈಗಾಗ್ಲೇ ನೋಡ್ದಂಗೆ ಅವ್ರ ಅನುಭವಗಳನ್ನ ಹಂಚುವಾಗ್ಲೇ ಗೊತ್ತಾಗುತ್ತೆ, ಅವಕಾಶಗಳ ಕೊರತೆ. ಎಲ್ರಿಗೂ ಒಂದೇ ತರ ಅವಕಾಶಗಳು ಸಿಗಲ್ಲ. ಕೆಲವ್ರಿಗೆ ಆರ್ಥಿಕವಾದಂತ ಕೊರತೆಗಳಿರ್ಬಹುದು, ಕೆಲವರಿಗೆ ಸಮಯದ ಕೊರತೆ ಇರಬಹುದು, ಕೆಲವರಿಗೆ ಮನೆಗಳಲ್ಲಿ ಈಗ ಎಲ್ಲರೂ ಸಂಸಾರಿಗಳಾಗಿರೋದ್ರಿಂದ ಗಂಡನಿಗೆ ಇಷ್ಟ ಇದ್ರೆ ಹೆಂಡತಿಗೆ ಇಷ್ಟ ಇರೋದಿಲ್ಲ, ಹೆಂಡತಿಗೆ ಇಷ್ಟ ಇದ್ರೆ ಗಂಡನಿಗೆ ಇಷ್ಟ ಇರೋದಿಲ್ಲ, ಇಲ್ಲ ಮಕ್ಕಳಿಂದ ಸ್ವಲ್ಪ ಸಮಸ್ಯೆಗಳಿರ್ತದೆ. ಆ ತರ ಆಗಿ ತುಂಬಾ ಇನ್ವಾಲ್ವ್ ಆಗ್ಲಿಕ್ಕೆ ಆಗದೆ ಇರ್ಬೋದು, ಮಾತನಾಡ್ಲಿಕ್ಕೆ ಆಗದೆ ಇರ್ಬೋದು, ಮನೆಯಲ್ಲಿ ಅದಕ್ಕೆ ಅವಕಾಶಗಳು ಇಲ್ಲದೆ ಇರ್ಬೋದು.
ಇಲ್ಲಿ ಕೆಲವೊಮ್ಮೆ ಏನಾಗುತ್ತೆ, ನಾವು ಮೊಬೈಲ್ ನ ಈ ತರ ಆನ್ ಮಾಡ್ಕೊಂಡ್ರೆ ಮೇಡಮ್ ಒಂದು ಏನಾಗುತ್ತೆ, ಬೇಗ ಚಾರ್ಜ್ ಔಟ್ ಆಗ್ಬಿಡ್ತದೆ. ವಿಡಿಯೋ ಆನ್ ಮಾಡ್ಕೊಂಡ್ರು ಸಹ ಚಾರ್ಜ್ ಬೇಗ ಖಾಲಿ ಆಗ್ಬಿಡ್ತದೆ. ಮತ್ತೆ ತಿರ್ಗಾ ಡ್ಯೂಟಿಗೆ ಹೋಗ್ಬೇಕಿರುತ್ತೆ, ಅವಾಗ ಚಾರ್ಜ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಅದು ಈ ತರದೆಲ್ಲ ನೋಡಿ ಏನೋ ಸಮಸ್ಯೆಗಳು. ಬಟ್ ಚೆನ್ನಾಗಿಲ್ಲ ಅಂತ ಇಲ್ಲ, ತುಂಬಾ ಅದ್ಭುತವಾಗಿದೆ ಇದು. ಇಲ್ಲಿ ಬರ್ತಿರೋ ಅಂತ ನೋಡಿ, ಕೂತು ಜಾಗದಲ್ಲೇನೆ ಎಂತ ನಮ್ಮ ಎಲ್ಲಾರ್ಗು ಇದೊಂದು ಪುಣ್ಯ ಅಂತ ಹೇಳ್ಬಹುದು. ಹಿಂದೆ ಈ ತರ ಧ್ಯಾನ ಮಾಡ್ಬೇಕು, ನಾವು ಅನುಭವ ಪಡ್ಕೊಳ್ಬೇಕು ಅಂದ್ರೆ ಎಲ್ಲ ಒಂದು ಕಾಡ್ಗೆ ಹೋಗ್ಬೇಕು, ಯಾರೋ ಋಷಿಗಳನ್ನ ನೋಡ್ಬೇಕು, ಅವ್ರ ಭೇಟಿ ಮಾಡ್ಬೇಕು, ಅಲ್ಲಿ ಹೋಗಿ ನಾವು ಅದನ್ನ ಪಡ್ಕೋಬೇಕಿತ್ತು. ಆ ಅವಕಾಶ ಎಲ್ರಿಗೂ ಆಗ್ತಾನೆ ಇರ್ಲಿಲ್ಲ, ಸಾಧ್ಯ ಇರ್ಲಿಲ್ಲ. ಬಟ್ ಇವರು ನಮ್ಮ ಸುಭಾಷ್ ಪತ್ರಿಜಿಯವರೇನು ಸಂಸಾರಿಗಳಾಗಿಟ್ಕೊಂಡೇನೆ ನಾವು ಮೋಕ್ಷವನ್ನ ಪಡ್ಕೊಳ್ಬಹುದು ಅಂತ ಮಾಡಿ ಹೋಗಿದ್ದಾರೆ. ನಿಜಕ್ಕೂ ಸಹ ತುಂಬಾ ಶಬ್ದ ಬರ್ತಾ ಇದೆ, ದಯವಿಟ್ಟು ಮ್ಯೂಟ್ ಅದ್ಭುತವಾದ ಮಾಡ್ಕೊಡಿ. ಯಾರ ಕಡೆಯಿಂದನೋ ಶಬ್ದ ಬರ್ತಾ ಇದೆ ಮಾಸ್ಟರ್ಸ್, ಮ್ಯೂಟ್ ಮಾಡ್ಕೊಂಬಿಡಿ. ಲೋಕೇಶ್ ಸರ್ ಮಾತಾಡಿ. ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ಬಹುದು. ಹಾಗಾಗಿ ಇಲ್ಲಿ ಬರ್ತಿರೋಂತಹ ಎಲ್ಲರೂ ಸಹ ಮಾತೆಯರು ಜಾಸ್ತಿ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದಂತೂ ತುಂಬಾ ಅದ್ಭುತವಾದಂತಹ ಒಂದು ಕಾರ್ಯಕ್ರಮನೇ ಅಂತಾನೆ ಹೇಳ್ಬಹುದು. ಪ್ರಪಂಚದಲ್ಲಿ ಏನಾದ್ರೂ ಬದಲಾವಣೆ ಆಗ್ಬೇಕಂದ್ರೆ ಮಾತೆಯರಿಂದಾನೇ ಎಲ್ಲವೂ ಸಾಧ್ಯ. ಹಂಗಾಗಿ ಮಾತೆಯರೇ ಜಾಸ್ತಿ ಇಲ್ಲಿ ಭಾಗವಹಿಸಿ ಇದರಲ್ಲಿ ಎಲ್ಲ ಅನುಭವ ಪಡ್ಕೊಳ್ತಾ ಇರೋದನ್ನ ನೋಡಿದ್ರೆ ಮುಂದೊಂದು ದಿನ ಒಳ್ಳೆ ಅದ್ಭುತವಾದಂತಹ ದೊಡ್ಡದಾಗಿ ಬೆಳೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾಗಿದೆ ಈ ಕಾರ್ಯಕ್ರಮ. ನಾನು ಒಂದು ಹಾಡು ಹೇಳಲಿಕ್ಕೆ ಮಾಡ್ತಿದ್ದೀನಿ. ಹಾಡು ಹೇಳಿ ನಾನು ಹೇಳ್ಬೋದಾ ಮೇಡಮ್? ಏಮಿದೆಯಾ ಸರ್? ಈಗ ಅನುಭವ ಶೇರಿಂಗ್ ಅಲ್ಲಿ ಒಬ್ರಿದ್ದಾರೆ, ಅವರಿಂದ ಮಾತಾಡಿಸಿ ನೆಕ್ಸ್ಟ್ ತಗೊಳ್ಳೋಣ ಸರ್. ಯಾಕೆಂದ್ರೆ ಮೇಡಮ್ ನಿಮ್ದೇನಾದ್ರೂ ವರ್ಕ್ ಇದೆಯಾ? ನಾನು 2 ನಿಮಿಷ ಮೇಡಮ್ ಆಡ್ಬಿಡ್ತೀನಿ, ಆಮೇಲೆ ಅದನ್ನ ಎಸ್ ಸರ್, ಓಕೆ ಸರ್, ಮುಂದುವರಿಸ್ಬೋದು. ಎಸ್ ಸರ್. ಜೀವ ಕುಸುಮವಿದು ಮೀಸಲು ನಿನಗೆ, ಜೀವ ಕುಸುಮವಿದು ಮೀಸಲು ನಿನಗೆ, ನೇಸರನ ಹೊಂಗಿರಣ ಸೋಂಕಾದ ಮುನ್ನ, ನೇಸರನ ಹೊಂಗಿರಣ ಸೋಂಕಾದ ಮುನ್ನ, ಜೀವನದ ಬಿರುಗಾಳಿ ಬೀಸುವ ಮುನ್ನ, ಉದ್ಧರಿಸು ದೇವಾ ದೇವಾದಿದೇವ, ಉದ್ಧರಿಸೋ ದೇವಾ ದೇವಾದಿದೇವ. ಪಾತಾಳದಿಂದಾಚೆ ನಿನ್ನಯ ಚರಣ, ಬ್ರಹ್ಮಾಂಡದಿಂದಾಚೆ ನಿನ್ನಯ ಮುಕುಟ, ಪಾತಾಳದಿಂದಾಚೆ ನಿನ್ನಯ ಚರಣ, ಬ್ರಹ್ಮಾಂಡದಿಂದಾಚೆ ನಿನ್ನಯ ಮುಕುಟ. ಬೃಹತ್ತೋ ನೀನು, ಸೂಕ್ಷ್ಮತೆಯೋ ನೀನು, ಉದ್ಧರಿಸೋ ದೇವಾ ದೇವಾದಿದೇವ, ಉದ್ಧರಿಸೋ ದೇವಾ ದೇವಾದಿದೇವ. ಬೇಡಾನ ಕೊಂಡೊಯ್ದೆ ಕೈಲಾಸ ನಿಧಿಗೆ, ಕೂರಂಬು ಎಸೆದ ನರನಿಗೆ ಹೊಲಿದೆ. ಬೇಡಾನ ಕೊಂಡೊಯ್ದೆ ಕೈಲಾಸ ನಿಧಿಗೆ, ಕೂರಂಬು ಎಸೆದ ನರನಿಗೆ ಹೊಲಿದೆ. ಭಕ್ತಿಯ ಪ್ರಿಯ ನೀನು, ಭಕ್ತರ ಪ್ರಿಯ ನೀನು, ಭಕ್ತಿಯ ಪ್ರಿಯ ನೀನು, ಭಕ್ತರ ಪ್ರಿಯ ನೀನು, ಉದ್ಧರಿಸೋ ದೇವಾ ದೇವಾದಿದೇವ, ಉದ್ಧರಿಸೋ ದೇವಾ ದೇವಾದಿದೇವ. ಜೀವ ಕುಸುಮವಿದು ಮೀಸಲು ನಿನಗೆ, ನೇಸರನ ಹೊಂಗಿರಣ ಸೋಂಕಾದ ಮುನ್ನ,
ಜೀವನದ ಬಿರುಗಾಳಿ ಬೀಸುವ ಮುನ್ನ ಉದ್ಧರಿಸು ದೇವಾ ದೇವಾದಿದೇವ, ಉದ್ಧರಿಸು ದೇವಾ ದೇವಾದಿದೇವ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಆಲ್. ಸೂಪರ್ ಸೂಪರ್ ಸರ್, ಅದ್ಭುತ. ಲೋಕೇಶ್ ಅವರ ಒಂದು ಹಾಡ್ ಕೇಳ್ತಾ ನಾವು ಲೋಕನೇ ಮರ್ತ್ಬಿಟ್ವಿ ಸರ್. ನಿಜಕ್ಕೂ ಕೂಡ ನಾವು ಮತ್ತೆ ಮತ್ತೆ ಹೇಳೋದಾದ್ರೆ ನಮ್ಮ ಮಹಾವತಾರ್ ಫೌಂಡೇಶನ್ಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇರ್ತೀವಿ. ಯಾಕೆಂದ್ರೆ ಬರೀ ಧ್ಯಾನ ಅಲ್ಲ, ಜ್ಞಾನ, ಸಮಗ್ರ ಜೀವನ ಶೈಲಿ, ಮನೆಮದ್ದುಗಳು, ಮುದ್ರಾ, ಆಕ್ಯುಪ್ರೆಷರ್, ಹಾಗೆ ಈಗಾಗ್ಲೇ ನಾವು ನೋಡಿದ್ವಿ 3 ದಿನಗಳ ಉಚಿತ ಕೋರ್ಸ್ ಮುದ್ರಾ ಥೆರಪಿ ನೋಡಿದ್ವಿ, ಮತ್ತೆ ಶಿವಂಬು ಚಿಕಿತ್ಸೆ ನೋಡಿದ್ವಿ. ಇನ್ನೊಂದು ದೊಡ್ಡ ಕಲೆ, ಮರ್ಮ ಕಲೆ, ಅದ್ರ ಬಗ್ಗೆನೂ ನಮಗೆ ಮಾಹಿತಿಗಳನ್ನ ಅದ್ಭುತವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ ಎಷ್ಟೊಂದು ಮಾಹಿತಿಗಳು ತಿಳಿತಾ ಇದೀವಿ, ಖುಷಿ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮಹಾವತಾರ್ ಫೌಂಡೇಶನ್ಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಖಂಡಿತ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ತುಂಬಾ ಅದ್ಭುತವಾದಂತ ಇದೊಂದು ದೊಡ್ಡ ಯೂನಿವರ್ಸಿಟಿ ಮೇಡಮ್. ಎಲ್ಲಾ ಜ್ಞಾನ ಸಿಗ್ತಾ ಇದೆ. ಎಲ್ಲಾ ಜ್ಞಾನವನ್ನ ಪಡ್ಕೊಳ್ಳಿಕ್ಕೆ ಪುಣ್ಯ ಬೇಕು ಮೇಡಮ್, ಎಲ್ರಿಗೂ ಸಿಗಲ್ಲ. ಪುಣ್ಯ ನಿಧಾನಕ್ಕೆ ಎಲ್ರಿಗೂ ಯಾರ್ಯಾರು ಕರ್ಮಗಳನ್ನ ಕಳ್ಕೊಳ್ತಾರೋ ಅವ್ರು ಮಾತ್ರ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಅಂತ ನಾನು ಅದ್ರ ಹೇಳ್ತೀನಿ. ಥ್ಯಾಂಕ್ ಯು. ಎಸ್ ಸರ್, ಎಸ್ ಸರ್, ನೀವ್ ಹೇಳ್ದಾಗೆ ಎಲ್ರಿಗೂ ಸಿಗೋದಿಲ್ಲ, ಆದ್ರೆ ಸಿಕ್ಕಾಗ ಮಾತ್ರ ನಾವು ಅದನ್ನ ಪರಿಪೂರ್ಣವಾಗಿ ತೊಡಗಿಸ್ಕೊಂಡು ಅದ್ರ ಕಡೆ ಗಮನ ಕೊಟ್ರೆ ಮಾತ್ರ ನಮಗೆ ಅದರ ಅರಿವಾಗುತ್ತೆ ಅಂತ ಹೇಳ್ತಾ ತುಂಬಾ ಅದ್ಭುತವಾದ ಜ್ಞಾನಗಳನ್ನ ನಿಮ್ಮಿಂದ ಪಡ್ಕೊಂಡ್ವಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ ಮಾಸ್ಟರ್ಸ್, ಇನ್ನ ಇಬ್ರು ಹೊಸ ಮಾಸ್ಟರ್ಸ್ ನ ಒಂದು ಅನುಭವಗಳನ್ನ ತಗೊಳ್ಳಿಕ್ಕೆ ಇಷ್ಟಪಡ್ತೀವಿ. ಯಾಕೆಂದ್ರೆ ಸಮಯ ಇವತ್ತು ಸಮಯ ತುಂಬಾ ಇದೆ. ಹಾಗಾಗಿ ಮಾಸ್ಟರ್ಸ್, ಹೊಸಬ್ರು ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ. ರಾಜು ಸರ್ ಮಾತಾಡಿ. ಎಲ್ಲ ಆತ್ಮ ಜ್ಞಾನಿಗಳು ಆತ್ಮಪೂರ್ವಕ ನಮನವನ್ನು ಸಲ್ಲಿಸುತ್ತಾ ನೇತ್ರಾ ಮೇಡಮ್ ಅವರು ತಮ್ಮ ಧ್ಯಾನದ ಅನುಭವಗಳನ್ನು ಬಹಳಷ್ಟು ಸುಂದರವಾಗಿ ತಿಳಿಸ್ತಾರೆ ಮೇಡಮ್. ತುಂಬಾ ತುಂಬಾ ಥ್ಯಾಂಕ್ ಯು ಮೇಡಮ್. ನೇತ್ರಾ ಮೇಡಮ್ ಅವ್ರ, ನಾ ಧ್ಯಾನ ಮಾಡ್ಬೇಕು ಅಂತ ತಾಸು ಕೂತಿರ್ತೇನ್ರಿ, 2 ಕಾಲಲ್ಲಿ ಬಹಳಷ್ಟು ಕಳಿ ಬರ್ಲಾಕತ್ತದ ಮೇಡಮ್. ಅದ್ ಯಾವ ರೀತಿ ಇದನ್ನ ಮಾಡ್ಬೇಕು ಅನ್ನೋದು ನಂಗೆ ಗೊತ್ತಾಗ್ತಾ ಇಲ್ಲ ಮೇಡಮ್. ಒಂದ್ ತಾಸ್ ನಂತರ ಸ್ವಲ್ಪ ಇದನ್ನ ಆಲಕತ್ತದ ಮೇಡಮ್ ಕಾಲಲ್ಲಿ. ಮೇಡಮ್ ಇನ್ನೊಟ್ಟು ಜಾಸ್ತಿ ಹೇಳ್ತೀರಾ? ನನ್ಗೆ ಅರ್ಥ ಆಗ್ಲಿಲ್ಲ ಸರ್, ಇನ್ನೊಂದ್ಸಲ ರಿಪೀಟ್ ಮಾಡಿ. ಅದ್ ಧ್ಯಾನ ಮಾಡ್ಬೇಕಂತ ಒಂದ್ ತಾಸ್ ಕುಳ್ತಿರ್ತೀನಿ ಮೇಡಮ್. ಒಂದ್ ತಾಸ್ ತನಕ ಕುಳ್ತಿರ್ತೇನ್ರಿ. ಒಂದ್ ತಾಸ್ ನಂತರ ಸ್ಪೈನಲ್ ಕೋಡ್ ಪ್ರಾಬ್ಲಮ್ ದಿಂದ 2 ಕಾಲಲ್ಲಿ ಕಳಿ ಬರ್ಲಾಕತ್ತವ ಮೇಡಮ್ ಜಾಸ್ತಿ ರೀ. ಸರ್ ಪರವಾಗಿಲ್ಲ, ಕಾಲ್ ಚಾಚ್ಕೊಂಡು ಒಂದ್ರ ಮೇಲೆ ಒಂದ್ ಹಾಕೊಂಡ್ ಕುತ್ಕೋಬಹುದು ಸರ್. ಹಾ ರೀ ಮೇಡಮ್. ಹ್ಞೂ ಪಿರಮಿಡ್ ಅಂದ್ರೆ 2x2 ಪಿರಮಿಡ್ ಉಪಯೋಗ ಮಾಡ್ಬೇಕು ಮೇಡಮ್. ಸರ್ ಚಿಕ್ಕದಾದ್ರೂ ಪರವಾಗಿಲ್ಲ ಸರ್, ಪಿರಮಿಡ್ ಯಾವ್ದಾದ್ರೂ ಓಕೆ, ಯೂಸ್ ಮಾಡ್ಬೋದು ಸರ್. ದೊಡ್ಡದು ಚಿಕ್ಕದ ಅಂತ ಏನಿಲ್ಲ ಸರ್, ಯಾವ್ದಿದ್ರು ಅದನ್ನ ಯೂಸ್ ಮಾಡ್ಬೋದು ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.